Hello students, hope you're all doing well and preparing well for your exams. Welcome back to my channel. ನಾನು ನಿಮ್ಮ ಎಜುಕೇಟರ್ ರಚನಾ. So part 1, part 2 ವಿಡಿಯೋದಲ್ಲಿ ನಾವು 5 marks ನ fixed questions, sexual reproduction in flowering plants lesson, human reproduction, principle of inheritance, molecular base of inheritance ನ ಡೀಟೇಲ್ ಆಗಿ ಕಾನ್ಸೆಪ್ಟ್ ಪ್ರಾಕ್ಟೀಸ್ ಮಾಡಿದ್ವಿ. ಸೊ ಈಗ ನಾನು ಈ ಪಾರ್ಟ್ 3 ಆಕ್ಚುಲಿ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್, ಮೈಕ್ರೋಬ್ಸ್ ಮತ್ತೆ ಆರ್ಗನಿಸಮ್ ಅಂಡ್ ಪಾಪ್ಯುಲೇಷನ್ ಒಂದು ವಿಡಿಯೋ ಮಾಡಿದೆ. ದಟ್ ಏನು ಅಪ್ಲೋಡ್ ಆಗ್ಬೇಕಾಗಿತ್ತಲ್ಲ ಅದು ಸರಿಯಾಗಿ ಆಗಿಲ್ಲ. ಸೊ ಸಂಜೆ ಒಳಗಡೆ ಅಥವಾ ಬೆಳಗ್ಗೆ ಒಳಗಡೆನೆ ಅಪ್ಲೋಡ್ ಆಗುತ್ತೆ. ಸೊ ಹಂಗಾಗಿ ಈ ಇನ್ನೊಂದು ವಿಡಿಯೋನ ನಾನು ಈಗ ರೆಕಾರ್ಡ್ ಮಾಡ್ತಾ ಇದೀನಿ. ದಟ್ ಈಸ್ ಬಯೋಟೆಕ್ನಾಲಜಿ. ಎರಡು ಲೆಸನ್ ಬಯೋಟೆಕ್ನಾಲಜಿಯಲ್ಲಿ ಪ್ರಿನ್ಸಿಪಲ್ ಅಂಡ್ ಪ್ರಾಸೆಸ್ ಮತ್ತೆ ಅಪ್ಲಿಕೇಶನ್ ಎರಡು ಲೆಸನ್ನಿನ 5 ಮಾರ್ಕ್ಸಿನ ಇಂಪಾರ್ಟೆಂಟ್ ಫಿಕ್ಸ್ಡ್ ಏನು ಕಾನ್ಸೆಪ್ಟ್ಸ್ ಇದೆಯಲ್ಲ ಅದನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಇದೀನಿ. ದಿಸ್ ವಿಲ್ ಆಲ್ಸೋ ಕವರ್ಸ್ ಯೋರ್ ಹಾಟ್ಸ್ ಕ್ವೆಶನ್ ಕೂಡ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ಸೊ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಸೊ ನಾನು ಇದಕ್ಕಿಂತ ಮುಂಚೆ ಏನೇನು ವಿಡಿಯೋ ಅಪ್ಲೋಡ್ ಮಾಡಿದೀನಿ ಅಂತ ಅಂದ್ರೆ ನೋಡಿ, ಇಂಪಾರ್ಟೆಂಟ್ ಕ್ವೆಶನ್ಸ್ ಆಫ್ ಆಲ್ ಲೆಸನ್ಸ್ 2, 3, 5 ಮಾರ್ಕ್ಸ್ ಅಂದ್ರೆ ನಿಮಗೆ ಈಗ ನೋಡ್ಕೋಬೇಕು ಅಂತ ಇದ್ದಿದ್ದು ಇದೆಲ್ಲ ವಿಡಿಯೋಸ್ ನೀವು ನೋಡ್ಬೋದು. ನನ್ನ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ. ಇದೆಲ್ಲದನ್ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡ್ತೀನಿ. ಓಕೆನಾ? ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಇದೇ ತರ ಹೆಡ್ಡಿಂಗ್ಸ್ ಹಾಕ್ಬಿಟ್ಟು ಇದ್ರ ಕೆಳಗಡೆ ಲಿಂಕ್ಸ್ ನಾನು ಪ್ರೊವೈಡ್ ಮಾಡ್ತೀನಿ. ಇದಿಷ್ಟು 6 ಪೇಪರ್ಸ್ ಇದು 6 ಕಾನ್ಸೆಪ್ಟ್ಸ್ ಇಂದನು ಕೂಡ. ಸೊ ಇದನ್ನ ನೀವು ನೋಡ್ಬೋದು. MCQ ಆಗಿರ್ಬೋದು, ಪ್ರಿಪರೇಟರಿ ಪೇಪರ್ಸ್ ಆಗಿರ್ಬೋದು. ಪ್ರಿಪರೇಟರಿ ಪೇಪರ್ಸ್ ಯಾಕೆ ಸಾಲ್ವ್ ಮಾಡಿ ಅಂತ ಇದೀನಿ ಅಂದ್ರೆ ಡಿಫ್ರೆಂಟ್ ಕ್ವೆಶನ್ಸ್ ಯಾವ ರೀತಿ ಬರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಹಂಗಾಗಿ ಸಾಲ್ವ್ ಮಾಡಿ. ಮಾಡೆಲ್ ಪೇಪರ್ಸ್ ಅಂತೂ ನೀವು ಡೀಟೇಲ್ ಸೊಲ್ಯೂಷನ್ ನೋಡ್ಕೊಂಡಿರ್ತೀರಾ. ಇನ್ನೊಂದ್ಸರಿ ನೋಡ್ಕೊಳ್ಳಿ ನಾನು ಸಾಲ್ವ್ ಮಾಡಿರೋದನ್ನ. ಮತ್ತೆ MCQs 2 ವಿಡಿಯೋದಲ್ಲಿದೆ. ಒಂದು ಅಪ್ ಟು ಮೈಕ್ರೋಬ್ಸ್ ತನಕ ಇದೆ, ಇನ್ನೊಂದು ಬಯೋಟೆಕ್ನಾಲಜಿಯಿಂದ ಬಯೋಡೈವರ್ಸಿಟಿ ತನಕ ಇದೆ. ಸೊ ಇದರಲ್ಲಿ ಮಾಡೆಲ್ MCQs ಇದೆಲ್ಲ ಅದನ್ನ ಪ್ರಾಕ್ಟೀಸ್ ಮಾಡಿ. ಅಂದ್ರೆ ನ್ಯೂಮರಿಕಲ್ ಇದೇ ತರನೇ ಕ್ವೆಶನ್ಸ್ ಬರುತ್ತೆ. ಯಾವ ರೀತಿ ಮಾಡೆಲ್ ಪೇಪರ್ಸ್ ಅಲ್ಲಿ ಕೇಳಿದ್ರು, ಯಾವ ರೀತಿ ಪ್ರಿಪರೇಟರಿ ಪೇಪರ್ಸ್ ಅಲ್ಲಿ ಕೇಳಿದ್ದಾರೆ, ಅದೇ ಕಾನ್ಸೆಪ್ಟ್ಸ್ ನ ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡಿದೀನಿ. ಸೊ ಅದನ್ನ ನೋಡಿ. ಆಮೇಲೆ ಹಾಟ್ಸ್ ಕ್ವೆಶನ್ ವಿಡಿಯೋ ಅಂತೂ ಕಂಪಲ್ಸರಿಯಾಗಿ ನೀವು ನೋಡ್ಲೇಬೇಕು. ಯಾಕಂದ್ರೆ ಅದು ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಆಮೇಲೆ ಈ ತರನೇ ಕಾನ್ಸೆಪ್ಟ್ಸ್ ಇಂದ ಬರುತ್ತೆ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಭಯ ಆಗೋದಿಲ್ಲ. ಯಾರು ಸ್ಟೂಡೆಂಟ್ ಕಮೆಂಟ್ ಮಾಡಿದ್ರು ಚೆನ್ನಾಗಾಯ್ತು ಎಕ್ಸಾಮು ಪ್ರಿಪರೇಟರಿ, ಬಟ್ ಹಾಟ್ಸ್ ಕ್ವೆಶನ್ ಸ್ವಲ್ಪ ಕಷ್ಟ ಆಯ್ತು ಅಂತ. ಯಾಕೆ ಕಷ್ಟ ಅನ್ಸುತ್ತೆ ಅಂತಂದ್ರೆ ನೀವು ಡಿಫ್ರೆಂಟ್ ಕ್ವೆಶನ್ ಸಾಲ್ವ್ ಮಾಡಿರಲ್ಲ. ಸೊ ನೀವು ಸಾಲ್ವ್ ಮಾಡಿದ್ದೀರಾ ಅಂತ ಅಂದ್ರೆ ಈಸಿಯಾಗಿ ಆಗುತ್ತೆ. ಓಕೆ, ಸೊ ಲೆಟ್ಸ್ ಬಿಗಿನ್ ವಿತ್ ದಿಸ್ ಫಸ್ಟ್ ಕಾನ್ಸೆಪ್ಟ್. ನೋಡಿ, ಫಸ್ಟ್ ಈ ಲೆಸನ್ ಅಲ್ಲಿ ಮೇನ್ ಕಾನ್ಸೆಪ್ಟ್ ಇರೋದು ಅಂತಂದ್ರೆ ಈ ರೆಸ್ಟ್ರಿಕ್ಷನ್ ಎನ್ಸೈಮ್ ಬಗ್ಗೆ ಕ್ವೆಶನ್ ಕೇಳ್ತಾರೆ. ಸಬ್ ಕ್ವೆಶನ್ಸ್ ಯಾವಾಗಾದ್ರೂ ಸ್ಪ್ಲಿಟ್ ಮಾಡಿ ಕೇಳಿದ್ರೆ ನಿಮಗೆ ಗೊತ್ತಿರಬೇಕಾಗಿರುವಂತ ಈ ಕಾನ್ಸೆಪ್ಟ್ ಇದೆ. ಯಾವುದು ಅಂತ ಅಂದ್ರೆ ಬ್ಯಾಕ್ಟೀರಿಯಾ ಏನಾಗುತ್ತೆ, ಬ್ಯಾಕ್ಟೀರಿಯಾ ಒಂದಿದೆ. ಈ ಬ್ಯಾಕ್ಟೀರಿಯಾಗೆ ಒಂದು ವೈರಸ್ ಅಟ್ಯಾಕ್ ಮಾಡುತ್ತೆ. ಯಾವುದು ಅಂತ ಅಂದ್ರೆ ಬ್ಯಾಕ್ಟೀರಿಯೋಫೇಜ್ ಅಂತ ತಿಳ್ಕೊಳ್ಳಿ. ಓಕೆ, ಸೊ ಈಗ ಈ ವೈರಸ್ ಅಟ್ಯಾಕ್ ಮಾಡಿದೆ. ಈ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ, ಬೈ ಡಿಫೆನ್ಸ್ ಮೆಕ್ಯಾನಿಸಮ್ ಏನ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಅಂದ್ರೆ ಒಂದು ಎನ್ಸೈಮ್ ಪ್ರೊಡ್ಯೂಸ್ ಮಾಡುತ್ತೆ, ಇನ್ನೊಂದು ಮಿಥೈಲ್ ಗ್ರೂಪ್ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಸೊ ಈ ಎನ್ಸೈಮ್ ಏನ್ ಮಾಡುತ್ತೆ ಅಂದ್ರೆ ಬ್ಯಾಕ್ಟೀರಿಯಾದಿಂದ ಬಂದಿರೋ ವೈರಸ್ ಇಂದ ಬಂದಿರುವಂತಹ ಏನು ಜೆನೆಟಿಕ್ ಮೆಟೀರಿಯಲ್ ಇದೆಲ್ಲ, ಸೊ ಇದು ವೈರಸ್ ಇಂದ ಬಂದಿದೆ, ಈ ರೀತಿ ಇದೆ. ಈ ಜೆನೆಟಿಕ್ ಮೆಟೀರಿಯಲ್ ನ ಈ ಎನ್ಸೈಮ್ ಏನ್ ಮಾಡುತ್ತೆ, ಕಟ್ ಮಾಡುತ್ತೆ. ಯಾವ ಎನ್ಸೈಮ್ ಅಂತ ಅಂದ್ರೆ ಬ್ಯಾಕ್ಟೀರಿಯಾದಿಂದ ಪ್ರೊಡ್ಯೂಸ್ ಆಗಿರುವಂತ ಎನ್ಸೈಮ್. ಇಟ್ ಈಸ್ ರೆಸ್ಟ್ರಿಕ್ಟಿಂಗ್ ದ ಗ್ರೋತ್ ಆಫ್ ವೈರಸ್. So that's why this enzyme is known as what ಮಕ್ಕಳೇ, restriction enzyme. ಏನ್ ಮಾಡುತ್ತೆ, restrict ಮಾಡುತ್ತೆ. By what? By cutting the genetic material of virus. So it is protecting itself from attacking of the virus and growth of the virus inside its it is body. Okay, so bacteria body ಒಳಗಡೆ, bacteria cell not body, bacteria cell ಒಳಗಡೆ ಈ ವೈರಸ್ಸಿನ ಜೆನೆಟಿಕ್ ಮೆಟೀರಿಯಲ್ ಗ್ರೋತ್ ಆಗಬಾರ್ದು, ಫರ್ದರ್ ಅದ್ರ ಪ್ರೊಸೆಸ್ ಕಂಪ್ಲೀಟ್ ಮಾಡಬಾರ್ದು ಅಂತಂದೇಳಿ ಏನ್ ಪ್ರೊಡ್ಯೂಸ್ ಮಾಡುತ್ತೆ ಅಂದ್ರೆ ಒಂದು ಮಿಥೈಲ್ ಗ್ರೂಪ್ ಪ್ರೊಡ್ಯೂಸ್ ಮಾಡುತ್ತೆ, ಅದು ಹೋಗಿ ಎಂಡ್ಸಿಗೆ ಅಟ್ಯಾಚ್ ಆಗುತ್ತೆ. ಇನ್ನೊಂದು ದಿಸ್ ಒನ್ ಯಾವುದು ಎನ್ಸೈಮ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ಎನ್ಸೈಮ್ ನ ಐಸೋಲೇಟ್ ಮಾಡಿ ಅವರು ನೇಮ್ ಇಟ್ರು ರೆಸ್ಟ್ರಿಕ್ಷನ್ ಎನ್ಸೈಮ್ ಅಂತ. ಯಾವಾಗ ಫಸ್ಟ್ ಟೈಮ್ ಅಂತ ಅಂದ್ರೆ ದಟ್ ಈಸ್ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಅಂತ. ಯಾವಾಗ 1968. ಓಕೆ, ದಟ್ ಈಸ್ ಯಾವುದು ಅಂತ ಅಂದ್ರೆ ಯಾವ ಬ್ಯಾಕ್ಟೀರಿಯಾದಿಂದ ಇದನ್ನ ಐಸೋಲೇಟ್ ಮಾಡಿದ್ರು ಅಂತ ಅಂದ್ರೆ ಹಿಮೋಫಿಲಸ್ ಇನ್ಫ್ಲೂಯೆನ್ಸಾ ಅಂತ. ಡಿ ಅನ್ನೋದು ಸ್ಟ್ರೇನ್, 2 ಅನ್ನೋದು ಆರ್ಡರ್. ಹಿಮೋಫಿಲಸ್ ಇನ್ಫ್ಲೂಯೆನ್ಸಾ ಅಂತ ಅದರಿಂದ ಐಸೋಲೇಟ್ ಮಾಡಿರುವಂತದ್ದು. ಇದಕ್ಕೆ 6 ಬೇಸ್ ಪೇರ್ಸ್ ಇತ್ತು. ಓಕೆ, ಹೌ ಮೆನಿ ಬೇಸ್ ಪೇರ್ಸ್ ಇಟ್ ಕನ್ಸಿಸ್ಟ್? 6. ಓಕೆ, ಸೊ ಇದು ಸ್ಟೋರಿ ಫಸ್ಟ್. ನೆಕ್ಸ್ಟ್ ಅದಾದ್ಮೇಲೆ ರೆಸ್ಟ್ರಿಕ್ಷನ್ ಎನ್ಸೈಮ್ ಅಂತ ಹೇಳಿ ಗೊತ್ತಾಯ್ತು. ಇದರಲ್ಲಿ 2 ತರ ಇರುತ್ತೆ. ಒಂದು ಎಂಡೋನ್ಯೂಕ್ಲಿಯಸ್, ಇನ್ನೊಂದು ಎಕ್ಸೋನ್ಯೂಕ್ಲಿಯಸ್ ಅಂತ. ಎಂಡೋನ್ಯೂಕ್ಲಿಯಸ್ ಅಂದ್ರೆ ಸಪೋಸ್ ಈಗ ಇಲ್ಲಿ ಒಂದು ಜೆನೆಟಿಕ್ ಮೆಟೀರಿಯಲ್ ಇದೆ. ಓಕೆ, ಸೊ ದಿಸ್ ಇಸ್ ಜೆನೆಟಿಕ್ ಮೆಟೀರಿಯಲ್, DNA ಇದೆ.
ಸೊ ಈ DNA ನ ಎಂಡ್ ಪಾರ್ಟ್ ಅಲ್ಲಿ ಕಟ್ ಮಾಡಿದ್ರೆ ದಟ್ ಈಸ್ ರೆಸ್ಟ್ರಿಕ್ಷನ್ ಎಕ್ಸೋನ್ಯೂಕ್ಲಿಯಸ್. ಮೀನ್ಸ್ ಇಟ್ ಈಸ್ ಕಟ್ಟಿಂಗ್ genetic material at the ends. So that's why it is known as exonucleus. ಅದೇ ನೆಕ್ಸ್ಟ್ ಏನಾದ್ರೂ ಬಂದ್ಬಿಟ್ಟು ಎಂಡ್ ಅಲ್ಲಿ ಕಟ್ ಮಾಡಿದ್ರೆ, ಓಕೆ, ಸೊ ಎಂಡ್ ಅಲ್ಲಿ ಆಯ್ತು. ನೆಕ್ಸ್ಟ್ ಮಿಡಲ್ ಪಾರ್ಟ್ ಅಲ್ಲಿ, ಮಿಡಲ್ ಅಲ್ಲಿ ಎಲ್ಲಾದ್ರೂ ಈ ತರ ಕಟ್ ಮಾಡಿದ್ರೆ, ಸಪೋಸ್ ಇಲ್ಲಿ ಕಟ್ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳಿ, ಯಾವುದು ಎನ್ಸೈಮ್, ರೆಸ್ಟ್ರಿಕ್ಷನ್ ಎನ್ಸೈಮ್. ಇದನ್ನ ನಾವೇನಂತ ಕರಿತೀವಿ? ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್. ಎಂಡೋ ಮೀನ್ಸ್ ಇನ್ಸೈಡ್, ಓಕೆ, ಇನ್ಸೈಡ್ ರೀಜನ್ ಆಫ್ ದಿಸ್ ಜೆನೆಟಿಕ್ ಮೆಟೀರಿಯಲ್ ಅಲ್ಲಿ ಕಟ್ ಮಾಡಿದ್ರೆ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಅಂತ ಕರಿತೀವಿ. ಎಂಡ್ಸ್ ಅಲ್ಲಿ ಕಟ್ ಮಾಡಿದ್ರೆ ಎಕ್ಸೋನ್ಯೂಕ್ಲಿಯಸ್. ಗೊತ್ತಾಯ್ತು? ಸೊ ಇದು 2 ಟೈಪ್ಸ್ ಇದೆ. ಸೊ ರೆಸ್ಟ್ರಿಕ್ಷನ್ ಎನ್ಸೈಮ್ ಅಲ್ಲಿ 2 ಟೈಪ್ಸ್ ಇದೆ, ಒಂದು ಎಂಡೋನ್ಯೂಕ್ಲಿಯಸ್, ಇನ್ನೊಂದು ಎಕ್ಸೋನ್ಯೂಕ್ಲಿಯಸ್. ಈಗ ಇಲ್ಲಿ ಯೂಸ್ ಮಾಡುವಂತಹದ್ದು, ಬಯೋಟೆಕ್ನಾಲಜಿ ಪ್ರೊಸೆಸ್ ಅಲ್ಲಿ ಯೂಸ್ ಮಾಡುವಂತಹದ್ದು ಯಾವುದು ಅಂದ್ರೆ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್. ಅದರಲ್ಲೂ ಕಾಮನ್ ಆಗಿ ಯೂಸ್ ಮಾಡುವಂತಹದ್ದು ಯಾವುದು ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಅಂತ ಅಂದ್ರೆ ಇಕೋ ಆರ್, ದಟ್ ಇಸ್ 1. ಓಕೆ, ಸೊ ಏನಿದು ಇಕೋ ಆರ್1 ಅಂತ ಅಂದ್ರೆ, ಇಕೋ ಅಂತಂದ್ರೆ ಎಸ್ಚೆರಿಷಿಯಾ ಕೊಲೈ ಅನ್ನುವಂತಹ ಬ್ಯಾಕ್ಟೀರಿಯಾದಿಂದ ತೆಗೆದಿರುವಂತಹ ರೆಸ್ಟ್ರಿಕ್ಷನ್ ಎನ್ಸೈಮ್ ಇದು, ದಟ್ ಈಸ್ ಎಂಡೋನ್ಯೂಕ್ಲಿಯಸ್. ಇದು ನಾಮನ್ಕ್ಲೇಚರ್ ಈ ರೀತಿ ಮಾಡ್ತೀವಿ. ಇ ಅಂತ ಅಂದ್ರೆ ಜೀನಸಿನ ಫಸ್ಟ್ ಲೆಟರ್, CO ಬರಿಬೇಕು. ಇದು ನಾಮನ್ಕ್ಲೇಚರ್ ಅಂತ 2 ಮಾರ್ಕ್ಸ್ಗೆ 3 ಮಾರ್ಕ್ಸ್ಗೆ ಕೇಳ್ತಾರೆ ಕೆಲವೊಂದ್ಸರಿ. CO ಅಂತ ಅಂದ್ರೆ ಫಸ್ಟ್ 2 ಲೆಟರ್ಸ್ ಆಫ್ ಸ್ಪೀಶೀಸ್. CO ಅಂದ್ರೆ ಫಸ್ಟ್ 2 ಲೆಟರ್ಸ್ ಆಫ್ ಸ್ಪೀಶೀಸ್. ಓಕೆ, R ಅಂತ ಅಂದ್ರೆ ಸ್ಟ್ರೇನ್, ದಟ್ ಈಸ್ 1 ರೋಮನ್ ಈಸ್ ಆರ್ಡರ್. ಯಾವ ಬ್ಯಾಕ್ಟೀರಿಯಾ ಸ್ಟ್ರೇನು, ಅದರಿಂದ ಯಾವ ಆರ್ಡರ್ ಇಂದ ಇದನ್ನ ಎಕ್ಸ್ಟ್ರಾಕ್ಟ್ ಮಾಡಿರೋದು ಅಂತಂದೇಳಿ ನಾಮನ್ಕ್ಲೇಚರ್ ಮಾಡುವಂತಹ ಮೆಥಡ್ ಇದು. ಓಕೆ, ಸೊ ದಿಸ್ ಇಸ್ ಹೌ ಯು ನೀಡ್ ಟು ರೈಟ್. ಇದನ್ನ ಬರೀತೀರಾ, ಸರಿನಾ? ಇದೇ ರೀತಿ ಕೇಳ್ತಾರೆ. ನೆಕ್ಸ್ಟ್ ರೆಸ್ಟ್ರಿಕ್ಷನ್ ಎನ್ಸೈಮ್ ಅಂತ ಗೊತ್ತಾಯ್ತು, ಅದ್ರ ಕೆಲಸ ಏನಂತ ಗೊತ್ತಾಯ್ತು. ಸೊ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ಅಂದ್ರೆ ರಿಕಾಂಬಿನೆಂಟ್ DNA ಸಿಂಥಸಿಸ್ ಮಾಡ್ತಾರೆ ಹೊಸದಾಗಿ. ಸೊ ಅದು ಯಾವ್ದ್ರಿಂದ ಮಾಡಿರೋದು ಅಂತ ಅಂದ್ರೆ ಪ್ಲಾಸ್ಮಿಡ್ ಅನ್ನುವಂಥದ್ದು ತಗೊಂತಾರೆ. ನಾನು ಹೇಳ್ತೀನಿ ಏನು ಪ್ಲಾಸ್ಮಿಡ್ ಅಂತ, ಯಾಕೆ ಬೇಕು ಅಂತ ಹೇಳ್ತೀನಿ. ಸೊ ಪ್ಲಾಸ್ಮಿಡ್ ಅನ್ನುವಂಥದ್ದು ನ್ಯಾಚುರಲ್ ಆಗಿ ಬ್ಯಾಕ್ಟೀರಿಯಾದಲ್ಲಿ ಇರ್ತದೆ. ದಟ್ ಈಸ್ ಡಬಲ್ ಸ್ಟ್ಯಾಂಡರ್ಡ್ ಎಕ್ಸ್ಟ್ರಾ ಕ್ರೋಮೋಸೋಮಲ್ ಸರ್ಕ್ಯುಲರ್ DNA ನ ಪ್ಲಾಸ್ಮಿಡ್ ಅಂತ ಕರಿತೀವಿ. ಅದು ಬ್ಯಾಕ್ಟೀರಿಯಾದಲ್ಲಿ ಇರ್ತದೆ. ಸೊ ಈ ಬ್ಯಾಕ್ಟೀರಿಯಾದಲ್ಲಿ ಇರುವಂತಹ ಪ್ಲಾಸ್ಮಿಡ್ ನ ಐಸೋಲೇಟ್ ಮಾಡಿ ಅದಕ್ಕೆ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್, ನಮಗೆ ಬೇಕಾಗಿರುವಂತಹ ಜೀನ್ ಯಾವುದು ಅಂದ್ರೆ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ ಅಟ್ಯಾಚ್ ಮಾಡ್ಬಿಟ್ಟು ಒಂದು ರೀಕಾಂಬಿನೆಂಟ್ DNA ಮಾಡ್ತಾರೆ ಫಸ್ಟ್ ಟೈಮ್. ಯಾವಾಗ ಅಂದ್ರೆ ದಟ್ ಈಸ್ ಇನ್ ದ 1972 ಬೈ 2 ಸೈಂಟಿಸ್ಟ್, ಸ್ಟೇನ್ಲಿ ಕೋಹೆನ್ ಮತ್ತೆ ಹರ್ಬರ್ಟ್ ಬೋಯರ್. ಸೊ ದಿಸ್ ಇಸ್ ಹೌ ಫಸ್ಟ್ ಪ್ಲಾಸ್ಮಿಡ್, ದಟ್ ಈಸ್ recombinant DNA constructed by using Salmonella typhimurium bacteria plasmid. ಯಾವ ಪ್ಲಾಸ್ಮಿಡ್ ಯೂಸ್ ಮಾಡಿದ್ರು, ಯಾವ ಬ್ಯಾಕ್ಟೀರಿಯಾದಿಂದ ಪ್ಲಾಸ್ಮಿಡ್ ಐಸೋಲೇಟ್ ಮಾಡಿದ್ರು ಅಂದ್ರೆ ಸಾಲ್ಮೊನೆಲ್ಲಾ ಟೈಫಿಮ್ಯೂರಿಯಂ ಇಂದ. ಗೊತ್ತಾಯ್ತು? ಸೊ ದಿಸ್ ಇಸ್ 1. So this is the first case from where rDNA, that is technology began. ಅಲ್ಲಿಂದ ಸ್ಟಾರ್ಟ್ ಆಯ್ತು ಇದರ ಸ್ಟೋರಿ. ಓಕೆ, ದಟ್ ಈಸ್ ಬಯೋಟೆಕ್ನಾಲಜಿ ಪ್ರೊಸೆಸಸ್ ಏನೇನು ಇಲ್ಲಿ ತನಕನೂ ಯೂಸ್ ಮಾಡ್ತಾ ಇದೀವಿ, ದಟ್ ಈಸ್ ಇಟ್ ಫ್ರಮ್ 1972. ಅದಕ್ಕಿಂತ ಮುಂಚೆ 1968 ಅಲ್ಲಿ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಬಗ್ಗೆ ಅವರು ತಿಳ್ಕೊಂಡಿದ್ರು, ಗೊತ್ತಾಗಿತ್ತು. ಓಕೆನಾ? ಸೊ ದಿಸ್ ಇಸ್ ಅಬೌಟ್ ಎವ್ರಿಥಿಂಗ್. ನೆಕ್ಸ್ಟ್ ಈ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಕೇಳ್ತಾರೆ. ಏನಿದು ಅಂತ ಅಂದ್ರೆ, ಈಗ ನಾವು ಡಿಸ್ಕಸ್ ಮಾಡಿದ್ವಲ್ಲ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್. ಈ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಇದೆಯಲ್ಲ, ಇದಕ್ಕೆ ಒಂದು ಪ್ರಾಪರ್ಟೀಸ್ ಇರ್ತದೆ, ಕೆಲವೊಂದು ಪ್ರಾಪರ್ಟೀಸ್. ಏನು ಅಂತಂದ್ರೆ, ಫಸ್ಟ್ ಆಫ್ ಆಲ್ ನೇಮಿಂಗ್ ಯಾವ ತರ ಮಾಡಬೇಕು ಅಂತ ಗೊತ್ತಾಯ್ತು. ಈಗ ಇದೇನ್ ಮಾಡುತ್ತೆ ಅಂತ ಅಂದ್ರೆ ಎಲ್ಲೆಲ್ಲೋ ಹೋಗ್ಬಿಟ್ಟು ಕಟ್ ಮಾಡೋದಿಲ್ಲ. ಸಪೋಸ್ ದಿಸ್ ಇಸ್ ಅ ಲಾಂಗ್ DNA ಸ್ಟ್ರಾಂಡ್. ಒಂದ್ ನಿಮಿಷ, ಈ ರೀತಿನೇ ಬರ್ದ್ಬಿಡ್ತೀವಿ. ಓಕೆ, so this is DNA. ಓಕೆ, ಸೊ ಈ DNA ಇದೆಯಲ್ಲ, ಈ DNA ಅಲ್ಲಿ ಏನಿರ್ಬೇಕು ಅಂತ ಅಂದ್ರೆ ಒಂದು ಸ್ಪೆಸಿಫಿಕ್ ರೀಜನ್ ಇರ್ಬೇಕು. ಅಲ್ಲಿ ಹೋಗ್ಬಿಟ್ಟು ಏನ್ ಕಟ್ ಮಾಡುತ್ತೆ, ಇದು ಎನ್ಸೈಮ್ ಹೋಗಿ ಕಟ್ ಮಾಡುತ್ತೆ. ಸಪೋಸ್ ದಿಸ್ ಇಸ್ ಎನ್ಸೈಮ್, ಯಾವುದು ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಅನ್ನೋದು ಎನ್ಸೈಮ್ ಇದೆ. ಓಕೆ, ಇದು ಹೋಗ್ಬಿಟ್ಟು ಸುಮ್ನೆ DNA ಅಲ್ಲಿ ಎಲ್ಲಿ ಬೇಕೋ ಅಲ್ಲಿ ಕಟ್ ಮಾಡೋದಿಲ್ಲ. ಎಲ್ಲಿ ಹೋಗಿ ಕಟ್ ಮಾಡುತ್ತೆ ಅಂತ ಅಂದ್ರೆ, ಅಫ್ ಕೋರ್ಸ್ ವಿ ನೋ ದಟ್ ಇಟ್ ಈಸ್ ಎಂಡೋನ್ಯೂಕ್ಲಿಯಸ್, ಮೀನ್ಸ್ ಇಟ್ ವಿಲ್ ಕಟ್ ಅಟ್ ದ ಮಿಡಲ್ ಪಾರ್ಟ್ ಆರ್ ಎಲ್ಸ್ ಇನ್ ಬಿಟ್ವೀನ್ ದ ರೀಜನ್ ಆಫ್ ದ DNA ಅಲ್ಲಿ ಮಧ್ಯದಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಕಟ್ ರೀಜನ್ ನ ಕಟ್ ಮಾಡುತ್ತೆ, ಎಂಡ್ಸ್ ಅಲ್ಲಿ ಕಟ್ ಮಾಡೋದಿಲ್ಲ. ಓಕೆ, ಬಟ್ ಯಾವ್ದು ಒಂದು ಸ್ಪೆಸಿಫಿಕ್ ರೀಜನ್ ಇರ್ಬೇಕು. ಏನ್ ಆ ರೀಜನ್ ಇರ್ಬೇಕು ಅಂತಂದ್ರೆ, ಯಾವ ರೀತಿ ರೆಕಗ್ನೈಸ್ ಮಾಡುತ್ತೆ ಅಂತಂದ್ರೆ, ಒಂದು ರೆಕಗ್ನಿಷನ್ ಸೈಟ್ ಇರ್ಬೇಕು ಇದಕ್ಕೆ ಅಂತ ಅಂದ್ರೆ, ಒಂದು ಕರೆಕ್ಟ್ ಆಗಿ ನೈಟ್ರೋಜನ್ ಬೇಸಸ್ ಸೀಕ್ವೆನ್ಸ್ ಇರ್ಬೇಕು. ಎಷ್ಟು ಅಂತಂದ್ರೆ
6 ಬೇಸ್ ಪೇರ್ಸಿನ ಸೀಕ್ವೆನ್ಸ್ ಇರಬೇಕು. ಓಕೆ, 6 ಬೇಸ್ ಪೇರ್ಸ್ನ ಸೀಕ್ವೆನ್ಸ್ ಇರಬೇಕು. ಮತ್ತೆ ಅದು ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಇರಬೇಕು. ಪ್ಯಾಲಿಂಡ್ರೋಮಿಕ್ ಅಂತ ಅಂದ್ರೆ ಏನು, ರೈಟ್ ಇಂದ ಲೆಫ್ಟಿಗೆ ಓದಿದ್ರು, ಲೆಫ್ಟ್ ಇಂದ ರೈಟಿಗೆ ಓದಿದ್ರು ಸೇಮ್ ಇರಬೇಕು. ಸಪೋಸ್ ದಿಸ್ ಲೈಕ್ ದಿಸ್ GAATTC. ಓಕೆ, ಸೊ ಮತ್ತೆ ನಾನು ಇಲ್ಲಿ ಬರಿತಾ ಇದ್ದೀನಿ GAATTC. ಈಗ ನೋಡಿ ಇವೆರಡೂನು ಆಂಟಿ ಪ್ಯಾರಲಲ್ ಪೊಲಾರ್ ಚರ್ಗಾಫ್ ರೂಲ್ ಫಾಲೋ ಮಾಡ್ತಿದ್ದಾನ. ಜಿಗೆ ಏನ್ ಪೇರ್ ಆಗ್ಬೇಕು, ಸಿ. ಎಗೆ ಏನಾಗ್ಬೇಕು, ಟಿ. ಎಗೆ ಏನಾಗ್ಬೇಕು, ಟಿ. ಟಿಗೆ ಏನಾಗ್ಬೇಕು, ಎ. ಟಿಗೆ ಏನಾಗ್ಬೇಕು, ಎ. ಜಿಗೆ ಏನಾಗ್ಬೇಕು, ಸಿ ಹೈಡ್ರೋಜನ್ ಬಾಂಡ್ಸ್. ಓಕೆ, ಇದೆರಡರ ಮಧ್ಯ 2 ಹೈಡ್ರೋಜನ್ ಬಾಂಡ್ ಇರುತ್ತೆ. ಜಿ ಮತ್ತೆ ಸಿ ಮಧ್ಯ 3 ಹೈಡ್ರೋಜನ್ ಬಾಂಡ್ ಇರುತ್ತೆ. ಕರೆಕ್ಟ್ ಆಯ್ತಲ್ವಾ? ಸಿ, ಫ್ರಮ್ ಹಿಯರ್ ಟು ಹಿಯರ್ ಐ ಕ್ಯಾನ್ ರೀಡ್ ಇಟ್ ಆಸ್ GAATTC and from here to here I can read it as GAATTC. ಅಂದ್ರೆ ನಿಮಗೆ ಆಪ್ಷನ್ಸ್ ಕೊಟ್ಟಿರ್ತಾರೆ ಕೆಲವೊಂದ್ಸರಿ MCQs ಅಲ್ಲಿ, ನೀವು ಯಾವ್ದು ಕರೆಕ್ಟ್ ಚೂಸ್ ಮಾಡ್ಬೇಕು ಅಂದ್ರೆ ಒಂದು 5' to 3' ಇರಬೇಕು, ಇನ್ನೊಂದು ಇಲ್ಲಿ 3' to 5' ಇರಬೇಕು. ಸೊ ದಿಸ್ ಇಸ್ ದ ಥಿಂಗ್. ಸೊ ಇಂಥ ರೀಜನ್ ನ ಅದು ಐಡೆಂಟಿಫೈ ಮಾಡುತ್ತೆ. ಓಕೆ, DNA ಅಲ್ಲಿ ಎಲ್ಲಿ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್, ಸಪೋಸ್ ಇಲ್ಲಿ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಇದೆ ಅಂತ ತಿಳ್ಕೊಳ್ಳಿ. ನೌ ಇಟ್ ವಿಲ್ ಮೇಕ್ ಕಟ್ ಹಿಯರ್, ಇಲ್ಲಿ ಒಂದು ಮತ್ತೆ ಇಲ್ಲೊಂದು ಕಟ್ ಮಾಡುತ್ತೆ. ಯಾವ ರೀತಿ ಅಂತ ಅಂದ್ರೆ ಅಗೇನ್ ಸೀಕ್ವೆನ್ಸ್ ಅಲ್ಲಿ ಸುಮ್ಮನೆ ಕಟ್ ಮಾಡೋದಿಲ್ಲ. ಎಲ್ಲಿ ಅಂದ್ರೆ ಇಲ್ಲಿದೆ ನೋಡಿ, ಎಂಡ್ ಅಲ್ಲಿ. ಓಕೆ, ಅವೇ ಫ್ರಮ್ ದ ಸೆಂಟರ್. ಈ ರೀಜನ್ ಅಲ್ಲಿನೇ, ಒಂದ್ ನಿಮಿಷ, ಈ ರೀಜನ್ ಅಲ್ಲಿನೇ ಮತ್ತೆ ಮತ್ತೆ ಇದ್ರಲ್ಲಿನೇ ಮತ್ತೆ ಮಿಡಲ್ ಅಲ್ಲಿ ಕಟ್ ಮಾಡೋದಿಲ್ಲ. ಇಟ್ ಈಸ್ ಸ್ಲೈಟ್ಲಿ ಅವೇ ಫ್ರಮ್ ದ ಸೆಂಟರ್. ಏನ್ ಕಟ್ ಮಾಡುತ್ತೆ ಅಂತಂದ್ರೆ ಶುಗರ್ ಫಾಸ್ಫೇಟ್ ಬ್ಯಾಕ್ ಬೋನ್. ನೈಟ್ರೋಜನ್ ಬೇಸಸ್ ಇಲ್ಲಿ ಕಟ್ ಆಗೋದಿಲ್ಲ, ಶುಗರ್ ಫಾಸ್ಫೇಟ್ ಬ್ಯಾಕ್ ಬೋನ್ ಕಟ್ ಮಾಡುತ್ತೆ. ಓಕೆ, ಅಂತ ಅಂದ್ರೆ ಸ್ಟ್ರಾಂಡ್ಸ್ ಕಟ್ ಆಗುತ್ತೆ. ಓಕೆ, ಇಲ್ಲಿ ನೋಡಿ, ಮತ್ತೆ ಇಲ್ಲಿ ಈ ರೀಜನ್ಸ್, ದಟ್ ಈಸ್ ಇನ್ ದಿಸ್ ರೀಜನ್. ಓಕೆ, ಸೊ ಎಲ್ಲಿ ಅಂತಂದ್ರೆ ಕರೆಕ್ಟ್ ಆಗಿ ಜಿ ಮತ್ತೆ ಎ ಮಧ್ಯ, ಇಲ್ಲಿನೂ ಕೂಡ ಆಕ್ಚುಲಿ ಸ್ವಲ್ಪ ಇಲ್ಲಿ ತೋರಿಸ್ಬೇಕು, ಜಿ ಮತ್ತೆ ಎ ಮಧ್ಯ ಕಟ್ ಮಾಡುತ್ತೆ. ದಟ್ ಈಸ್ ಅವೇ ಫ್ರಮ್ ದ ಸೆಂಟರ್, ಸೆಂಟರ್ ಇಂದ ಸ್ವಲ್ಪ ದೂರದಲ್ಲಿ ಕಟ್ ಮಾಡುತ್ತೆ. ಕಟ್ ಮಾಡಿದಾಗ ಏನಾಗುತ್ತೆ, ಈ ರೀಜನ್ ಸಪರೇಟ್ ಆಗುತ್ತೆ. ಸೊ ಆಲ್ ದೀಸ್ 2 regions ವಿಲ್ ಗೆಟ್ ಸಪರೇಟೆಡ್. ಇದು ಯಾವ ರೀತಿ ಸಪರೇಟ್ ಆಗುತ್ತೆ ಅಂತ ಅಂದ್ರೆ ಮತ್ತೆ ಇದನ್ನ ಜಾಯಿನ್ ಮಾಡ್ಬೋದು, ಆ ರೀತಿ ಸಪರೇಟ್ ಆಗುತ್ತೆ. ಮೀನ್ಸ್ ಇಟ್ ವಿಲ್ ಕ್ರಿಯೇಟ್ ಸ್ಟಿಕ್ಕಿ ಎಂಡ್ಸ್. ಸ್ಟಿಕ್ಕಿ ಎಂಡ್ಸ್ ಅಂದ್ರೆ ವಿ ಕ್ಯಾನ್ ಜಾಯಿನ್ ದಿಸ್ ವಿತ್ ಜೀನ್ ಆಫ್ ಇಂಟ್ರೆಸ್ಟ್. ನಮಗೆ ಯಾವ್ದಾದ್ರು ಜೀನ್ ಬೇಕಾಗಿದೆ ಅದನ್ನ ನಾವು ಅಲ್ಲಿ ಹಾಕ್ಬೋದು. ಸಪೋಸ್ ಈ ಬಯೋಟೆಕ್ನಾಲಜಿನ ಮೇನ್ ಐಡಿಯಾ ಏನು ಅಂತ ಅಂದ್ರೆ, ಈಗ ಒಂದು ಪ್ಲಾಂಟ್ ಅಲ್ಲಿ ಒಂದು ಪ್ರೋಟೀನ್ ಕಂಟೆಂಟ್ ಕಡಿಮೆ ಇದೆ. ಆ ಪ್ರೋಟೀನ್ ನಾವು ಪ್ಲಾಂಟ್ ಅಲ್ಲಿ ಏನ್ ಮಾಡ್ಬೇಕು, ಎನ್ಹಾನ್ಸ್ ಮಾಡ್ಬೇಕು, ಅಂದ್ರೆ ಅದರ ಕಂಟೆಂಟ್ ಜಾಸ್ತಿ ಮಾಡ್ಬೇಕು. ಆಗ ಏನ್ ಮಾಡ್ತಾರೆ ಅಂದ್ರೆ ಬಯೋಟೆಕ್ನಾಲಜಿ ಪ್ರೊಸೆಸ್ ಯೂಸ್ ಮಾಡ್ಕೊಂತಾರೆ. ಸೊ ವಿ ನೀಡ್ ಒನ್ ಕ್ಯಾರೆಕ್ಟರ್, ದಟ್ ಕ್ಯಾರೆಕ್ಟರ್ ಈಸ್ ಇನ್ಕ್ರೀಸ್ಡ್ ಪ್ರೊಡಕ್ಷನ್ ಆಫ್ ಪ್ರೋಟೀನ್. ಆ ಕ್ಯಾರೆಕ್ಟರ್ ಪ್ಲಾಂಟ್ ಅಲ್ಲಿ ಬರಬೇಕು. ಏನ್ ಕ್ಯಾರೆಕ್ಟರು, ಪ್ರೋಟೀನ್ ಜಾಸ್ತಿ ಪ್ರೊಡ್ಯೂಸ್ ಮಾಡುವಂತ ಕ್ಯಾರೆಕ್ಟರ್. ಸೊ ಅಂತ ಜೀನ್ ನ ತಗೋಬೇಕು. ಒಂದು ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗ್ಬೇಕು ಅಂದ್ರೆ ಜೀನ್ ಇಂದಾನೆ ಎಕ್ಸ್ಪ್ರೆಸ್ ಆಗುತ್ತೆ. ಸೊ ಅಂತ ಜೀನ್ ನ ಐಸೋಲೇಟ್ ಮಾಡ್ತಾರೆ. ಸೊ ಈ ಪ್ಲಾಂಟಿಗೆ ಒಳಗಡೆ ಕಳಿಸ್ಬೇಕಲ್ಲ, ಯಾವ ರೀತಿ ಕಳಿಸ್ಬೇಕು ಅಂದ್ರೆ ಒಂದು ವೆಕ್ಟಾರ್ ತಗೊಂತ. ದಟ್ ವೆಕ್ಟರ್ ಇಸ್ ನಥಿಂಗ್ ಬಟ್ ಪ್ಲಾಸ್ಮಿಡ್. ಯಾಕೆ ಪ್ಲಾಸ್ಮಿಡ್ ನ ತಗೋಬೇಕು ಬ್ಯಾಕ್ಟೀರಿಯಾದಿಂದ ಐಸೋಲೇಟ್ ಮಾಡಿರುವಂತದ್ದು ಅಂತ ಕೇಳಿದ್ರೆ, ಪ್ಲಾಸ್ಮಿಡ್ ಅಲ್ಲಿ ಒರಿಜಿನ್ ಆಫ್ ರೆಪ್ಲಿಕೇಶನ್ ಅಂತ ಇರುತ್ತೆ. ಅಂದ್ರೆ ಇಟ್ ವಿಲ್ ರೆಪ್ಲಿಕೇಟ್ ಇಟ್ ಸೆಲ್ಫ್. ನಾವ್ ಯಾವ್ದಾದ್ರು ಹೋಸ್ಟ್ ಪ್ಲಾಂಟ್ ಅಥವಾ ಹೋಸ್ಟ್ ಆರ್ಗಾನಿಸಮ್ ಅಲ್ಲಿ ಹಾಕಿದ್ರೆ ಅದಷ್ಟಿಗೆ ಅದು ರೆಪ್ಲಿಕೇಟ್ ಆಗ್ಬೇಕು, ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಎಕ್ಸ್ಪ್ರೆಸ್ ಆಗ್ಬೇಕು. ಸೊ ಹಂಗಾಗಿ ನಾವು ಪ್ಲಾಸ್ಮಿಡ್ ವೆಕ್ಟಾರ್ ನ ತಗೊಂಡು ಅಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ದಿಸ್ ಇಸ್ ದ process. Okay, so that's why here all this whole thing is going on. ಯಾಕೆ ಇದೇ ರೀತಿ ಸ್ಟಿಕ್ಕಿ ಎಂಡ್ಸ್ ಬೇಕು ಮ್ಯಾಮ್ ಅಂತ ಕೇಳಿದ್ರೆ ದಿಸ್ ಇಸ್ ದ ರೀಸನ್. ಓಕೆ, ನಾವು ಯಾವ್ದಾದ್ರು ಈಗ ಒಂದು ನಮಗೆ ಬೇಕಾಗಿರುವಂತಹ ಜೀನ್ ನ ಇನ್ಸರ್ಟ್ ಮಾಡಿದ್ರೆ ಅದು ಹೋಗ್ಬಿಟ್ಟು ಜಾಯಿನ್ ಆಗ್ಬೇಕು. ಓಕೆ, ಸಿ DNA ಫ್ರಾಗ್ಮೆಂಟ್ಸ್ ಜಾಯಿನ್ ಅಟ್ ಸ್ಟಿಕ್ಕಿ ಎಂಡ್ಸ್. ಗೊತ್ತಾಗ್ತಿದೆ? ಸೊ DNA ಫ್ರಾಗ್ಮೆಂಟ್ ಏನಾಗಬೇಕು, ಸ್ಟಿಕ್ಕಿ ಎಂಡ್ಸ್ ಗೆ ಹೋಗಿ ಜಾಯಿನ್ ಆಗ್ಬೇಕು. Now this is known as what? Recombinant DNA. ರೀಕಂಬೈನ್ ಆಗೋದು. ಆಲ್ರೆಡಿ ಇಲ್ಲಿ DNA ಇದೆ, ನಮಗೆ ಬೇಕಾಗಿರುವಂತ DNA ಇನ್ನು ಕೂಡ ನಾವು ಆಡ್ ಮಾಡಿದ್ವಿ. ಸೊ ಹಂಗಾಗಿ ಏನಾಯ್ತು, ದಿಸ್ ಇಸ್ ರೀಕಂಬೈನ್ಡ್ DNA. ಸೊ ದಿಸ್ ಇಸ್ ದ ಪ್ರೊಸೆಸ್ ಆಫ್ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್. ನಿಮಗೆ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಬಗ್ಗೆ ಬರೀರಿ ಅಂತಾನೆ ಇಲ್ಲಿ ಕೊಟ್ಟಿರುವಂತಹ ಸ್ಟೆಪ್ಸ್ ನೀವು ಬರೀತೀರಾ. ಗೊತ್ತಾಯ್ತಾ ಮಕ್ಕಳೇ? ಸೊ ದಿಸ್ ಇಸ್ ದ ಥಿಂಗ್. ಇಲ್ಲಿ ಅದರ ಏನು ಪಾಯಿಂಟ್ಸ್ ಇದೆ, ನೀವು ಬೇಕಿದ್ರೆ ಇದನ್ನ ರೆಫರ್ ಮಾಡ್ಬೋದು. ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಅಂದ್ರೆ ಏನು, ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಅಂದ್ರೆ ಏನು, ಅದು ಯಾವ ರೀತಿ ಕೆಲಸ ಮಾಡುತ್ತೆ, ಈಗ ನಾವು ಏನ್ ಡಿಸ್ಕಸ್ ಮಾಡಿದ್ವಲ್ಲ ಸೇಮ್ ಅದೇ ಪಾಯಿಂಟ್ಸ್ ವೈಸ್ ಅಲ್ಲಿ ಇದೆ. ಓಕೆ, ಸೊ ದಿಸ್ ಇಸ್ ದ ಥಿಂಗ್. ಸಿ ಕಾಂಪ್ಲಿಮೆಂಟರಿ ಇರಬೇಕು. ಇವಾಗ ಹೇಳಿದ್ನಲ್ಲ, ಜಿ ಗೆ ಆಪೋಸಿಟ್ ಏನಿರ್ಬೇಕು,
ಸಿ ಇರಬೇಕು, ಟಿ ಗೆ ಆಪೋಸಿಟ್ ಏನಿರಬೇಕು, ಎ ಇರಬೇಕು, ಲೈಕ್ ದಟ್. ಸೊ ಇಟ್ ವಿಲ್ ಕ್ರಿಯೇಟ್ ಸ್ಟಿಕ್ಕಿ ಎಂಡ್ಸ್. ಅಲ್ಲಿಗೆ ಹೋಗಿ ನಮಗೆ ಬೇಕಾಗಿರುವಂತ ಜೀನ್ ನ ನಾವು ಅಟ್ಯಾಚ್ ಮಾಡ್ಬೋದು. ಸೊ ದಿಸ್ ಇಸ್ ದ ಥಿಂಗ್. ನೆಕ್ಸ್ಟ್, ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆದ್ರೆ ನಿಮಗೆ ಹಾಟ್ಸ್ ಕ್ವೆಶನ್ ಯಾವುದೇ ರೀತಿ ಕೊಟ್ರು ನೀವು ಸಾಲ್ವ್ ಮಾಡ್ಬೋದು. ಓಕೆ, ಸೊ ದಿಸ್ ಇಸ್ ದ ಮೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಏನಿದು ಅಂತಂದ್ರೆ PBR 322. ವಾಟ್ ಇಸ್ PBR 322 ಮ್ಯಾಮ್ ಅಂತಂದ್ರೆ ಪ್ಲಾಸ್ಮಿಡ್ ಬೊಲಿವರ್ ಅಂಡ್ ರಾಡ್ರಿಗ್ಯೂಸ್ 322. ಪ್ಲಾಸ್ಮಿಡ್ ಬೊಲಿವರ್ ರಾಡ್ರಿಗ್ಯೂಸ್ ಅಂತಂದ್ರೆ ನೇಮ್ ಆಫ್ ದ ಸೈಂಟಿಸ್ಟ್ ಹೂ ಕನ್ಸ್ಟ್ರಕ್ಟೆಡ್ ದಿಸ್ ಆರ್ಟಿಫಿಷಿಯಲ್. ಬಹಳ ಜನ ಸ್ಟೂಡೆಂಟ್ಸ್, ಬಹಳ ಮಕ್ಳು ಏನ್ ಅನ್ಕೊಂತೀರಾ ಅಂತಂದ್ರೆ ಈ ಪ್ಲಾಸ್ಮಿಡ್ ಬ್ಯಾಕ್ಟೀರಿಯಾದಿಂದಾನೇ ತೆಗ್ದಿರೋದು ಅಂತ. ಅಲ್ಲ, ಬ್ಯಾಕ್ಟೀರಿಯಾದಿಂದ ತೆಗ್ದಿರೋದು ಅಲ್ಲ, ಇದು ಆರ್ಟಿಫಿಷಿಯಲಿ ಲ್ಯಾಬ್ ಅಲ್ಲಿ ಸಿಂಥಸೈಸ್ ಮಾಡಿರುವಂತಹ ಪ್ಲಾಸ್ಮಿಡ್ ಇದು. ಓಕೆ, ಯಾರು ಅಂದ್ರೆ ಬೊಲಿವರ್ ಮತ್ತೆ ರಾಡ್ರಿಗ್ಯೂಸ್. ಈಗ ಕೆಲವೊಂದ್ಸತಿ ಸ್ಪ್ಲಿಟ್ ಕ್ವೆಶನ್ಸ್ ಕೇಳ್ತಾರೆ. ಈ ಡಯಾಗ್ರಾಮ್ ಕೊಟ್ಬಿಟ್ಟು ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ ಕೇಳ್ತಾರೆ. ಏನು ಅಂತಂದ್ರೆ ಕೆಲವೊಂದ್ಸತಿ ಈ ರೀಜನ್ಸ್ ನ ತೆಗ್ದಿರ್ತಾರೆ. ಇದನ್ನ BAMH1 ಈ ರೀಜನ್ ತೆಗ್ದು SAL1 ಈ ರೀಜನ್ ಇದನ್ನೆಲ್ಲ ತೆಗ್ದಿರ್ತಾರೆ, ABC ಅಂತ ಮಾಡಿರ್ತಾರೆ. ಅದನ್ನ ನೀವು ಅಲ್ಲಿ A ಅಂದ್ರೆ ಏನು, B ಅಂದ್ರೆ ಏನು ಅಂತ ಹೇಳಿ ಮೆನ್ಷನ್ ಮಾಡ್ತೀರಾ. ಅಥವಾ ಏನ್ ಕೊಟ್ಬಿಡ್ತಾರೆ ಅಂದ್ರೆ ಡೈರೆಕ್ಟ್ ಈ ಡಯಾಗ್ರಾಮ್ ಕೊಟ್ಬಿಟ್ಟು ಇದರಲ್ಲಿ ಎಷ್ಟು ರೆಸ್ಟ್ರಿಕ್ಷನ್ ಸೈಟ್ಸ್ ಇದೆ ಮೆನ್ಷನ್ ಮಾಡಿ ಅಂತ. ನಾವೆಲ್ಲಿ ನೋಡೇ ಇಲ್ಲಲ್ಲ ಮ್ಯಾಮ್, ಎಲ್ಲಿದೆ ಅದು ಅಂತಂದ್ರೆ ನೋಡಿ, ಇದ್ರ ಕೆಳಗಡೆನೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಕೆಲವೊಂದು ಕ್ವಶನ್ ಪೇಪರ್ ಅಲ್ಲಿ ROP ಅಂದ್ರೆ ಏನು ಅಂತಾನು ಕೂಡ ಕೇಳಿದ್ದಾರೆ. ಓಕೆ, ಅದಲ್ಲಿ ನಾವು ಆ ಪ್ಯಾರಾಗ್ರಾಫ್ ಅಲ್ಲಿ ಕೊಟ್ಟೇ ಇಲ್ವಲ್ಲ, ಎಲ್ಲಿದೆ ಅಲ್ಲ ಅಂತಂದೇಳಿ ನೀವು ಅಲ್ಲಿ ಕೇಳೋ ಹಾಗಿಲ್ಲ. ಯಾಕಂದ್ರೆ ಇದ್ರ ಕೆಳಗಡೆನೆ ಏನೇನಿದೆ ಅಂತಂದೇಳಿ ಕೊಟ್ಟಿರ್ತಾರೆ ಇನ್ಫಾರ್ಮೇಶನ್. ಯಾವಾಗ್ಲೂ ಅಷ್ಟೇ ಡಯಾಗ್ರಾಮ್ ಕಲಿತಾ ಇದೀರಂದ್ರೆ ಅದ್ರ ಕೆಳಗಡೆ ಅದ್ ಏನ್ ಲೈನ್ ಕೊಟ್ಟಿರ್ತಾರಲ್ಲ ಅದನ್ನ ನೋಡ್ಕೊಳ್ಳಿ. ಯಾಕಂದ್ರೆ ಆ ಲೈನ್ ಮೇಲೆನೆ ಕ್ವೆಶನ್ ಅರೈಸ್ ಮಾಡ್ತಾರೆ. ಸಿ ಈಕೋಲೈ ಕ್ಲೋನಿಂಗ್ ವೆಕ್ಟರ್ PBR 322 ಶೋಯಿಂಗ್ ರೆಸ್ಟ್ರಿಕ್ಷನ್ ಸೈಟ್. ಯಾವ್ದಾವ್ದಿದೆಪ್ಪ ರೆಸ್ಟ್ರಿಕ್ಷನ್ ಸೈಟ್? ನಾನು ಇವಾಗಿನ ಹೇಳಿದ್ನಲ್ಲ ನೋಡಿ, ಯಾವ್ದಾವ್ದು ನೋಡಿ ಅವರೇ ಕೊಟ್ಟಿದ್ದಾರೆ. ಸರಿ, ಇಲ್ಲಿ ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಒಂದು ICOR1, BAMH1, SAL1, PVU2, PST1, CLA1. ಗೊತ್ತಾಯ್ತು? ಸೊ ಇದೆಲ್ಲ ಏನಾಯ್ತು? ಆಲ್ ದೀಸ್ ಆರ್ ರೆಸ್ಟ್ರಿಕ್ಷನ್ ಸೈಟ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದಿಸ್ ಪ್ಲಾಸ್ಮಿಡ್. ಎಷ್ಟಾಯ್ತು, ಎಷ್ಟು ಅಂತಾನು ಕೂಡ ಕೇಳ್ತಾರೆ. 1 2 3 4 5 6 7 8. ಗೊತ್ತಾಯ್ತು? ಸೊ 8 ಇದೆ. 1 2 3 4 5 6 7. ಯಾವ್ದು ಮಿಸ್ ಆಯ್ತು? ಓಕೆ, ಹಿಂದ್ 3 ICOR1, BAMH, SAL1, PVU2, PST1. ಓಕೆ, PVU1 ಕೊಟ್ಟಿಲ್ಲ. ಓಕೆ, ಸೊ ಟೋಟಲ್ ಎಷ್ಟಿದೆ? ಆಕ್ಚುಲ್ ಆಗಿ ದೇರ್ ಆರ್ 8. ಗಾಟ್ ದಿಸ್ ಪಾಯಿಂಟ್? ಸೊ 8 ಆದೆ. ಈಗ ಎಲ್ಲ ರೆಸ್ಟ್ರಿಕ್ಷನ್ ಸೈಟ್ ಇದ್ರೂ ಕೂಡ ರೆಕಗ್ನಿಷನ್ ಸೈಟ್ ಎಷ್ಟಿರ್ಬೇಕು ಅಂದ್ರೆ ಒಂದೇ ಇರಬೇಕು. ಸೊ ಇಟ್ ಮಸ್ಟ್ ಕಂಟೈನ್ ಓನ್ಲಿ ಒನ್ ರೆಕಗ್ನಿಷನ್ ಸೈಟ್. ಇದನ್ನು ಕೂಡ ನಿಮಗೆ ಈ ರೀತಿ ಗಿವ್ ರೀಸನ್ಸ್ ಟೈಪ್ ಕ್ವೆಶನ್ಸ್ ಕೇಳ್ತಾರೆ. ಯಾಕೆ ಒಂದೇ ರೆಕಗ್ನಿಷನ್ ಸೈಟ್ ಇರಬೇಕು, ಯಾಕೆ ಬಹಳ ರೆಕಗ್ನಿಷನ್ ಸೈಟ್ ಇರಬಾರ್ದು ಅಂತ ಕೇಳಿದ್ರೆ ನೋಡಿ, ರೆಸ್ಟ್ರಿಕ್ಷನ್ ಎನ್ಸೈಮ್ ಬಂದು ಅಲ್ಲಿ ಹೋಗಿ ಒಂದು ರೀಜನ್ ನ ಕಟ್ ಮಾಡ್ಬೇಕು ಅಂದ್ರೆ ಅದನ್ನ ರೆಕಗ್ನೈಸ್ ಮಾಡ್ಲಿಕ್ಕೆ ಒಂದು ಸೈಟ್ ಇರಬೇಕು. ಯಾವ್ದಿದೆ ಇಲ್ಲಿ ಅಂತಂದ್ರೆ BAMH1 ಅನ್ನುವಂಥದ್ದು. ಓಕೆ, ಸೊ ಹಂಗಾಗಿ ರೆಸ್ಟ್ರಿಕ್ಷನ್ ಎನ್ಸೈಮ್ ಬಂದು ಈ ರೀಜನ್ ಗೆ ಮಾತ್ರ ಕಟ್ ಮಾಡುತ್ತೆ. ಗೊತ್ತಾಯ್ತು? ಸೊ ದಿಸ್ ಇಸ್ ದ ರೀಜನ್ ವೇರ್ ದಿಸ್ ರೆಸ್ಟ್ರಿಕ್ಷನ್ ಎನ್ಸೈಮ್. ಯಾವುದು ರೆಸ್ಟ್ರಿಕ್ಷನ್ ಎನ್ಸೈಮ್ ಅಂತಂದ್ರೆ ICOR1, ಸೊ ದಟ್ ಈಸ್ E. coli, ದಟ್ ಈಸ್ ಎಸ್ಟರೇಷಿಯಾ ಕೊಲೈ ಇಂದ ತೆಗ್ದಿರುವಂತದ್ದು. ಸೊ ಇದು ಬಂದ್ಬಿಟ್ಟು ಎಲ್ಲಿ ಕಟ್ ಮಾಡುತ್ತೆ? ಇನ್ ದಿಸ್ ರೀಜನ್, BAMH1 ರೀಜನ್ ಅಲ್ಲಿ ಕಟ್ ಮಾಡುತ್ತೆ. ಗೊತ್ತಾಯ್ತು? ಸೊ ದಟ್ಸ್ ವೈ ಜಾಸ್ತಿ ರೆಕಗ್ನಿಷನ್ ಸೀಕ್ವೆನ್ಸ್ ಇದ್ರೆ ಏನಾಗುತ್ತೆ, ಎಲ್ಲಾ ಕಡೆನೂ ಕಟ್ ಮಾಡ್ಬಿಡುತ್ತೆ ಅದು. ಸಪೋಸ್ PST1 ಅನ್ನೋಂಥದ್ದನ್ನು ಕೂಡ ರೆಕಗ್ನಿಷನ್ ಸೈಟ್ ಆಗ್ಬಿಡ್ತು ಅಂತ ಅಂದ್ರೆ ಇಲ್ಲೂ ಬಂದು ಏನ್ ಮಾಡುತ್ತೆ, ICOR1 ಬಂದು ಕಟ್ ಮಾಡುತ್ತೆ. ಈ ರೀತಿ ಎಲ್ಲಾ ರೀಜನ್ ಅಲ್ಲಿನೂ ಕೂಡ ಕಟ್ ಮಾಡಿದ್ರೆ ಏನಾಗುತ್ತೆ, ಇರೋದೇ ಚಿಕ್ಕದು ಯಾವುದು? ಪ್ಲಾಸ್ಮಿಡ್. ಇಟ್ ಇಸ್ ಅ ಸ್ಮಾಲ್ ಜೀನ್. ಓಕೆ, ಡಬಲ್ ಸ್ಟ್ಯಾಂಡರ್ಡ್ ಸರ್ಕ್ಯುಲರ್ ಚಿಕ್ಕ ಜೀನ್ ಇದೆ. ಇದರಲ್ಲಿ ಜಾಸ್ತಿ ರೀಜನ್ ಕಟ್ ಆದ್ರೆ ನಮಗೆ ಬೇಕಾಗಿರುವಂತಹ ಜೀನ್ ನ ಇನ್ಸರ್ಟ್ ಎಲ್ಲಿ ಮಾಡೋದು ನಾವು? It is that is completely, if we cut all these regions then it will be in the form of fragmented. Okay, so fragments ಆಗಿ ತುಂಡಾಗಿ ಆಗ್ಬಿಡುತ್ತೆ. ಸೊ ಆವಾಗ ನಾವು ನಮಗೆ ಬೇಕಾಗಿರುವಂತ ಜೀನ್ ನ ಇನ್ಸರ್ಟ್ ಮಾಡಕ್ಕಾಗಲ್ಲ, ಇದನ್ನ ಹೋಸ್ಟ್ ಗೆ ನಾವು ಟ್ರಾನ್ಸ್ಫರ್ ಮಾಡಕ್ಕಾಗಲ್ಲ. ಸೊ ದಟ್ಸ್ ವೈ ಇಟ್ ಮಸ್ಟ್ ಕಂಟೈನ್ ಓನ್ಲಿ ಒನ್ ರೆಕಗ್ನಿಷನ್ ಸೈಟ್. ನಿಮಗೆ ಈ ಕ್ವೆಶನ್ ಕೇಳಿದ್ದಾರೆ. ಓಕೆ, ಯಾಕೆ ಇರಬೇಕು ಅಂದ್ರೆ ಒಂದು ರೆಕಗ್ನಿಷನ್ ಸೈಟ್ ಇರಬೇಕು. ಜೊತೆಗೆ
ಇನ್ನೊಂದು ಮೇಜರ್ ಆಗಿ ಏನಿರಬೇಕು ಅಂತಂದ್ರೆ ORI ಅಂದ್ರೆ ಏನು, ಒರಿಜಿನ್ ಆಫ್ ರೆಪ್ಲಿಕೇಶನ್. ಏನಿದು ರೀಜನ್ ಅಂತ ಅಂದ್ರೆ ಇದು ಇರೋದ್ರಿಂದಾನೇ ನಾವು ಹೋಸ್ಟ್ ಸೆಲ್ ಅಲ್ಲಿ ಹಾಕಿದಾಗ ಈ ಟೋಟಲ್ ಏನು ಪ್ಲಾಸ್ಮಿಡ್ ಇದೆಯಲ್ಲ ಅದು ರೆಪ್ಲಿಕೇಟ್ ಆಗುತ್ತೆ. ಓಕೆ, ಸೊ ಇದು ರೆಪ್ಲಿಕೇಟ್ ಆಗ್ಬೇಕು ಅಂದ್ರೆ ಏನ್ ಬೇಕು, ಒರಿಜಿನ್ ಆಫ್ ರೆಪ್ಲಿಕೇಶನ್ ಬೇಕು. ನೆಕ್ಸ್ಟ್ ROP ಅಂದ್ರೆ ಏನು, ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ROP ಕೋಡ್ಸ್ ಫಾರ್ ಪ್ರೋಟೀನ್ಸ್ ಇನ್ವಾಲ್ವ್ಡ್ ಇನ್ ದ ರೆಪ್ಲಿಕೇಶನ್ ಆಫ್ ದ ಪ್ಲಾಸ್ಮಿಡ್. ರೆಪ್ಲಿಕೇಟ್ ಆಗ್ಬೇಕು ಅಂದ್ರೆ ಪ್ರೋಟೀನ್ಸ್ ಬೇಕಾಗುತ್ತೆ. ಓಕೆ, ಸೊ ಆ ಪ್ರೋಟೀನ್ಸ್ ಪ್ರೊಡ್ಯೂಸ್ ಮಾಡ್ತಿರುವಂತಹ ರೀಜನ್ ಯಾವುದು ಅಂತಂದ್ರೆ ROP ಜೀನ್. Okay, so this ROP gene is going to produce protein for which process, replication of this plasmid. ಗೊತ್ತಾಯ್ತು. ಸೊ ಇದಿಷ್ಟು ನೀವು ತಿಳ್ಕೊಂಡಿದ್ರೆ. ಇನ್ನು ಮೇಜರ್ ಆಗಿ ಇರೋದು ಯಾವುದು ಅಂತಂದ್ರೆ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್. ಯಾವ್ದಾವ್ದಿದೆ, ಒಂದ್ ನಿಮಿಷ ಇದನ್ನ ರಬ್ ಮಾಡ್ಬಿಡ್ತೀನಿ. ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ ಯಾವ್ದಾವ್ದಿದೆ ಅಂದ್ರೆ ಆಂಪಿಸಿಲಿನ್ ಮತ್ತೆ ಟೆಟ್ರಾಸೈಕ್ಲಿನ್. There are two antibiotic resistant gene present in this plasmid 322. One is ampicillin, another is tetracycline. ಏನು ಮ್ಯಾಮ್ ಇದು ರೆಸಿಸ್ಟೆಂಟ್ ಜೀನ್ ಅಂತ ಅಂದ್ರೆ, ಸಪೋಸ್ ಕೋವಿಡ್ ಎಕ್ಸಾಂಪಲ್ ತಗೊಳ್ಳೋಣ. ನಮಗೆ ಕೋವಿಡ್ ಬರಬಾರ್ದು ಅಂತಂದೇಳಿ ನಾವು ವ್ಯಾಕ್ಸಿನೇಟ್ ಮಾಡ್ಕೊಂಡಿದೀವಿ ಅಂದ್ರೆ ವಿ ಹ್ಯಾವ್ ದಟ್ ರೆಸಿಸ್ಟೆಂಟ್ ಜೀನ್ ಇನ್ ಅವರ್ ಬಾಡಿ ನಾವ್. ಸೊ ಈಗ ಅದೇ ವೈರಸ್, ಕೊರೋನಾ ವೈರಸ್ ಏನಾದ್ರು ಬಂದು ಅಟ್ಯಾಕ್ ಮಾಡಿದ್ರೆ ನಾವು ಅದಕ್ಕೆ ಏನು ಇಮ್ಯೂನ್ ಸಿಸ್ಟಮ್, ನಮಗೆ ಮೆಮೊರಿ ಪವರ್, ವ್ಯಾಕ್ಸಿನೇಷನ್ ಇಂದ ಇಮ್ಯೂನ್ ಸೆಲ್ಸ್ ಅಲ್ಲಿ ಮೆಮೊರಿ ಇದೆ. ಸೊ ಇಟ್ ವಿಲ್ ಐಡೆಂಟಿಫೈ ಅಂಡ್ ಇಟ್ ವಿಲ್ ಫೈಟ್ ಅಗೇನ್ಸ್ಟ್ ದಟ್ ಕೊರೋನಾ ವೈರಸ್ ಜೊತೆ ಫೈಟ್ ಮಾಡ್ಬಿಡುತ್ತೆ. ಸೊ ಹಂಗಾಗಿ ಅದು ನಮಗೆ ಅಟ್ಯಾಕ್ ಮಾಡಿದ್ಮೇಲೆ ಅದರ ಸಿಂಪ್ಟಮ್ಸ್ ತೋರಿಸ್ಲಿಕ್ಕೆ ಆಗಲ್ಲ. ಗೊತ್ತಾಯ್ತು. ಸೊ ಅದೇ ರೀತಿ ಇಲ್ಲೂ ಕೂಡ ಏನು ಅಂತಂದ್ರೆ ರೆಸಿಸ್ಟೆಂಟ್ ಜೀನ್ಸ್ ಇದೆ. ಯಾವುದು ಅಂದ್ರೆ ಟೆಟ್ರಾಸೈಕ್ಲಿನ್ ಅಂತ ಅಂದ್ರೆ, ಸಪೋಸ್ ಈ ಪ್ಲಾಸ್ಮಿಡ್ ನ ಡೈರೆಕ್ಟ್ ಆಗಿ ನಾನು ಟೆಟ್ರಾಸೈಕ್ಲಿನ್ ಇರುವಂತದ್ರಲ್ಲಿ ಹಾಕಿದಾಗ, ಓಕೆ, ಸೊ ಟೆಟ್ರಾಸೈಕ್ಲಿನ್ ಅನ್ನುವಂಥದ್ದು ಇಲ್ಲಿ ಮೀಡಿಯಂ ಇದೆ, ಗ್ರೋತ್ ಮೀಡಿಯಂ. ಇದರಲ್ಲಿ ನಾನು ಈ ಪ್ಲಾಸ್ಮಿಡ್ ಹಾಕಿದಾಗ ಈ ಪ್ಲಾಸ್ಮಿಡ್ ಏನಾಗುತ್ತೆ ಅಂತಂದ್ರೆ ಗ್ರೋ ಆಗುತ್ತೆ. ಯಾಕೆ ಅಂತಂದ್ರೆ ಟೆಟ್ರಾಸೈಕ್ಲಿನ್ ಅಗೇನೆಸ್ಟ್ ರೆಸಿಸ್ಟೆಂಟ್ ಜೀನ್ ಅದರಲ್ಲಿ ಇದೆ. ಸೇಮ್ ನಾನು ಹೇಳಿದ್ನಲ್ಲ ಎಕ್ಸಾಂಪಲ್ ಯಾವ ರೀತಿ, ಕೊರೋನಾ. ನಮಗೆ ಇವಾಗ ಕೊರೋನಾ ಬಂದು ಅಟ್ಯಾಕ್ ಮಾಡಿದ್ರೆ ವಿ ವಿಲ್ ಫೈಟ್ ಅಗೇನೆಸ್ಟ್ ದಟ್. ಓಕೆ, ಅವಾಗ ಯಾವ್ದು ಗ್ರೋ ಆಗೋದಿಲ್ಲ, ಕೊರೋನಾ ವೈರಸ್ ನಮ್ಮ ಬಾಡಿಯಲ್ಲಿ ಗ್ರೋ ಆಗೋದಿಲ್ಲ. ಸೊ ಅದೇ ರೀತಿ ಈ ಟೆಟ್ರಾಸೈಕ್ಲಿನ್ ಕೂಡ ಏನಾಗೋದಿಲ್ಲ, ಇದ್ರೊಳಗಡೆ ಹೋಗ್ಬಿಟ್ಟು ಅಟ್ಯಾಕ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಇಟ್ ಈಸ್ ಹ್ಯಾವಿಂಗ್ ಇಟ್ಸ್ ರೆಸಿಸ್ಟೆಂಟ್ ಜೀನ್. ಸೊ ಇಟ್ ವಿಲ್ ಫೈಟ್ ಅಗೇನ್ಸ್ಟ್ ದಿಸ್ ಟೆಟ್ರಾಸೈಕ್ಲಿನ್ ಅನ್ನೋ ರೀತಿ. ಗೊತ್ತಾಯ್ತು. ಸೊ ಇದು ಕಾನ್ಸೆಪ್ಟ್ ಇರೋದು. ಸೊ ಆ ರೀತಿ ಎಷ್ಟು ಜೀನ್ ಇದೆ ಇದರಲ್ಲಿ, ರೆಸಿಸ್ಟೆಂಟ್ ಜೀನ್ ಯಾವ್ದಾವ್ದಿದೆ, ಆಂಪಿಸಿಲಿನ್ ಅನ್ನುವಂಥದ್ದನ್ನು ಕೂಡ ಅದಕ್ಕೆ ರೆಸಿಸ್ಟ್ ಆಗುವಂತಹ ಜೀನ್ ಇದೆ. ಮತ್ತೆ ಟೆಟ್ರಾಸೈಕ್ಲಿನ್ಗೂ ಕೂಡ ರೆಸಿಸ್ಟ್ ಆಗುವಂತಹ ಜೀನ್ ಇದರಲ್ಲಿ ಇದೆ. ಯಾವ್ದ್ರಲ್ಲಿ, ಪ್ಲಾಸ್ಮಿಡ್ ಅಲ್ಲಿ ಇದೆ. ಸೊ ಈಗ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಯೂಶಲಿ ಬಯೋಟೆಕ್ನಾಲಜಿಯಲ್ಲಿ ಏನಾಗುತ್ತೆ ಪ್ರೋಸೆಸ್ ಅಂತ ಅಂದ್ರೆ, ಈ ರೀಜನ್ ಇದೆ ಅಲ್ಲ, ಯಾವುದು ದಟ್ ಈಸ್ BAMH ರೀಜನ್ ಇದೆ ಅಲ್ಲ, ಅಲ್ಲಿ ಏನಾಗುತ್ತೆ ರೆಸ್ಟ್ರಿಕ್ಷನ್ ಎನ್ಸೈಮ್ ಹೋಗಿ ಕಟ್ ಆಗುತ್ತೆ. ಓಕೆ, ಸೊ ಕಟ್ ಮಾಡಿದಾಗ ಈ ರೀಜನ್ ಏನಾಗುತ್ತೆ, ಸಪರೇಟ್ ಆಗುತ್ತೆ. ಸೊ ದಿಸ್ ಪಿಂಕ್ ಕಲರ್ ಏನ್ ಶೇಡ್ ಕಾಣ್ತಿದೆ ಅಲ್ಲ, ಇಲ್ಲಿ ಪಿಂಕ್ ಕಲರ್ ರೀಜನ್ ಏನಾಗುತ್ತೆ, ಸಪರೇಟ್ ಆಗುತ್ತೆ. ಸೊ ಅದು ಬಿಟ್ಟು ಬೇರೆ ಅಷ್ಟೇ ರೀಜನ್ ಯಾವ ರೀತಿ ಕಾಣಿಸ್ತದೆ ಅಂದ್ರೆ ಈ ರೀತಿ ಕಾಣಿಸುತ್ತೆ, ಯಾವುದು, ಪ್ಲಾಸ್ಮಿಡ್ ಅಲ್ಲಿ. ಸೊ ಇಲ್ಲಿಷ್ಟು ಏನು ಪಿಂಕ್ ರೀಜನ್ ಇತ್ತಲ್ಲ ಅದು ಹೋಗ್ಬಿಡ್ತು. ಸೊ ಈಗ ನಾವಿಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ನಾನು ಒಂದು ಎಕ್ಸಾಂಪಲ್ ಹೇಳಿದ್ದೆ, ಯಾವುದು, ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಆಗುವಂತ ಜೀನ್ ನಮಗೆ ಬೇಕು. ಸೊ ನಾವಿವಾಗ ಆ ಜೀನ್ ನ ಇಲ್ಲಿ ಇನ್ಸರ್ಟ್ ಮಾಡಿದೀವಿ. ನಾವು ದಿಸ್ ಇಸ್ ನೋನ್ ಆಸ್ ವಾಟ್, rDNA, ರೀಕಾಂಬಿನೆಂಟ್ DNA. ಬರೇ ಪ್ಲಾಸ್ಮಿಡ್ ಇತ್ತು, ಆ ಪ್ಲಾಸ್ಮಿಡ್ ಇಂದ ನಾವು ರೀಜನ್ ನ ರಿಮೂವ್ ಮಾಡಿದ್ವಿ. ಯಾವ ರೀಜನ್ ರಿಮೂವ್ ಮಾಡಿದ್ದು, ದಿಸ್ ರೀಜನ್. ಓಕೆ, ದಿಸ್ ರೀಜನ್ ಇಸ್ ರಿಮೂವ್ಡ್. ಈಗ ಈ ರೀಜನ್ ಅಲ್ಲಿ ಮುಂಚೆ ಏನಿತ್ತು, ರೆಸಿಸ್ಟೆಂಟ್ ಜೀನ್ ಇತ್ತು. ಯಾವುದಕ್ಕೆ, ಟೆಟ್ರಾಸೈಕ್ಲಿನ್ಗೆ ರೆಸಿಸ್ಟೆಂಟ್ ಆಗುವಂತಹ ಜೀನ್ ಇತ್ತು. ಈಗ ಇದೇನಾಗ್ಬಿಡ್ತು ಅಂದ್ರೆ ಟೆಟ್ರಾಸೈಕ್ಲಿನ್ ಸೆನ್ಸಿಟಿವ್. ಸಪೋಸ್ ನಾವು ವ್ಯಾಕ್ಸಿನೇಷನ್ ಮಾಡ್ಕೊಂಡಿಲ್ಲ, ಆವಾಗ ನಮಗೆ ಏನಾಗುತ್ತೆ, ಕೋವಿಡಿನ ವ್ಯಾಕ್ಸಿನ್ ಇಲ್ಲ. ಸೊ ನಾವು ಕೋವಿಡಿನ ವ್ಯಾಕ್ಸಿನ್ ಇಲ್ಲ ಅಂತಂದ್ರೆ ವಿ ವಿಲ್ ಬಿಕಮ್ ಕೋವಿಡ್ ಸೆನ್ಸಿಟಿವ್. ಯಾಕೆ ಸೆನ್ಸಿಟಿವ್ ಅಂತ ಅಂದ್ರೆ, ಇಫ್ ಕೋವಿಡ್ ದಟ್ ಇಸ್ ಕೊರೋನಾ ವಿಲ್ ಅಟ್ಯಾಕ್, then it will grow inside our body. So like this. ಈಗ ಇದು ಟೆಟ್ರಾಸೈಕ್ಲಿನ್ ಸೆನ್ಸಿಟಿವ್ ಆಗ್ಬಿಡ್ತು. ಯಾಕೆಂದ್ರೆ ಅಲ್ಲಿ ರೆಸಿಸ್ಟೆಂಟ್ ಜೀನ್ ನ ನಾವು ತೆಗೆದ್ ಬಿಟ್ಟಿದೀವಿ. ಯಾಕೆ ರೆಸಿಸ್ಟೆಂಟ್ ಜೀನ್ ಹೋಯ್ತು ಅಂದ್ರೆ ಈ ಕಂಪ್ಲೀಟ್ ರೀಜನ್ ಏನಾಗ್ಬಿಡ್ತು, ಹೋಗ್ಬಿಡ್ತು. ಓಕೆ, ಸೊ ದಿಸ್ ಕಂಪ್ಲೀಟ್ ರೀಜನ್ ಈಸ್ ನೌ ಎಲಿಮಿನೇಟೆಡ್, ಡಿಲೀಟೆಡ್. ಅಂಡ್ ವಾಟ್ ಈಸ್ ಇನ್ಸರ್ಟೆಡ್ ಇನ್ ದಿಸ್ ರೀಜನ್, ನಮಗೆ ಬೇಕಾಗಿರುವಂತಹ ಜೀನ್ ನ ಇನ್ಸರ್ಟ್ ಮಾಡಿದೀವಿ. ಸೊ ನೌ ದಿಸ್ ಇಸ್ ನೋನ್ ಆಸ್ ವಾಟ್, recombinant DNA, rDNA synthesis, rDNA formation ಆಯ್ತು. Okay, that is construction of rDNA. So rDNA synthesis ಆಗ್ಬಿಟ್ಟಿದೆ ಇಲ್ಲಿ. Now
we need to analyze. There are many bacteria. ಒಂದು ಕಲ್ಚರ್ ಪ್ಲೇಟ್ ಇದೆ ಅಂತಂದ್ರೆ ಅದರಲ್ಲಿ ಜಾಸ್ತಿ ಬ್ಯಾಕ್ಟೀರಿಯಾ ಇರ್ತದೆ. ಕೆಲವೊಂದರಲ್ಲಿ ಈ ರೀತಿ ನಾವು ಹಾಕಿದ್ರು ಕೆಲವೊಂದು ತಗೊಂಡಿರಲ್ಲ, ಇನ್ನು ಕೆಲವೊಂದು ಬ್ಯಾಕ್ಟೀರಿಯಾದಲ್ಲಿ ಈ ರೀತಿ ಪ್ಲಾಸ್ಮಿಡ್ ಇರೋದೇ ಇಲ್ಲ. ಓಕೆ, ಸಪೋಸ್ there are plasmid where that is there are bacteria where plasmid is absent. ಪ್ಲಾಸ್ಮಿಡ್ ಏನಿರಲ್ಲ, ಇರೋದೇ ಇಲ್ಲ. ಪ್ಲಾಸ್ಮಿಡ್ ಅನ್ನೋಂಥದ್ದು ಇಲ್ಲೇ ಇಲ್ಲ ಬ್ಯಾಕ್ಟೀರಿಯಾದಲ್ಲಿ. ಓಕೆ, ಮತ್ತೆ ಇನ್ನು ಕೆಲವೊಂದು ಬ್ಯಾಕ್ಟೀರಿಯಾ ಇದೆ. ಈ ಬ್ಯಾಕ್ಟೀರಿಯಾದಲ್ಲಿ ಪ್ಲಾಸ್ಮಿಡ್ ಅಂತೂ ಇದೆ, ಒಂದು ಬ್ಯಾಕ್ಟೀರಿಯಾದಲ್ಲಿ ಪ್ಲಾಸ್ಮಿಡ್ ಅಂತೂ ಇದೆ, ಬಟ್ ಅದರಲ್ಲಿ RDNA ಇದೆನಾ ಇಲ್ಲ ಅಂತ ಗೊತ್ತಿಲ್ಲ. ಸಪೋಸ್ ಈ ರೀತಿ ಇರ್ಬೋದಲ್ಲ. ಓಕೆ, ಸೊ ನಾವು ಜೀನ್ ಹಾಕಿರೋದು ಅದು ಅಕ್ಸೆಪ್ಟ್ ಮಾಡ್ಕೊಂಡಿಲ್ದೇನು ಕೂಡ ಇರ್ಬೋದು. ಇನ್ನು ಕೆಲವೊಂದು ಬ್ಯಾಕ್ಟೀರಿಯಾ ಇದೆ, ಅದರಲ್ಲಿ ಕರೆಕ್ಟ್ ಆಗಿ ಏನಿದೆ ಅಂತ ಅಂದ್ರೆ ದಟ್ ಈಸ್ RDNA, recombinant DNA ಇದೆ. ಗೊತ್ತಾಯ್ತು? there are 3 condition A, B, C. ಒಂದು ನಾನ್ ಟ್ರಾನ್ಸ್ಫಾರ್ಮೆಂಟ್ ಅಂತ ಅಂದ್ರೆ ಇದ್ರಲ್ಲಿ ಪ್ಲಾಸ್ಮಿಡ್ ಅನ್ನೋಂಥದ್ದು ಇಲ್ಲೇ ಇಲ್ಲ. ಪ್ಲಾಸ್ಮಿಡ್ ಅನ್ನೋದು ಟ್ರಾನ್ಸ್ಫಾರ್ಮ್ ಆಗೇ ಇಲ್ಲ ಅದ್ರೊಳಗಡೆ. ಸೊ ದಟ್ಸ್ ವೈ ಇಟ್ ಇಸ್ ನೋನ್ ಆಸ್ ವಾಟ್ ನಾನ್ ಟ್ರಾನ್ಸ್ಫಾರ್ಮೆಂಟ್. ಇನ್ನೊಂದು ಟ್ರಾನ್ಸ್ಫಾರ್ಮೆಂಟ್ ಅಂತೂ ಇದೆ, ಅಂದ್ರೆ ಪ್ಲಾಸ್ಮಿಡ್ ಅಂತೂ ಇದೆ, ಆದ್ರೆ ಅದು ರೀಕಾಂಬಿನೆಂಟಾ ನಾನ್ ರೀಕಾಂಬಿನೆಂಟಾ? ನಾನ್ ರೀಕಾಂಬಿನೆಂಟ್ ಅಂತ ಅಂದ್ರೆ ನಾರ್ಮಲ್ PBR 322, ಅದರಲ್ಲಿ ನಾವು ಯಾವುದೇ ಜೀನ್ ಇನ್ಸರ್ಟ್ ಮಾಡಿಲ್ಲ. ದಟ್ ಈಸ್ ನೋನ್ ಆಸ್ ವಾಟ್ ನಾನ್ ರೀಕಾಂಬಿನೆಂಟ್. ಇನ್ನೊಂದು ರೀಕಾಂಬಿನೆಂಟ್ ಅಂತ ಅಂದ್ರೆ ನಾವು ಇನ್ಸರ್ಟ್ ಮಾಡಿರುವಂತಹ ಜೀನ್ ಅದರಲ್ಲಿ ಇದೆ ಅಂತ ಅರ್ಥ. ಓಕೆ, ಸೊ ಈ 3 ತರದನು ಬ್ಯಾಕ್ಟೀರಿಯಾಸ್ ಇದೆ ಒಂದು ಪ್ಲೇಟ್ ಅಲ್ಲಿ. ಈ ಎಲ್ಲಾ 3 ತರನು ಬ್ಯಾಕ್ಟೀರಿಯಾಸ್ ಇದೆ. ನಮಗೆ ಯಾವ್ದು ಬೇಕು? ಈಗ ಬಯೋಟೆಕ್ನಾಲಜಿ ಪ್ರೋಸೆಸ್ ಆಗ್ಬೇಕು ಅಂತಂದ್ರೆ ನಮಗೆ ರೀಕಾಂಬಿನೆಂಟ್ ಇರುವಂತದ್ದು ಬ್ಯಾಕ್ಟೀರಿಯಾ ಬೇಕು. Okay, so we have to identify which is recombinant, which is non-recombinant and which is non-transformant. ಗೊತ್ತಾಯ್ತು? ಸೊ ಹಂಗಾಗಿ ನಾವು ಈ ರೆಸಿಸ್ಟೆಂಟ್ ಜೀನ್ ನ ಯೂಸ್ ಮಾಡ್ತೀವಿ. ಒಂದು ಆಂಪಿಸಿಲಿನ್ ಯೂಸ್ ಮಾಡ್ತೀವಿ, ಇನ್ನೊಂದು ಟೆಟ್ರಾಸೈಕ್ಲಿನ್ ನ ಯೂಸ್ ಮಾಡ್ತೀವಿ. ಸಪೋಸ್ ಫಸ್ಟ್ ಆಂಪಿಸಿಲಿನ್ ಮೀಡಿಯಂ ಅಲ್ಲಿ ಹಾಕಿ ನೋಡೋದು. ಓಕೆ, ಸೊ ಎಲ್ಲ ಬ್ಯಾಕ್ಟೀರಿಯಾಸ್ ಇದೆ. ಒಂದ್ ನಿಮಿಷ, ಬ್ಯಾಕ್ಟೀರಿಯಾ ಶೇಪ್ ಅಲ್ಲಿನೇ ಬರೀತೀವಿ. There are many bacteria. We don't know which is transformant, which is recombinant and which is non-recombinant. So first what we need to do is we need to pour here ಏನು ಅದರಲ್ಲಿ ಹಾಕ್ತೀವಿ ಅಂದ್ರೆ ಆಂಪಿಸಿಲಿನ್ ಹಾಕ್ತೀವಿ. ಓಕೆ, ಸೊ ಆಂಪಿಸಿಲಿನ್ ಹಾಕಿದ್ರೆ ಏನಾಗುತ್ತೆ? ನಾನ್ ಟ್ರಾನ್ಸ್ಫಾರ್ಮೆಂಟ್ ಅಲ್ಲಿ ಏನಿರಲ್ಲ, ಪ್ಲಾಸ್ಮಿಡ್ ಇರೋದೇ ಇಲ್ಲ. ಪ್ಲಾಸ್ಮಿಡ್ ಇಲ್ಲ ಅಂತ ಅಂದ್ರೆ ಅದಕ್ಕೆ ರೆಸಿಸ್ಟೆಂಟ್ ಜೀನ್ ಇರುತ್ತಾ? ಹಂಗಂದ್ರೆ ಪ್ಲಾಸ್ಮಿಡ್ ಇಲ್ಲ ಅಂದ್ರೆ ಅದಕ್ಕೆ ಆಂಪಿಸಿಲಿನ್ ನ ಆಂಪಿಸಿಲಿನ್ ಇದ್ರೂ ಅದರಲ್ಲಿ ಗ್ರೋ ಆಗ್ಲಿಕ್ಕೆ ಜೀನ್ ಇದೆನಾ? ಅದರಲ್ಲಿ ಇಲ್ಲ. ಸೊ ಹಂಗಾಗಿ ಇಟ್ ವಿಲ್ ನಾಟ್ ಗ್ರೋ. ಓಕೆ, ಸೊ ದಿಸ್ ಬ್ಯಾಕ್ಟೀರಿಯಾ ವಿಲ್ ನಾಟ್ ಏಬಲ್ ಟು ಗ್ರೋ ಇನ್ ಆಂಪಿಸಿಲಿನ್ ಕಂಟೈನಿಂಗ್ ಮೀಡಿಯಂ. ಸತ್ತೋಗ. ಓಕೆ, ಅದು ಗ್ರೋ ಆಗ್ಲಿಕ್ಕೆ ಆಗಲ್ಲ. ನೆಕ್ಸ್ಟ್ ನಾನ್ ರಿಕಾಂಬಿನೆಂಟ್ ಏನಾಗುತ್ತೆ? ದಟ್ ಈಸ್ ನಾನ್ ರಿಕಾಂಬಿನೆಂಟ್ ಅಲ್ಲಿ ಏನಿದೆ? ಆಂಪಿಸಿಲಿನ್ ರೆಸಿಸ್ಟೆಂಟ್ ಜೀನ್ ಇದೆ. ಓಕೆ, ವೆದರ್ ಇಟ್ ಇಸ್ ರಿಕಾಂಬಿನೆಂಟ್ ಆರ್ ನಾನ್ ರಿಕಾಂಬಿನೆಂಟ್, ಒಂದು ಜೀನ್ ಮಾತ್ರ ಕಂಪಲ್ಸರಿ ಇದ್ದೇ ಇರುತ್ತೆ. ಯಾವ್ದದು? ಆಂಪಿಸಿಲಿನ್ ರೆಸಿಸ್ಟೆಂಟ್ ಜೀನ್. ಯಾಕಂದ್ರೆ ನಾವು ಈ ರೀಜನ್ ನ ಏನೂ ಡಿಸ್ಟರ್ಬ್ ಮಾಡಿಲ್ಲ. ಒಂದ್ ನಿಮಿಷ, ಈ ರೀಜನ್ ನ ಏನೂ ಡಿಸ್ಟರ್ಬ್ ಮಾಡಿಲ್ಲ. ನಾವು ತೆಗೆದು ಇನ್ಸರ್ಟ್ ಮಾಡಿರೋ ರೀಜನ್ ಯಾವುದು? ಈ ರೀಜನ್. ಸೊ ದಟ್ಸ್ ವೈ ವೆದರ್ ಇಟ್ ಈಸ್ ನಾನ್ ರಿಕಾಂಬಿನೆಂಟ್ ಆರ್ ರಿಕಾಂಬಿನೆಂಟ್, ವಾಟ್ ಇಸ್ ಕಂಪಲ್ಸರಿ ಪ್ರೆಸೆಂಟ್? ಆಂಪಿಸಿಲಿನ್ ಜೀನ್ ಅಂತ ಅನ್ನೋದು ಇದ್ದೇ ಇರುತ್ತೆ. ಸೊ ದಟ್ಸ್ ವೈ ಆಂಪಿಸಿಲಿನ್ ಈಸ್ ಪ್ರೆಸೆಂಟ್ ಹಿಯರ್. ಸೊ ದಟ್ಸ್ ವೈ ಇಟ್ ವಿಲ್ ಗ್ರೋ. ಓಕೆ, ನೆಕ್ಸ್ಟ್ ರೀಕಾಂಬಿನೆಂಟ್ ಗ್ರೋ ಆಗುತ್ತಾ? ಇವಾಗೇನ ಡಿಸ್ಕಸ್ ಮಾಡಿದ್ದಲ್ಲ, ಎಸ್ ಇಟ್ ವಿಲ್ ಗ್ರೋ. ಓಕೆ, ನೆಕ್ಸ್ಟ್ ಟೆಟ್ರಾಸೈಕ್ಲಿನ್ ಹಾಕ್ತಿವಿ. ಈಗ ಆಂಪಿಸಿಲಿನ್ ತೆಗೆದ್ಬಿಟ್ಟು ಇದ್ರ ಪ್ಲೇಸ್ ಅಲ್ಲಿ ಏನ್ ಹಾಕ್ತಿವಿ? ಟೆಟ್ರಾಸೈಕ್ಲಿನ್ ಹಾಕ್ತಿವಿ. ಓಕೆ, ಅಗೇನ್ ದೇರ್ ಇಸ್ ನೋ ಡಿಫರೆನ್ಸ್ ಫಾರ್ ನಾನ್ ಟ್ರಾನ್ಸ್ಫಾರ್ಮೆಂಟ್. ಯಾಕಂದ್ರೆ ಇದರಲ್ಲಿ ಪ್ಲಾಸ್ಮಿಡ್ ಇಲ್ಲ, ಟೆಟ್ರಾಸೈಕ್ಲಿನ್ ಇಲ್ಲ, ಹಂಗಾಗಿ ಆಂಪಿಸಿಲಿನ್ ಕೂಡ ಇಲ್ಲ. ಸೊ ಹಂಗಾಗಿ ಯಾವ್ದು ಹಾಕಿದ್ರು ಅದು ಬೆಳಿಲಿಕ್ಕೆ ಆಗೋದಿಲ್ಲ ಅಂತ ಗ್ರೋತ್ ಮೀಡಿಯಂ ಅಲ್ಲಿ. ಸೊ ಇಟ್ ವಿಲ್ ಡೈ, ಇಟ್ ವಿಲ್ ನಾಟ್ ಗ್ರೋ. ನೆಕ್ಸ್ಟ್ ನಾನ್ ರಿಕಾಂಬಿನೆಂಟ್ ಅಲ್ಲಿ ಟೆಟ್ರಾಸೈಕ್ಲಿನ್ ಇರುತ್ತಾ? ಎಸ್, ಟೆಟ್ರಾಸೈಕ್ಲಿನ್ ಈಸ್ ಪ್ರೆಸೆಂಟ್ ಇನ್ ನಾನ್ ರಿಕಾಂಬಿನೆಂಟ್. ಸೊ ದಟ್ಸ್ ವೈ ಇಟ್ ವಿಲ್ ಗ್ರೋ. ಅಂಡ್ ಇನ್ ರಿಕಾಂಬಿನೆಂಟ್ ಟೆಟ್ರಾಸೈಕ್ಲಿನ್ ಈಸ್ ಆಬ್ಸೆಂಟ್. ಯಾಕಂದ್ರೆ ಆ ರೀಜನ್ ಅಲ್ಲಿ ನಾವು ಏನ್ ಹಾಕಿದೀವಿ? ರಿಕಾಂಬಿನೆಂಟ್ DNA ಅಲ್ಲಿ ಅಂತ ಅಂದ್ರೆ ಏನಿದೆ ಇಲ್ಲಿ ನಮಗೆ ಬೇಕಾಗಿರುವಂತಹ ಜೀನ್ ಇದೆ. ಸೊ ದಿಸ್ ಇಸ್ ರಿಕಾಂಬಿನೆಂಟ್ DNA. ಹೌದಾ? ಸೊ ಈ ರಿಕಾಂಬಿನೆಂಟ್ DNA ಅಲ್ಲಿ ಏನಿದೆ? ನಮಗೆ ಬೇಕಾಗಿರುವಂತಹ ಜೀನ್ ಇದೆ. ಸೊ ಹಂಗಾಗಿ ಟೆಟ್ರಾಸೈಕ್ಲಿನ್ ರೆಸಿಸ್ಟೆಂಟ್ ಜೀನ್ ಇಲ್ಲ ಇಲ್ಲಿ. ಅದ್ರ ಬದಲು ಏನಾಗ್ಬಿಟ್ಟಿದೆ? ಇದು ಸೆನ್ಸಿಟಿವ್ ಟು ಟೆಟ್ರಾಸೈಕ್ಲಿನ್. ಸೊ ಇಟ್ ವಿಲ್ ನಾಟ್ ಏಬಲ್ ಟು ಗ್ರೋ. ಸೊ ವಿ ಕ್ಯಾನ್ ಕ್ಲಿಯರ್ಲಿ ಐಡೆಂಟಿಫೈ by this method which is recombinant and non-recombinant. So
NCERT ಅಲ್ಲಿ ಒಂದು ಲಾಸ್ಟಿಗೆ ಲೈನ್ ಕೊಡ್ತಾರೆ. ಒನ್ antibiotic resistant gene is used for identifying transformants and non-transformant. Another is used for identifying recombinant and non-recombinant ಅಂತ ಇದೆ. ಸೊ ಯಾವುದು ಅಂತಂದ್ರೆ ampicillin is used for identifying transformant and non-transformant, and tetracycline is used for identifying recombinant and non-recombinant. ಸೊ ಇದಿಷ್ಟು ಹೋಲ್ ಪ್ರೊಸೆಸ್ಸಿನ ಸಮ್ಮರಿ ಏನು ಅಂತಂದ್ರೆ ಇಷ್ಟೇ ಮಕ್ಕಳು. ಏನು ಅಂದ್ರೆ ಒಂದು ಪ್ಲಾಸ್ಮಿಡ್ ಇದೆ. ಓಕೆ, ಸೊ ಈ ಪ್ಲಾಸ್ಮಿಡ್ ಅಲ್ಲಿ ನಾರ್ಮಲ್ ಆಗಿ ಎರಡು ರೆಸಿಸ್ಟೆಂಟ್ ಜೀನ್ ಇರುತ್ತೆ. ಒಂದು ಆಂಪಿಸಲಿನ್ ಅನ್ನೋದು, ಇನ್ನೊಂದು ಟೆಟ್ರಾಸೈಕ್ಲಿನ್ ಅನ್ನುವಂಥದ್ದು ರೆಸಿಸ್ಟೆಂಟ್ ಜೀನ್ ಇದೆ. ಓಕೆ, ಸೊ ಈಗ ನಾವು ಟೆಟ್ರಾಸೈಕ್ಲಿನ್ ಅನ್ನುವಂತಹ ರೀಜನ್ ನಾವು ತೆಗೆದ್ಬಿಟ್ಟು ನಮಗೆ ಬೇಕಾಗಿರುವಂತಹ ಜೀನ್ ನ ಹಾಕ್ಬಿಟ್ಟಿದೀವಿ. ಹಂಗಾಗಿ ಅದರಲ್ಲಿ ಟೆಟ್ರಾಸೈಕ್ಲಿನ್ ಜೊತೆ ಫೈಟ್ ಮಾಡುವಂತಹ ಶಕ್ತಿ ಇಲ್ಲ, ಸೆನ್ಸಿಟಿವ್ ಆಗ್ಬಿಟ್ಟಿದೆ. ಮುಂಚೆ ರೆಸಿಸ್ಟೆಂಟ್ ಇತ್ತು, ಈಗ ಅದಕ್ಕೆ ಶಕ್ತಿ ಇಲ್ಲ. ಸೊ ಅಂತಹ DNA ನ ನಾವೇನಂತ ಕರಿತಾ ಇದೀವಿ, ರೀಕಾಂಬಿನೆಂಟ್ DNA. ಯಾಕಂದ್ರೆ ಇಲ್ಲಿ ನಾವು ಟೆಟ್ರಾಸೈಕ್ಲಿನ್ ರೀಜನ್ ನ ತೆಗೆದು ನಮಗೆ ಬೇಕಾಗಿರುವಂತಹ ಜೀನ್ ನ ಇನ್ಸರ್ಟ್ ಮಾಡಿರೋದ್ರಿಂದ ಇದು ರೀಕಂಬೈನ್ ಆಗಿರುವಂತಹ DNA. ಸೊ ದಟ್ಸ್ ವೈ ಇಟ್ ಇಸ್ ರೀಕಾಂಬಿನೆಂಟ್ DNA, RDNA ಆಯ್ತು. ಇನ್ನು ಒಂದು ಟೈಪ್ ಇದೆ, ಅದರಲ್ಲಿ ಯಾವುದನ್ನು ನಾವು ಇನ್ಸರ್ಟ್ ಮಾಡಿಲ್ಲ, ನಮಗೆ ಬೇಕಾಗಿರುವಂತಹ ಜೀನ್ ಇನ್ಸರ್ಟ್ ಮಾಡಿಲ್ಲ, ಅದನ್ನ ನಾವು ನಾರ್ಮಲ್ ನಾನ್ ರೀಕಾಂಬಿನೆಂಟ್ ಅಂತ ಕರಿತೀವಿ. ಇನ್ನೊಂದು ಟೈಪ್ ಆಫ್ ಬ್ಯಾಕ್ಟೀರಿಯಾ ಇರುತ್ತೆ, ಅದರಲ್ಲಿ ಈ ಪ್ಲಾಸ್ಮಿಡ್ ಅನ್ನುವಂಥ ಕಾನ್ಸೆಪ್ಟೇ ಇರೋದಿಲ್ಲ. ಇಟ್ ಇಸ್ ನಾರ್ಮಲ್ ಬ್ಯಾಕ್ಟೀರಿಯಾ ವೇರ್ ಪ್ಲಾಸ್ಮಿಡ್ ಇಸ್ ಆಬ್ಸೆಂಟ್. ಓಕೆ, ಸೊ ಅದನ್ನ ನಾವೇನಂತ ಕರಿತಾ ಇದೀವಿ, ನಾನ್ ಟ್ರಾನ್ಸ್ಫಾರ್ಮೆಂಟ್ ಅಂತ ಕರಿತೀವಿ. ಈಗ ಈ ಮೂರನ್ನು ಒಂದೇ ಕಡೆ ಇದ್ದಾಗ ನಮಗೆ ಗೊತ್ತಾಗಲ್ಲ ಯಾವ್ದು ಟ್ರಾನ್ಸ್ಫಾರ್ಮೆಂಟ್ ಯಾವ್ದು ನಾನ್ ಟ್ರಾನ್ಸ್ಫಾರ್ಮೆಂಟ್ ಅಂತ ಗೊತ್ತಾಗ್ತಿರಲ್ಲ. ಸೊ ಹಾಗಾಗಿ ಫಸ್ಟ್ ಆಂಪಿಸಲಿನ್ ಹಾಕಿ ನೋಡ್ತಾರೆ. ಆಗ ಯಾವ್ದು ಬರುತ್ತೆ ಗ್ರೋ ಆಗುತ್ತೆ ಅಂತ ಅಂದ್ರೆ ನಾನ್ ರಿಕಾಂಬಿನೆಂಟ್ ಮತ್ತೆ ರಿಕಾಂಬಿನೆಂಟ್ ಎರಡೂ ಗ್ರೋ ಆಗುತ್ತೆ. ಯಾಕಂದ್ರೆ ಇದ್ರಲ್ಲಿ ಏನಿದು ಮೇನ್ ಆಗಿ ನಾನ್ ರಿಕಾಂಬಿನೆಂಟ್ ಮತ್ತೆ ರಿಕಾಂಬಿನೆಂಟ್ ಏನು ಅಂತಂದ್ರೆ ಅದರಲ್ಲಿ ಟ್ರಾನ್ಸ್ಫಾರ್ಮೆಂಟ್ ಅಂದ್ರೆ ಅದರಲ್ಲಿ ಆ ಬ್ಯಾಕ್ಟೀರಿಯಾದಲ್ಲಿ ಏನಿದೆ ಈ PBr322 ಅನ್ನುವಂಥದ್ದು ಇದೆ, ಪ್ಲಾಸ್ಮಿಡ್ ಇದೆ. PBr322 ಅನ್ನುವಂಥದ್ದು ಪ್ಲಾಸ್ಮಿಡ್ ಇದೆ. ಸೊ ಹಂಗಾಗಿ ಇಲ್ಲಿ ಆಂಪಿಸಲಿನ್ ಕೂಡ ಇರುತ್ತೆ, ಟೆಟ್ರಾಸೈಕ್ಲಿನ್ ಕೂಡ ಇರುತ್ತೆ. ಸೊ ಎರಡದ್ದು ರೆಸಿಸ್ಟೆಂಟ್ ಜೀನ್ ಇದೆ ಅಂತಂದ್ರೆ ಅದು ಎರಡರಲ್ಲೂ ಕೂಡ ಆರಾಮಾಗಿ ಗ್ರೋ ಆಗುತ್ತೆ. ಓಕೆ, ಬಟ್ ನಾನ್ ಟ್ರಾನ್ಸ್ಫಾರ್ಮೆಂಟ್ ಅಲ್ಲಿ ಏನು ಅಂತಂದ್ರೆ ಈ ಪ್ಲಾಸ್ಮಿಡ್ ಅನ್ನುವಂಥದ್ದು ಇರೋದೇ ಇಲ್ಲ. ಇಲ್ಲಿ ಕೊಟ್ಟಿದ್ದೀನಲ್ಲ ಈ ತರ. ಓಕೆ, ಸೊ ಇಟ್ ಈಸ್ ನಾರ್ಮಲ್ ಬ್ಯಾಕ್ಟೀರಿಯಾ ಇಸ್ ಪ್ರೆಸೆಂಟ್, ದೇರ್ ಇಸ್ ನೋ ಪ್ಲಾಸ್ಮಿಡ್ ಇನ್ಸೈಡ್ ದಿಸ್. ಪ್ಲಾಸ್ಮಿಡ್ ಇಲ್ಲ ಅಂತಂದ್ರೆ ಅದರಲ್ಲಿ ಇರುವಂತಹ ರೆಸಿಸ್ಟೆಂಟ್ ಜೀನ್ ಕೂಡ ಇರೋದಿಲ್ಲ. ಸೊ ಹಂಗಾಗಿ ಆಂಪಿಸಲಿನ್ ಹಾಕಿದ್ರು ಟೆಟ್ರಾಸೈಕ್ಲಿನ್ ಹಾಕಿದ್ರು ಅದು ಗ್ರೋ ಆಗಲ್ಲ. ಸೊ ಆಂಪಿಸಲಿನ್ ಈಸ್ ಯೂಸ್ ಟು ಐಡೆಂಟಿಫೈ ವೆದರ್ ಇಟ್ ಇಸ್ ಟ್ರಾನ್ಸ್ಫಾರ್ಮೆಂಟ್ ಆರ್ ನಾನ್ ಟ್ರಾನ್ಸ್ಫಾರ್ಮೆಂಟ್. ಓಕೆ, ಸೊ ಬ್ಯಾಕ್ಟೀರಿಯಾ ಒಳಗಡೆ ಪ್ಲಾಸ್ಮಿಡ್ ಇದೆನಾ, ಬ್ಯಾಕ್ಟೀರಿಯಾದೊಳಗಡೆ ಪ್ಲಾಸ್ಮಿಡ್ ಇಲ್ವಾ ಅಂತ ಹೇಳಿ ಐಡೆಂಟಿಫೈ ಮಾಡ್ಲಿಕ್ಕೆ ಯೂಸ್ ಆಗುತ್ತೆ ಆಂಪಿಸಲಿನ್. ಟೆಟ್ರಾಸೈಕ್ಲಿನ್ ಏನಕ್ಕೆ ಯೂಸ್ ಆಗುತ್ತೆ, ಪ್ಲಾಸ್ಮಿಡ್ ಏನೋ ಇದೆ, ಬ್ಯಾಕ್ಟೀರಿಯಾದಲ್ಲಿ ಪ್ಲಾಸ್ಮಿಡ್ ಇದೆ, ಆದ್ರೆ ಆ ಪ್ಲಾಸ್ಮಿಡ್ ನಾರ್ಮಲ್ ಪ್ಲಾಸ್ಮಿಡ್ PBr322 ಇದೆನಾ ಅಥವಾ RDNA ಪ್ಲಾಸ್ಮಿಡ್ ಇದೆನಾ ಅಂತ ಹೇಳಿ ಗೊತ್ತಾಗ್ಲಿಕ್ಕೆ, ಮೀನ್ಸ್ ಟು ಐಡೆಂಟಿಫೈ ನಾನ್ ರಿಕಾಂಬಿನೆಂಟ್ ಅಂಡ್ ರಿಕಾಂಬಿನೆಂಟ್ ವಿಚ್ ಈಸ್ ಯೂಸ್ಡ್, ದಿಸ್ ಟೆಟ್ರಾಸೈಕ್ಲಿನ್ ಈಸ್ ಯೂಸ್ಡ್. ಈಗ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅಂತ ತಿಳ್ಕೊಂತೀವಿ. ಇನ್ನೊಂದು ಹೊಸ ಕಾನ್ಸೆಪ್ಟ್ ಇದರಲ್ಲಿ ಏನ್ ಬರುತ್ತೆ ಅಂತ ಅಂದ್ರೆ ದಟ್ ಈಸ್ ಇದು ಎರಡೆರಡು ಮೆಥಡ್, ಅಂದ್ರೆ ಎರಡ್ ಸರಿ ನಾವು ಚೆಕ್ ಮಾಡ್ಬೇಕಾಗುತ್ತೆ. ಒಂದ್ಸರಿ ಆಂಪಿಸಲಿನ್ ನಲ್ಲಿ ಹಾಕಿ ನೋಡಿದಾಗ ಇದು ಟ್ರಾನ್ಸ್ಫಾರ್ಮೆಂಟ್ ನಾನ್ ಟ್ರಾನ್ಸ್ಫಾರ್ಮೆಂಟ್ ಅಂತ ಗೊತ್ತಾಗ್ಬೇಕು. ಇನ್ನೊಂದ್ಸರಿ ಟೆಟ್ರಾಸೈಕ್ಲಿನ್ ನಲ್ಲಿ ಹಾಕಿ ನೋಡಿದಾಗ ಇದು ಏನು ರಿಕಾಂಬಿನೆಂಟ್ ನಾನ್ ರಿಕಾಂಬಿನೆಂಟ್ ಅಂತ ಹೇಳಿ ಹಾಕಿ ನೋಡ್ಬೇಕಾಗ್ತದೆ. ಮೀನ್ಸ್ ಇಟ್ ರಿಕ್ವೈರ್ಸ್ 2 ಸ್ಟೆಪ್ ಪ್ರಾಸೆಸ್ ಅಂಡ್ ಇಟ್ಸ್ ಅ ಕಂಬರ್ಸಮ್ ಪ್ರಾಸೆಸ್. NCERT ಅಲ್ಲಿ ಕೊಟ್ಟಿದ್ದಾರೆ. ಕಂಬರ್ಸಮ್ ಪ್ರಾಸೆಸ್ ಅಂತಂದ್ರೆ ಏನು, ಸುಮ್ನೆ ತಲೆನೋವು ಕೆಲಸ, ಎಕ್ಸ್ಟ್ರಾ ಕೆಲಸ. ಅದ್ರ ಬದಲಿ ಒಂದೇ ಸ್ಟೆಪ್ಪಿಗೆನೆ ಟ್ರಾನ್ಸ್ಫಾರ್ಮೆಂಟ್ ನಾನ್ ಟ್ರಾನ್ಸ್ಫಾರ್ಮೆಂಟ್ ರಿಕಾಂಬಿನೆಂಟ್ ನಾನ್ ರಿಕಾಂಬಿನೆಂಟ್ ಎಲ್ಲದನ್ನು ಗೊತ್ತಾಗ್ಬಿಡ್ಬೇಕು. ಆ ರೀತಿ ಯಾವುದು ಸಿಂಪಲ್ ಸ್ಟೆಪ್, ಒಂದು ಸ್ಟೆಪ್ ನ ಕಡಿಮೆ ಮಾಡ್ಲಿಕ್ಕೆ ಶಾರ್ಟ್ಕಟ್ ಮೆಥಡ್ ಯಾವ್ದಿದೆ ಅಂತ ನೋಡಿದಾಗ ಇನ್ನೊಂದು ಪ್ಲಾಸ್ಮಿಡ್ ನ ಏನ್ ಮಾಡಿದ್ರು, ಕನ್ಸ್ಟ್ರಕ್ಟ್ ಮಾಡಿದ್ರು. ಆ ಪ್ಲಾಸ್ಮಿಡ್ ಹೆಸರು ಏನು ಅಂತಂದ್ರೆ PUC18. ಓಕೆ, ಸೊ ದಟ್ ಈಸ್ ನಥಿಂಗ್ ಬಟ್ ವಾಟ್, PUC18. ಸೊ ಒಂದು ಪ್ಲಾಸ್ಮಿಡ್ ತಗೊಂತಾರೆ, ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡಿರುವಂತ ಪ್ಲಾಸ್ಮಿಡ್. ಸೊ ನೌ ದಿಸ್ ಪ್ಲಾಸ್ಮಿಡ್ ನೇಮ್ ಇಸ್ ವಾಟ್, PUC18. ಪ್ಲಾಸ್ಮಿಡ್ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ 18 ಆಕ್ಚುಲಿ, ಅಂದ್ರೆ ಅಲ್ಲಿರುವಂತಹ ಸೈಂಟಿಸ್ಟ್ ನ ಇದನ್ನ ಫಸ್ಟ್ ಐಡೆಂಟಿಫೈ ಮಾಡಿದ್ರು. ಓಕೆ, ಸೊ ಇದ್ರಲ್ಲಿ ಏನ್ ಇನ್ಸರ್ಟ್ ಮಾಡ್ತಾರೆ ಹೊಸದಾಗಿ ಅಂತ, ಈ ರೀತಿ ಇಲ್ಲ, ಈ ರೀತಿ ಇರೋದಿಲ್ಲ, ಇದರಲ್ಲಿ ಒಂದ್ ಸ್ವಲ್ಪ ಬೇರೆ ರೀತಿ ಇರುತ್ತೆ ಅರೇಂಜ್ಮೆಂಟ್. ಇಲ್ಲಿ ಏನಿದೆ ಅಂತಂದ್ರೆ LAC-Z ಅನ್ನುವಂಥದ್ದು ಜೀನ್ ಇದೆ. ಓಕೆ, ಸೊ ನಾರ್ಮಲ್ ಇದು ಪ್ಲಾಸ್ಮಿಡ್ ಅನ್ಸ್ಕೋಬೇಕು ಅಂದ್ರೆ ನಾರ್ಮಲ್ ಆಗಿ ಏನಿರ್ಬೇಕು ಅಂತಂದ್ರೆ ರೆಪ್ಲಿಕೇಶನ್ ಆಗುವಂತ ಪ್ರೋಟೀನ್ ಇರಬೇಕು, ಒರಿಜಿನ್ ಆಫ್ ರೆಪ್ಲಿಕೇಶನ್ ಸೈಟ್ ಇರಬೇಕು, ಅದೆಲ್ಲ ಇರ್ತದೆ. ಬಟ್ ಇಷ್ಟೊಂದು ರೆಸ್ಟ್ರಿಕ್ಷನ್ ಸೈಟ್ ಇರೋದಿಲ್ಲ. ಮತ್ತೆ ರೆಕಗ್ನಿಷನ್ ಎನ್ಸೈಮ್ ಕೂಡ, ದಟ್ ಇಸ್ ರೆಕಗ್ನಿಷನ್ ಸೈಟ್ ಕೂಡ ಬೇರೆ ಇದೆ. ಓಕೆ, ದಟ್ ಈಸ್ ರೆಸ್ಟ್ರಿಕ್ಷನ್ ಎನ್ಸೈಮ್ ನ ರೆಕಗ್ನೈಸ್ ಮಾಡುವಂತ ಸೈಟ್ ಇದ್ರಲ್ಲಿ ಯಾವ್ದಿತ್ತು, BAMH1 ಇತ್ತು. ಬಟ್ ಇದರಲ್ಲಿ ಆ ರೀತಿ ಇಲ್ಲ, ಸ್ವಲ್ಪ ಬೇರೆ ಇದೆ. ಓಕೆ, ಸೊ LAC-Z ಜೀನ್ ಅನ್ನುವಂಥದ್ದು ಇದೆ. So you know that some of the concept of this LAC-Z gene.
what it is, we have studied in lacoperon. LAC-Z gene produces enzyme that is known as what? Beta galactosidase. ಇದು ಏನ್ ಎನ್ಸೈಮ್ ಪ್ರೊಡ್ಯೂಸ್ ಮಾಡುತ್ತೆ ಅಂದ್ರೆ ಬೀಟಾ ಗ್ಯಾಲಕ್ಟೋಸಿಡೇಸ್ ಅನ್ನುವಂಥ ಎನ್ಸೈಮ್ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಸೊ ಕನ್ಸಿಡರ್ ದಿಸ್ ಇಸ್ ಎನ್ಸೈಮ್. ಓಕೆ, ಸೊ ಈ ಎನ್ಸೈಮ್ ನ ಪ್ರೊಡ್ಯೂಸ್ ಮಾಡ್ತು. ನಾವು ಈಗ ಕಾಮನ್ ಆಗಿ ಎನ್ಸೈಮ್ಸ್ಗೆ ಸಬ್ಸ್ಟ್ರೇಟ್ ಆಡ್ ಮಾಡಿದೀವಿ ಅಂತ ತಿಳ್ಕೊಳ್ಳಿ. ಓಕೆ, ಸಬ್ಸ್ಟ್ರೇಟ್ಗೆ ನೇಮ್ ಕೊಟ್ಟಿದ್ದಾರೆ ಎಕ್ಸ್-ಗ್ಯಾಲ್ ಅಂತ. ಓಕೆ, ಸೊ ಈ ಸಬ್ಸ್ಟ್ರೇಟ್ ನ ಆಡ್ ಮಾಡಿದೀವಿ. ಈ ಸಬ್ಸ್ಟ್ರೇಟ್ ಎಂತದು ಅಂತಂದ್ರೆ ಕಲರ್ ಪ್ರೊಡ್ಯೂಸ್ ಮಾಡುವಂತ ಸಬ್ಸ್ಟ್ರೇಟ್. ಓಕೆ, ನಾನು ಉಲ್ಟಾ ಮಾಡ್ಬೇಕಾಗಿತ್ತು, ಇದು ಬ್ಲೂ ಮಾಡ್ಬೇಕಾಗಿತ್ತು. ಓಕೆ, ನಾನು ಬ್ಲೂ ಶೇಡ್ ಮಾಡ್ತಾ ಇದ್ದೆ. ಓಕೆ, ಸೊ ದಿಸ್ ಎಕ್ಸ್-ಗ್ಯಾಲ್ ಸಬ್ಸ್ಟ್ರೇಟ್ ಈಸ್ ಕ್ರೋಮೋಜೆನಿಕ್ ಸಬ್ಸ್ಟ್ರೇಟ್. ಯೂಶಲಿ ಎನ್ಸೈಮಿನ ಆಕ್ಟಿವ್ ಸೈಟಿಗೆ ಹೋಗಿ ಏನ್ ಬೈಂಡ್ ಆಗುತ್ತೆ? ಸಬ್ಸ್ಟ್ರೇಟ್ ಬೈಂಡ್ ಆಗುತ್ತೆ ಅಲ್ವಾ ಮಕ್ಕಳೇ? ಈ ಸಬ್ಸ್ಟ್ರೇಟ್ ಯಾವುದು ಅಂತ ಅಂದ್ರೆ ಕಲರ್ ಪ್ರೊಡ್ಯೂಸ್ ಮಾಡುವಂತ ಸಬ್ಸ್ಟ್ರೇಟ್. ಅದ್ರ ಹೆಸರೇನು? ಎಕ್ಸ್-ಗ್ಯಾಲ್. ಯಾವ ಕಲರ್ ಪ್ರೊಡ್ಯೂಸ್ ಮಾಡುತ್ತೆ ಅಂದ್ರೆ ಬ್ಲೂ ಕಲರ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈಗ ಏನಂತ ಅರ್ಥ ಆಯ್ತು? LAC-Z ಜೀನ್ ಇದೆ ಅಂತಂದ್ರೆ ಅದು ಎಕ್ಸ್ಪ್ರೆಸ್ ಆಗುತ್ತೆ. ಏನ್ ಪ್ರೊಡ್ಯೂಸ್ ಮಾಡುತ್ತೆ? ಬೀಟಾ ಗ್ಯಾಲಕ್ಟೋಸಿಡೇಸ್ ಅನ್ನುವಂತ ಒಂದು ಎನ್ಸೈಮ್ ಪ್ರೊಡ್ಯೂಸ್ ಮಾಡುತ್ತೆ ಈ ಜೀನ್. ಈ ಎನ್ಸೈಮಿಗೆ ನಾವೇನಾದ್ರೂ ಸಬ್ಸ್ಟ್ರೇಟ್ ಹಾಕಿದ್ರೆ ಅದು ಹೋಗ್ಬಿಟ್ಟು ಬೈಂಡ್ ಆಗ್ಬಿಟ್ಟು ಯಾವ ಕಲರ್ ಪ್ರೊಡ್ಯೂಸ್ ಮಾಡುತ್ತೆ? ಬ್ಲೂ ಕಲರ್ ಪ್ರೊಡ್ಯೂಸ್ ಮಾಡುತ್ತೆ. ಅಂತ ಅಂದ್ರೆ ಈ ರೀಜನ್ ಇದೆ ಅಂತ ಅಂದ್ರೆ ಏನರ್ಥ? ಈಗ ಈ LAC-Z ಇದೆ ಮತ್ತೆ ಬ್ಲೂ ಕಲರ್ ಪ್ರೊಡ್ಯೂಸ್ ಆಗ್ತಿದೆ ಅಂತಂದ್ರೆ ಏನರ್ಥ? ದೇರ್ ಈಸ್ ಪ್ರೆಸೆನ್ಸ್ ಆಫ್ ದಿಸ್ ಪ್ಲಾಸ್ಮಿಡ್ ಇನ್ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾದಲ್ಲಿ ನಾರ್ಮಲ್ ಆಗಿ PUC18 ಪ್ಲಾಸ್ಮಿಡ್ ಇದೆ ಅಂತ ಅರ್ಥ ಆಯ್ತು. ಓಕೆ, ಸೊ ಈ ಒಂದು ಬ್ಯಾಕ್ಟೀರಿಯಾ, ಸೊ ದಿಸ್ ಇಸ್ ಬ್ಯಾಕ್ಟೀರಿಯಾ. ಇನ್ ದಿಸ್ ಬ್ಯಾಕ್ಟೀರಿಯಾ ವಾಟ್ ಇಸ್ ಪ್ರೆಸೆಂಟ್? PUC18 ಮೀನ್ಸ್ ಇಟ್ ಈಸ್ ಎಕ್ಸಾಂಪಲ್ ಆಫ್ ವಾಟ್? ನಾನ್ ರೀಕಾಂಬಿನೆಂಟ್. ಇದರಲ್ಲಿ ನಾವು ಇನ್ನೂ ರೀಕಂಬೈನ್ ಮಾಡಿಲ್ಲ ಯಾವುದು? ಜೀನ್ ಆಫ್ ಇಂಟ್ರೆಸ್ಟ್. ಅದೇ ಇನ್ನೊಂದು ಕೇಸ್ ತಗೊಂತೀವಿ. ಇದೇ PUC18 ಯಾವ್ದಪ್ಪ? ಬ್ಲೂ ಕಲರ್ ಅಲ್ಲೆಲ್ಲ ಬರ್ದಿತ್ತು. ಓಕೆ, ಇದೇ PUC18 ಇದೆ. ಓಕೆ, ನಾವು ಇನ್ ದಿಸ್ ರೀಜನ್ LAC-Z ರೀಜನ್ ಇತ್ತಲ್ಲ, ಇದನ್ನ ನಾವು ಇಲ್ಲಿ ತೆಗೆದ್ಬಿಟ್ಟು LAC-Z ರೀಜನ್ ನ ತೆಗೆದು ನಮಗೆ ಬೇಕಾಗಿರುವಂತಹ ಒಂದು ಜೀನ್ ಹಾಕಿದ್ವಿ. ಆ ಜೀನ್ ನಾವೇನಾದ್ರೂ ತಿಳ್ಕೊಳ್ಳೋಣ, Y ಅಂತ ತಿಳ್ಕೊಳ್ಳೋಣ. Now there is absence of LAC-Z gene. ಈ ರೀಜನ್ ನ ತೆಗೆದು what we have inserted, ನಮಗೆ ಬೇಕಾಗಿರುವಂತ ಜೀನ್ ನ ಇನ್ಸರ್ಟ್ ಮಾಡಿದ್ವಿ. Again we take that as example. ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಆಗುವಂತ ಜೀನ್ ಇದೆ, ಆ ಜೀನ್ ನಾವು ಅದರಲ್ಲಿ ಸೇರಿಸ್ಬಿಟ್ವಿ. Now what happens is here LAC-Z will not express. LAC-Z ಜೀನ್ ಎಕ್ಸ್ಪ್ರೆಸ್ ಆಗಲ್ಲ, ಯಾಕಂದ್ರೆ LAC-Z ಜೀನ್ ಇಲ್ಲ ಅಲ್ಲಿ. ಅದನ್ನ ತೆಗೆದು ನಮಗೆ ಬೇಕಾಗಿರುವಂತದ್ದು ಯಾವ್ದೋ ಒಂದು ಜೀನ್ ಹಾಕಿದ್ವಿ, ಪ್ರೋಟೀನ್ ಜಾಸ್ತಿ ಇನ್ಕ್ರೀಸ್ ಮಾಡುವಂತದ್ದು ಜೀನ್ ಹಾಕಿದ್ವಿ. LAC-Z ಜೀನ್ ಇಲ್ಲ ಅಂತಂದ್ರೆ ನಾವು ಅದಕ್ಕೆ ಸಬ್ಸ್ಟ್ರೇಟ್ ಕೊಟ್ರೆ, ಸಬ್ಸ್ಟ್ರೇಟ್ ಯಾವುದು? ಕಲರ್ ಬರುವಂತ ಸಬ್ಸ್ಟ್ರೇಟ್ ಕೊಟ್ರೆ ಇದು ಹೋಗಿ ಬೈಂಡ್ ಆಗುತ್ತಾ? ಇಲ್ಲಿ ಇಲ್ಲ. LAC-Z ಜೀನೇ ಇಲ್ಲ, ಹಂಗಾಗಿ ಅದು ಎನ್ಸೈಮ್ ಪ್ರೊಡ್ಯೂಸ್ ಮಾಡೇ ಇಲ್ಲ. ಎನ್ಸೈಮ್ ಪ್ರೊಡ್ಯೂಸ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಟ್ರೇಟ್ ಹೋಗಿ ಬೈಂಡ್ ಆಗುತ್ತಾ? ಯಾವ್ದಕ್ ಬೈಂಡ್ ಆಗ್ಬೇಕು? ಎನ್ಸೈಮೇ ಇಲ್ಲ ಅಂತಂದ್ರೆ ಬೈಂಡ್ ಆಗೋದೇ ಇಲ್ವಲ್ಲ. ಸೊ there is no concept of producing beta galactosidase enzyme. So this substrate will not bind to beta galactosidase enzyme because enzyme is not present. Why enzyme is not present means enzyme producing gene is absent. Okay, so that's why this bacteria doesn't show any color, it is white. ಗೊತ್ತಾಯ್ತು? ಸೊ ಒಂದು ಬ್ಲೂ ಕಲರ್ ಪ್ರೊಡ್ಯೂಸ್ ಮಾಡುತ್ತೆ, ಇನ್ನೊಂದು ವೈಟ್ ಕಲರ್. ಈಗ ಯಾವ ರೀತಿ ತಗೊಂತಾರೆ ಅಂತಂದ್ರೆ, ಒಂದು ಇಷ್ಟು ದೊಡ್ಡ ಪ್ಲೇಟ್ ಇದೆ. ಓಕೆ, ಸೊ ಇದರಲ್ಲಿ ಎಲ್ಲಾ ಬ್ಯಾಕ್ಟೀರಿಯಾಸ್ ಇದೆ. ನಾನು ಈ ಪ್ಲೇಟ್ ಅಲ್ಲಿ ಡೈರೆಕ್ಟ್ ಆಗಿ ಏನ್ ಇನ್ಸರ್ಟ್ ಮಾಡಿದೆ ಅಂತ ಅಂದ್ರೆ ಎಕ್ಸ್-ಗ್ಯಾಲ್ ಅನ್ನುವಂಥದ್ದು ಸಬ್ಸ್ಟ್ರೇಟ್ ನ ಹಾಕ್ಬಿಟ್ಟೆ. ಯಾವ್ದಾವ್ದು ಬ್ಯಾಕ್ಟೀರಿಯಾದಲ್ಲಿ ಬರೇ ಪ್ಲಾಸ್ಮಿಡ್ ಇದೆ ಅದು ಆ ಸಬ್ಸ್ಟ್ರೇಟ್ ನ ತಗೊಂಡ್ಬಿಟ್ಟು ಬ್ಲೂ ಕಲರ್ ಪ್ರೊಡ್ಯೂಸ್ ಮಾಡುತ್ತೆ. ಆ ಬ್ಯಾಕ್ಟೀರಿಯಾ ಬ್ಲೂ ಕಲರ್ ಆಗಿ ಕಾಣಿಸ್ತಾ ಇರುತ್ತೆ. ಯಾವ್ದ್ರಲ್ಲಿ ನಮ್ಗೆ ಬೇಕಾಗಿರುವಂತ ಜೀನ್ ಆಫ್ ಇಂಟ್ರೆಸ್ಟ್ ಹಾಕಿದೀವಿ ಅಂದ್ರೆ RDNA ಇರುವಂತಹ ಬ್ಯಾಕ್ಟೀರಿಯಾ ವೈಟ್ ಕಲರ್ ಕಾಣಿಸ್ತಾ ಇರುತ್ತೆ. ಸೊ ಒಂದೇ ಸ್ಟೆಪ್ ಅಲ್ಲಿ ನಾವೇನಂತ ಐಡೆಂಟಿಫೈ ಮಾಡಿದ್ವಿ? ವಿಚ್ ಇಸ್ ರೀಕಾಂಬಿನೆಂಟ್ ಅಂಡ್ ವಿಚ್ ಇಸ್ ನಾನ್ ರೀಕಾಂಬಿನೆಂಟ್ ಅಂತ ಐಡೆಂಟಿಫೈ ಮಾಡಿದ್ವಿ. ನಮಗೆ ಬೇಕಾಗಿದ್ದು ಅದೇ ತಾನೆ. ಯಾವ್ದಾವ್ದು ವೈಟ್ ಕಲರ್ ಕಾಣಿಸ್ತಾ ಇದೆ ಅದರಲ್ಲಿ ಏನಂತ ಅರ್ಥ? ನಾವು ಸೇರಿಸಿರುವಂತಹ ಜೀನು ಹೋಗಿ ಸೇರ್ಕೊಂಡಿದೆ. ಸೊ ಹಂಗಾಗಿ ಇದು ರೀಕಾಂಬಿನೆಂಟ್ DNA ಇದೆ. ನಾವು ಇಂಥ ಬ್ಯಾಕ್ಟೀರಿಯಾನ ತಗೊಂಡು ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಗೆ ಯೂಸ್ ಮಾಡ್ಕೊಳ್ಳೋಣ ಅಂತ ಗೊತ್ತಾಗ್ಬಿಡ್ತು. ಗೊತ್ತಾಯ್ತು? ಸೊ ದಿಸ್ ಇಸ್ ಅ ಸಿಂಗಲ್ ಸ್ಟೆಪ್ ಪ್ರೊಸೆಸ್ ವೇರ್ ವಿ ಕ್ಯಾನ್ ಐಡೆಂಟಿಫೈ ಈಸಿಲಿ recombinant and non-recombinant. That is what we require for the experiments to be conducted. Okay, so this is the single step. So single step, short step allane ನಾವು ಐಡೆಂಟಿಫೈ ಮಾಡಬೇಕು ಅಂತಂದ್ರೆ ಯಾವ್ದು ಯೂಸ್ ಮಾಡಬೇಕು? ದಟ್ ಇಸ್ LAC-Z. ಓಕೆ, ಬಟ್ ಇದನ್ನು ಕೂಡ ಯೂಸ್ ಮಾಡಬಹುದು ಯಾವಾಗ ಅಂತ ಅಂದ್ರೆ
ಟೈಮ್ ಜಾಸ್ತಿ ಇತ್ತು ಅಂದಾಗ ಇದನ್ನ ಯೂಸ್ ಮಾಡೋದು. ಮೀನ್ಸ್ ಲೈಕ್ ಸೇಮ್ ಅಂತಂದ್ರೆ ಎರಡೆರಡು ಸ್ಟೆಪ್ ಇದೆ ಇದರಲ್ಲಿ. ಆಂಪಿಸಿಲಿನ್ ಅಲ್ಲಿ ಹಾಕಿ ನೋಡ್ಬೇಕು, ಟೆಟ್ರಾಸೈಕ್ಲಿನ್ ಅಲ್ಲಿ ಕೂಡ ಹಾಕಿ ನೋಡ್ಬೇಕು. ಬಟ್ ಇದರಲ್ಲಿ ಒಂದೇ ಸರಿ ನಾವು ಸಬ್ಸ್ಟ್ರೇಟ್ ಹಾಕಿ ನೋಡಿದ ತಕ್ಷಣನೇ ಒಂದು ಕಲರ್ ಬರುತ್ತೆ, ಇನ್ನೊಂದು ಕಲರ್ ಬರಲ್ಲ. ಸೊ ಹಾಗಾಗಿ ನಾವು ಐಡೆಂಟಿಫೈ ಮಾಡ್ಬೋದು. ವೈಟ್ ಕಾಲೋನಿ, ವೈಟ್ ಬ್ಯಾಕ್ಟೀರಿಯಾ ಕಾಲೋನಿ ಎಲ್ಲೆಲ್ಲಿ ಕಾಣಿಸ್ತಾ ಇದೆ ಅದನ್ನ ನಾವೇನಂತ ಹೇಳ್ತೀವಿ, ದಟ್ ಈಸ್ ನಥಿಂಗ್ ಬಟ್ ರೀಕಾಂಬಿನೆಂಟ್. ಅಂಡ್ ಬ್ಲೂ ಕಲರ್ ಪ್ರೊಡ್ಯೂಸ್ ಮಾಡ್ತಿರೋದು ಎಲ್ಲ ನಾನ್ ರೀಕಾಂಬಿನೆಂಟ್. ಅದರಲ್ಲಿ ನಾವು ಯಾವುದೇ ಜೀನ್ ಹಾಕಿಲ್ಲ, ಅದು ನಾನ್ ರೀಕಾಂಬಿನೆಂಟ್ ಆಗಿದೆ. ಗೊತ್ತಾಯ್ತು? ಸೊ ದಿಸ್ ಇಸ್ ದ ಪ್ರಾಸೆಸ್. ಈ ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೊಂಡಿದ್ದೀರಾ, ಇಷ್ಟು ನಿಮಗೆ ಗೊತ್ತಾಗಿದೆ ಅಂತ ಅಂದ್ರೆ ಯು ಕ್ಯಾನ್ ಈಸಿಲಿ ಅಟೆಂಡ್ ಹಾಟ್ಸ್ ಕ್ವೆಶನ್ ಆಲ್ಸೋ ಫ್ರಮ್ ದಿಸ್ ಕಾನ್ಸೆಪ್ಟ್. 5 ಮಾರ್ಕ್ಸ್ ಅಲ್ಲಿ ಕೆಲವೊಂದ್ಸರಿ ಸ್ಪ್ಲಿಟ್ ಕ್ವೆಶನ್ಸ್ ಕೇಳಿದಾಗ ಇದೆಲ್ಲ ಕಾನ್ಸೆಪ್ಟ್ಸ್ ಬೇಕಾಗತ್ತೆ. ಅಂದ್ರೆ ಕೇಳ್ತಾರೆ ಯೂಶಲಿ ಲ್ಯಾಕ್ಸ್ PUC 18 ಡಯಾಗ್ರಾಮ್ ಕೊಟ್ಬಿಟ್ಟು ಬ್ಲೂ ಕಾಲೋನಿಸ್ ಬಂದ್ರೆ ಏನರ್ಥ, ವೈಟ್ ಕಾಲೋನಿಸ್ ಬಂದ್ರೆ ಏನರ್ಥ ಅಂತ ಕೇಳಿದಾಗ ನೀವು ಇದನ್ನ ಬರಿಬಹುದು. ಓಕೆ, ಈಗ ಇನ್ಸರ್ಟ್ ಮಾಡಿದ್ವಲ್ಲ ಆ ಪ್ರೊಸೆಸ್ಗೆ ನಾವೇನಂತ ಕರಿತೀವಿ ಅಂದ್ರೆ ಇನ್ಸರ್ಷನಲ್ ಇನ್ಆಕ್ಟಿವೇಶನ್. LAC-Z ಜೀನ್ ತೆಗೆದ್ಬಿಟ್ಟು ನಮಗೆ ಬೇಕಾಗಿರುವಂತ ಜೀನ್ ಹಾಕಿದ್ವಿ, ಅವಾಗ LAC-Z ಜೀನ್ ಏನಾಯ್ತು, ಇನ್ಆಕ್ಟಿವ್ ಆಗ್ಬಿಡ್ತು. ಸೊ ದಟ್ ಪ್ರೊಸೆಸ್ ಇಸ್ ನೋನ್ ಆಸ್ ವಾಟ್, ಇನ್ಸರ್ಷನಲ್ ಇನ್ಆಕ್ಟಿವೇಶನ್. ಇನ್ಸರ್ಟ್ ಮಾಡಿದ್ದಕ್ಕೆ ಇನ್ಆಕ್ಟಿವ್ ಆಯ್ತು. ಗೊತ್ತಾಯ್ತು? ಎಲ್ಲ ವರ್ಡ್ಸ್ ಅಲ್ಲೇನೆ ಇರುತ್ತೆ, ಕಾನ್ಸೆಪ್ಟ್ ಅರ್ಥ ಆದ್ರೆ ಏನೆಲ್ಲ ಬರಿಬಹುದು. ಓಕೆ, ಸೊ ದಟ್ ಪ್ರೊಸೆಸ್ ಇಸ್ ನೋನ್ ಆಸ್ ವಾಟ್, ಇನ್ಸರ್ಷನಲ್ ಇನ್ಆಕ್ಟಿವೇಶನ್ ಪ್ರೊಸೆಸ್. ಅದನ್ನು ಕೂಡ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಮತ್ತೊಂದ್ಸರಿ RDNA ಪ್ರೊಸೆಸ್ ಬಂದಾಗ ಮತ್ತೊಂದ್ಸರಿ ಈಗ ರಿವೈಸ್ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ಇನ್ನೊಂದು ಚಿಕ್ಕ ಕಾನ್ಸೆಪ್ಟ್ ನೋಡ್ಕೊಳ್ಳಿ. ಸೊ ದಿಸ್ ಇಸ್ ಕಾಂಪಿಟೆಂಟ್ ಹೋಸ್ಟ್. ಇದನ್ನು ಕೂಡ ಬಹಳ ಸರಿ ಸ್ಪ್ಲಿಟ್ ಕ್ವಶನ್ ಕೇಳಿದಾಗ ಕೇಳಿದ್ದಾರೆ. ಏನು ಅಂತಂದ್ರೆ ಒಂದು ಬ್ಯಾಕ್ಟೀರಿಯಾ ಇದೆ, ಯೂಶಲಿ ಈ ಬ್ಯಾಕ್ಟೀರಿಯಾ ಇದೆ ಅಲ್ಲ, ಈ ಬ್ಯಾಕ್ಟೀರಿಯಾ ಬೇರೆ ಫಾರಿನ್ ಮೆಟೀರಿಯಲ್ ನ ಒಳಗಡೆ ಸೇರಿಸ್ಕೊಳ್ಳೋದಿಲ್ಲ. ಸಪೋಸ್ ಈಗ ನಾನು ಇಲ್ಲಿ RDNA ಇಟ್ಕೊಂಡಿದ್ದೀನಿ. ಓಕೆ, ಸೊ ಈ RDNA ನನಗೆ ಜಾಸ್ತಿ ನಂಬರ್ ಅಲ್ಲಿ ಗ್ರೋ ಆಗ್ಬೇಕು ಅಂದ್ರೆ ನಾನು ಹೋಸ್ಟ್ ಒಂದು ಬ್ಯಾಕ್ಟೀರಿಯಾದಲ್ಲಿ ಹಾಕ್ಬೇಕಾಗಿದೆ. ಸೊ ಹಾಕ್ಬೇಕು ಅಂದ್ರೆ ಇದು ಡೈರೆಕ್ಟ್ ಆಗಿ ಈ ಬ್ಯಾಕ್ಟೀರಿಯಾ ಅದನ್ನ ಅದ್ರೊಳಗಡೆ ತಗೊಂತಾ ಇಲ್ಲ. ಎನಿ ಫಾರಿನ್ ಮೆಟೀರಿಯಲ್ ವಿಲ್ ಡೈರೆಕ್ಟ್ಲಿ ನಾಟ್ inside the cell, because what is present in the outside of the cell? Cell wall ಇರ್ತದೆ, cell membrane ಇರುತ್ತೆ. Cell membrane ನಿಮಗೆ ಗೊತ್ತಿದೆ ಯಾವ ರೀತಿ ಅರೇಂಜ್ಮೆಂಟ್ ಆಗಿರುತ್ತೆ, ಫಸ್ಟ್ ಇಯರ್ ಅಲ್ಲಿ ಓದಿದಿರೋ. ದಟ್ ಇಸ್ ಲಿಪಿಡ್ ಬೈಲೇಯರ್ ಇರುತ್ತೆ. ಹೊರಗಡೆ ಹೈಡ್ರೋಫಿಲಿಕ್, ಆಮೇಲೆ ಇದು ಹೈಡ್ರೋಫೋಬಿಕ್ ಟೈಲ್ ಇರುತ್ತೆ. ಹೆಡ್ ಮತ್ತೆ ಟೈಲ್ ಈ ರೀತಿ ಅರೇಂಜ್ಮೆಂಟ್ ಆಗಿರುತ್ತೆ. ಹೌದಾ? ಸೊ ಈಗ DNA ಬರಬೇಕು ಅಂತ ಅಂದ್ರೆ ಇದ್ರೊಳಗಡೆ ಈಸಿಯಾಗಿ ಎಂಟರ್ ಆಗ್ಲಿಕ್ಕೆ ಆಗೋದಿಲ್ಲ. ಸೊ ನಾವೇನ್ ಮಾಡ್ಬೇಕು ಈ ಬ್ಯಾಕ್ಟೀರಿಯಾಗೆ ಅಂತಂದ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ತರ ಮಾಡ್ಬೇಕು. ನಾವು ಬ್ಯಾಕ್ಟೀರಿಯಾ ಯು ನೀಡ್ ಟು ಅಕ್ಸೆಪ್ಟ್ ದಿಸ್ RDNA ಅಂತ ನಾವು ಹೇಳ್ಬೇಕು. ಓಕೆ, ಆ ರೀತಿ ಆಗ್ಬೇಕಿದು. ಅಂದ್ರೆ ಮೀನ್ಸ್ ವಿ ನೀಡ್ ಟು ಮೇಕ್ ದಿಸ್ ಬ್ಯಾಕ್ಟೀರಿಯಾ ರೆಡಿ ಟು ಅಕ್ಸೆಪ್ಟ್ ಫಾರಿನ್ ಪಾರ್ಟಿಕಲ್. ಯಾವುದೇ ಒಂದು ಫಾರಿನ್ ಪಾರ್ಟಿಕಲ್ ಬಂದ್ರೂ ಇದು ಈಗ ಅಕ್ಸೆಪ್ಟ್ ಮಾಡ್ಕೋಬೇಕು. ಆ ರೀತಿ ನಾವು ಬ್ಯಾಕ್ಟೀರಿಯಾನ ರೆಡಿ ಮಾಡ್ಬೇಕು. ಮೀನ್ಸ್ ವಿ ನೀಡ್ ಟು ಮೇಕ್ ದಿಸ್ ಹೋಸ್ಟ್ ಕಾಂಪಿಟೆಂಟ್. Okay, so that's why it is known as what? Competent host. Making ready to accept a foreign particle. That is, foreign particle is nothing but what? RDNA. Recombinant DNA ನ ಇದು accept ಮಾಡ್ಕೋಬೇಕು. ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಇದಿಷ್ಟು ಪ್ರೊಸೆಸ್ ನ ಫಾಲೋ ಮಾಡ್ಬೇಕಾಗತ್ತೆ. ಒಂದು ಕ್ಯಾಲ್ಸಿಯಂ ಡೈವೆಲೆಂಟ್ CaCl2 ಮೀಡಿಯಂ ಅಲ್ಲಿ ಅಥವಾ ಸೀಸಿಯಂ ಕ್ಲೋರೈಡ್ ಮೀಡಿಯಂ ಯಾವ್ದಾದ್ರು ತಗೊಂತಾರೆ. ಬಟ್ NCERT ಅಲ್ಲಿ ಕೊಟ್ಟಿರೋದು ಕ್ಯಾಲ್ಸಿಯಂ ಕ್ಲೋರೈಡ್ ಮೀಡಿಯಂ ಇದೆ. ಸೊ ಇದನ್ನ ಅದರಲ್ಲಿ ಕ್ಯಾಲ್ಸಿಯಂ ಕ್ಲೋರೈಡ್ ಮೀಡಿಯಂ ಅಲ್ಲಿ ಬ್ಯಾಕ್ಟೀರಿಯಾನ ಡಿಪ್ ಮಾಡ್ತಾರೆ. ಆವಾಗ ಈ ಫಾರಿನ್ ಪಾರ್ಟಿಕಲ್ಸ್ ಏನಿದೆ ಅಲ್ಲ ಇದು ಹೋಗಿ ಅಟ್ಯಾಚ್ ಆಗುತ್ತೆ, ಮೆಂಬ್ರೇನಿಗೆ ಹೋಗ್ಬಿಟ್ಟು ಅಟ್ಯಾಚ್ ಆಗುತ್ತೆ. ಗೊತ್ತಾಯ್ತು? ಸಪೋಸ್ ಈಗ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸೊ ಇದು ಬ್ಯಾಕ್ಟೀರಿಯಾ ಇದೆ. ಓಕೆ, ಇನ್ನೊಂದು RDNA ಇದೆ. ಇಲ್ಲಿ ಯಾವ್ದು ಹಾಕಿದ್ದಾರೆ ಈ ಕಂಟೈನರ್ ಅಲ್ಲಿ ಅಂತ ಅಂದ್ರೆ ಕ್ಯಾಲ್ಸಿಯಂ ಕ್ಲೋರೈಡ್ ಹಾಕಿದ್ದಾರೆ. ಕ್ಯಾಲ್ಸಿಯಂ ಕ್ಲೋರೈಡ್ ಯಾಕೆ ಅಂತ ಅಂದ್ರೆ ಕ್ಯಾಲ್ಸಿಯಂ ಇದೆ ಅಲ್ಲ, ದಟ್ ಈಸ್ ಡೈವ್ಯಾಲೆಂಟ್ ಕ್ಯಾಟಯಾನ್. Okay, it will make this particles to attach. Now this RDNA will attach on this bacteria. Bacteria ಗೆ ಬಂದು ಅಟ್ಯಾಚ್ ಆಗ್ಬಿಡುತ್ತೆ. ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ಅಂದ್ರೆ ಹೀಟ್ ಶಾಕ್ ಮೆಥಡ್ ನ ಯೂಸ್ ಮಾಡ್ತಾರೆ. ಅಂದ್ರೆ ಫಸ್ಟ್ ವೇರಿಂಗ್ ಟೆಂಪರೇಚರ್ ನೋಡಿ, ಸಡನ್ ಆಗಿ ಶಾಕ್ ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ ಸೆಲ್ಸ್ ಗೆ ಏನು ಟೆನ್ಷನ್ ಕ್ರಿಯೇಟ್ ಆಗಿ ಅದು ಹೋಲ್ಸ್ ಕ್ರಿಯೇಟ್ ಆಗ್ಬಿಡುತ್ತೆ. ಸಪೋಸ್ ಈಗ ಐಸ್ ಅಲ್ಲಿ ಇಟ್ರು ಸ್ವಲ್ಪ ಹೊತ್ತು, ಅದಾದ ತಕ್ಷಣ 42 ಡಿಗ್ರಿ ಸೆಲ್ಸಿಯಸ್ ನ ಅಂದ್ರೆ ಹೀಟ್ ಕೊಟ್ರು ಅದಕ್ಕೆ. ಮತ್ತೆ ವಾಪಸ್ ಏನ್ ಮಾಡಿದ್ರು, ಐಸ್ ಕಂಟೆಂಟ್ ಅಲ್ಲಿ ಇಟ್ರು. ಅಂದ್ರೆ ಸ್ವಲ್ಪ ತಣ್ಣಗ್ ಮಾಡ್ತಾರೆ, ಆಮೇಲೆ ಬಿಸಿ ಮಾಡ್ತಾರೆ, ತಣ್ಣಗ್ ಮಾಡ್ತಾರೆ, ಬಿಸಿ ಮಾಡ್ತಾರೆ. ಸೊ ಈ ರೀತಿ ಕಂಟಿನ್ಯೂಸ್ ಆಗಿ ಮಾಡಿದಾಗ ಏನಾಗುತ್ತೆ ಅಂದ್ರೆ ಬಿಕಾಸ್ ಆಫ್ ದ ಟೆನ್ಷನ್ ಹೋಲ್ಸ್ ಆರ್ ಕ್ರಿಯೇಟೆಡ್ ಆನ್ ದ ಸೆಲ್ ಮೆಂಬ್ರೇನ್. ಹೋಲ್ಸ್ ಕ್ರಿಯೇಟ್ ಆಗ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ದಿಸ್ ವಿಲ್ ಎಂಟರ್ ಇನ್ಸೈಡ್ ದ ಬ್ಯಾಕ್ಟೀರಿಯಾ. This plasmid will enter inside the bacteria. So this is how
host are are made into competent to accept RDNA inside this. ಗೊತ್ತಾಯ್ತು. ಸೊ ಇದು ಒಂದು ಪ್ರಾಸೆಸ್ ಇದೆ. ಇನ್ನೊಂದು ಪ್ರಾಸೆಸ್, ಇದೆಲ್ಲ ಕಷ್ಟಪಡೋದು ಬೇಡ, ಡೈರೆಕ್ಟ್ ಆಗಿ ನಾವು ಟಾರ್ಗೆಟ್ ಇರುವಂತ ಪ್ಲಾಂಟಿಗೆ ಇಲ್ಲಿ ನಾವು ಏನ್ ಮಾಡ್ತಿದ್ವಿ ಅಂತಂದ್ರೆ ಈ ನಂಬರ್ RDNA ನ ನಂಬರ್ ಜಾಸ್ತಿ ಇನ್ಕ್ರೀಸ್ ಮಾಡಿ ಆಮೇಲೆ ಅದನ್ನ ಯಾವ್ದಾದ್ರು ಪ್ಲಾಂಟಿಗೋ ಅಥವಾ ಅನಿಮಲ್ಸ್ ಅಲ್ಲಿಗೋ ಕಳಿಸ್ತಾ ಇದ್ವಿ. ಬಟ್ ಈಗ ಅದು ಬೇಡ ಡೈರೆಕ್ಟ್ ಆಗಿ ನಾವು ನಮಗೆ ಬೇಕಾಗಿರುವಂತಹ ಜೀನ್ ನ ಯಾವ್ದಕ್ಕೆ ಹಾಕ್ಬೇಕು, ನಾವು ಹೋಸ್ಟ್ ಸೆಲ್ಲಿಗೆ ಹಾಕ್ಬೇಕು. ಅಂದ್ರೆ ವೆಕ್ಟಾರ್ಲೆಸ್ ಜೀನ್ ಟ್ರಾನ್ಸ್ಫರ್ ಮಾಡ್ಬೇಕು ನಾವು. ಓಕೆ, ಸೊ ಅದನ್ನ ಯಾವ ರೀತಿ ಮಾಡ್ತಾರೆ ಅಂದ್ರೆ ಮೈಕ್ರೋ ಇಂಜೆಕ್ಷನ್. ಸೊ ಮೈಕ್ರೋ ಇಂಜೆಕ್ಷನ್ ಜೀನ್ ಗನ್ ಮೆಥಡ್, ಈ ಮೆಥಡ್ ನ ಯೂಸ್ ಮಾಡ್ತಾರೆ. ಮೈಕ್ರೋ ಇಂಜೆಕ್ಷನ್ ಯಾವ್ದಕ್ಕೆ ಅಂತ ಅಂದ್ರೆ ದಿಸ್ ಇಸ್ ಯೂಸ್ಡ್ ಫಾರ್ ಅನಿಮಲ್ ಸೆಲ್. ಓಕೆ, ನಾನಿಲ್ಲಿ ಬರೆಯೋದನ್ನ ಮಿಸ್ ಮಾಡಿದೀನಿ. ಮೈಕ್ರೋ ಇಂಜೆಕ್ಷನ್ ಯಾವ ರೀತಿ ನೆನ್ಪಿಟ್ಕೊಂತೀರಾ ಮ್ಯಾಮ್? ಮೈಕ್ರೋ ಇಂಜೆಕ್ಷನ್ ಜೀನ್ ಗನ್ ಯಾವ ಸೆಲ್ಲಿಗೆ ಏನು ಅಂತ ನೆನ್ಪಿಟ್ಕೋಬೇಕು ಅಂದ್ರೆ ಇಂಜೆಕ್ಷನ್ ಅಂದ ತಕ್ಷಣ ಇಟ್ ಇಸ್ ನೆನಪಾಗೋದು ಅನಿಮಲ್ಸ್ ಅಲ್ವಾ? ಅನಿಮಲ್ಸ್ ಗೆ ಇಂಜೆಕ್ಷನ್, ನಮಗೆ ಹ್ಯೂಮನ್ಸ್ ಗೆ ಇಂಜೆಕ್ಷನ್ ಅಂತ ನೆನಪಾಗುತ್ತೆ. ಸೊ ಮೈಕ್ರೋ ಇಂಜೆಕ್ಷನ್ ಮೆಥಡ್ ಈಸ್ ಯೂಸ್ಡ್ ಫಾರ್ ಅನಿಮಲ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಇನ್ನೊಂದು ಜೀನ್ ಗನ್ ಅಥವಾ ಬಯೋಲಿಸ್ಟಿಕ್ ಮೆಥಡ್ ಈಸ್ ಯೂಸ್ಡ್ ಫಾರ್ ಪ್ಲಾಂಟ್ಸ್ ಸೆಲ್, ಪ್ಲಾಂಟ್ ಹೋಸ್ಟ್ ಅಂತ ನೆನ್ಪಿಟ್ಕೊಳ್ಳಿ. ಸಪೋಸ್ ಈಗ ಅನಿಮಲ್ಸ್ ಹೋಸ್ಟ್ ಆಗಿದೆ ಅಂದ್ರೆ ಯಾವ್ದಾದ್ರು ಒಂದು ಅನಿಮಲ್ ಸೆಲ್ಲಿಗೆ ನಮಗೆ ಬೇಕಾಗಿರುವಂತಹ ಜೀನ್ ನ ನಾವು ಇನ್ಸರ್ಟ್ ಮಾಡಬೇಕು. ಇದು ಯೂಶಲಿ ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಅಂತ ಅಂದ್ರೆ ಸ್ಪರ್ಮ್ ಇಂಜೆಕ್ಟ್ ಮಾಡ್ತಾರೆ ಓವಮ್ಗೆ. ಸೊ ಸಪೋಸ್ ದಿಸ್ ಇಸ್ ಓವಮ್. ಓಕೆ, ಇದು ಓವಮ್. ಓಕೆ, ಸೊ ಈಗ ಇಲ್ಲಿ ಮೈಕ್ರೋ ಇಂಜೆಕ್ಷನ್ ಅಂದ್ರೆ ಈ ರೀತಿ ಒಂದು ನೀಡಲ್ ತರ ಇರ್ತದೆ. ಓಕೆ, ಸೊ ದಿಸ್ ಇಸ್ ದ ನೀಡಲ್ ಕೈಂಡ್, ಮುಂದೆ ಚೂಪಾಗಿ ನೀಡಲ್ ತರ ಇರ್ತದೆ. ಇದರಲ್ಲಿ ಏನಿರುತ್ತೆ ಅಂತಂದ್ರೆ ಸ್ಪರ್ಮ್. ಸೊ ಇದರಲ್ಲಿ ಏನಿರುತ್ತೆ? ಸ್ಪರ್ಮ್ ಇರುತ್ತೆ. ಡೈರೆಕ್ಟ್ ಆಗಿ ಓವಮ್ ಒಳಗಡೆ ಇದನ್ನ ಮೈಕ್ರೋ ಇಂಜೆಕ್ಷನ್ ಒಳಗಡೆ ಹೋಗ್ಬಿಟ್ಟು ಏನ್ ಇನ್ಸರ್ಟ್ ಮಾಡುತ್ತೆ ಅಂತಂದ್ರೆ ದಿಸ್ ಈಸ್ ಗೋಯಿಂಗ್ ಟು ಇನ್ಸರ್ಟೆಡ್. ಯಾವುದು? ಸ್ಪರ್ಮ್ ಹೋಗಿ ಅಲ್ಲಿ ಇನ್ಸರ್ಟ್ ಮಾಡ್ತಾರೆ. ಓಕೆ, ನಮಗೆ ಬೇಕಾಗಿರುವಂತಹ ಜೀನ್, ನಮಗೆ ಬೇಕಾಗಿರುವಂತಹದ್ದು ಏನು ಕರೆಕ್ಟ್ ಆಗಿರುವಂತಹದ್ದು ಸ್ಪರ್ಮ್ ನ ಯಾವ್ದ್ರಲ್ಲಿ ಇನ್ಸರ್ಟ್ ಮಾಡ್ಬೋದು? ನಾವು ಓವಮ್ ಅಲ್ಲಿ ಇನ್ಸರ್ಟ್ ಮಾಡ್ಬೋದು. ದಿಸ್ ಇಸ್ ಅನಿಮಲ್ ಸೆಲ್ and inserting foreign gene inside this animal cell. ಓಕೆ, ಇದೇ ಅಲ್ವಾ ಪ್ರೋಸೆಸ್ ಅವಲಿಂದ ನೋಡ್ತಾ ಇರೋದು. ಸೊ ಇದಕ್ಕೆ ಯೂಸ್ ಮಾಡುವಂಥದ್ದು ಯಾವುದು ಅಂದ್ರೆ ಮೈಕ್ರೋ ಇಂಜೆಕ್ಷನ್ ಮೆಥಡ್. ಗೊತ್ತಾಯ್ತು. ಸೊ ನೆಕ್ಸ್ಟ್ ಯಾವುದು ಅಂತ ಅಂದ್ರೆ ಜೀನ್ ಗನ್ ಮೆಥಡ್. ಜೀನ್ ಗನ್ ಮೆಥಡ್ ಅಂದ್ರೆ ಪ್ಲಾಂಟ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಸೊ ಪ್ಲಾಂಟ್ಸ್ ಇದೆ, ಇದರ ಡೈರೆಕ್ಟ್ ನ್ಯೂಕ್ಲಿಯಸ್ ಅಲ್ಲಿ ಹೋಗಿ ಇನ್ಸರ್ಟ್ ಮಾಡ್ಲಿಕ್ಕೆ ಬೇಕು ಅಂತಂದ್ರೆ ಈ ಸೆಲ್ಲಿನ ಪ್ಲಾಂಟ್ ಸೆಲ್ಲಿನ ನ್ಯೂಕ್ಲಿಯಸ್ ಎಕ್ಸ್ಟ್ರಾಕ್ಟ್ ಮಾಡ್ಬಿಟ್ಟು, ಸೊ ಇದ್ರಲ್ಲಿ ಏನಂದ್ರೆ ಒಂದು ಗನ್ ಇರುತ್ತೆ. ಸೊ ಆ ಗನ್ನಿಗೆ ಗನ್ ಇರುತ್ತೆ, ನಮಗೆ ಬೇಕಾಗಿರುವಂತ ಜೀನಿಗೆ ಏನು ಅಟ್ಯಾಚ್ ಮಾಡ್ತಾರೆ ಅಂದ್ರೆ ಗೋಲ್ಡ್ ಮತ್ತೆ ಟಂಗ್ಸ್ಟನ್ನಿನ ಮೆಟೀರಿಯಲ್ಸ್ ಅಟ್ಯಾಚ್ ಮಾಡ್ತಾರೆ. ಸೊ ಅವಾಗ ನಾವು ಜಾಸ್ತಿ ಫೋರ್ಸ್ ಅಲ್ಲಿ ಏನ್ ಮಾಡ್ಬೋದು? ಅದನ್ನ ಶೂಟ್ ಮಾಡ್ಬೋದು. ಸೊ ಆ ಜೀನಿಗೆ ಈ ಗೋಲ್ಡ್ ಮತ್ತೆ ಟಂಗ್ಸ್ಟನ್ ಇರೋದ್ರಿಂದ ನಾವು ಗನ್ ಅಲ್ಲಿ ಶೂಟ್ ಮಾಡಿದ ತಕ್ಷಣ ವಿತ್ ಹೈ ವೆಲಾಸಿಟಿ ಇದು ಹೋಗಿ ಪ್ಲಾಂಟ್ ನ ನ್ಯೂಕ್ಲಿಯಸ್ ಒಳಗಡೆ ಇನ್ಸರ್ಟ್ ಆಗ್ಬಿಡುತ್ತೆ. ಸೊ ದಿಸ್ ಇಸ್ ಅನದರ್ ಮೆಥಡ್. ಓಕೆ, ಸೊ ಇದು ಮೆಥಡ್ ಇದೆ. ಇನ್ನೊಂದು ಯಾವ ರೀತಿ ಯೂಸ್ ಮಾಡ್ಬೋದು? ಇದೆರಡು ಇಲ್ದಾಗ ಮೈಕ್ರೋ ಇಂಜೆಕ್ಷನ್ ಇಲ್ಲಪ್ಪ, ಜೀನ್ ಗನ್ನು ಇಲ್ಲ, ಅವಾಗ ಡೈರೆಕ್ಟ್ ಆಗಿ ಆರ್ಗಾನಿಸಮ್ಸ್ ನ ಯೂಸ್ ಮಾಡ್ಬೋದು. ಯಾವ್ದ್ಯಾವ್ದು ಅಂತಂದ್ರೆ ಒಂದು ಆಗ್ರೋಬ್ಯಾಕ್ಟೀರಿಯಂ ಟುಮಿಫೇಷಿಯನ್ಸ್ ಪ್ಲಾಂಟ್ಸ್ ಗೆ, ಅದರಲ್ಲೂ ಎಸ್ಪೆಷಲಿ ಡೈಕಾಟ್ ಪ್ಲಾಂಟ್ಸ್ ಗೆ. ಇನ್ನೊಂದು ರೆಟ್ರೋವೈರಸ್. ಏನ್ ಮಾಡ್ತಾರೆ ಅಂತಂದ್ರೆ ಆಗ್ರೋಬ್ಯಾಕ್ಟೀರಿಯಂ ಟುಮಿಫೇಷಿಯನ್ಸ್ ಅಂದ್ರೆ ಒಂದು ಸಾಯಿಲ್ ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾದಲ್ಲಿ ಏನಿರುತ್ತೆ ಅಂದ್ರೆ ಪ್ಲಾಸ್ಮಿಡ್ ಇರುತ್ತೆ. ಈ ಪ್ಲಾಸ್ಮಿಡ್ ಅಲ್ಲಿ ಒಂದು ಜೀನ್ ಇದೆ TDNA ಅಂತ ಇದೆ. ಈ ಜೀನ್ ಏನ್ ಮಾಡುತ್ತೆ ಅಂದ್ರೆ ಪ್ಲಾಂಟ್ಸ್ ಅಲ್ಲಿ ಹೋಗ್ಬಿಟ್ಟು ಟ್ಯೂಮರ್ ಪ್ರೊಡ್ಯೂಸ್ ಮಾಡುತ್ತೆ. ಟ್ಯೂಮರ್ ಅಂತಂದ್ರೆ ಗಂಟು ಆಗುತ್ತೆ ರೂಟ್ಸ್ ಅಲ್ಲಿ. ಸೊ ಹಂಗ ಆಗೋದ್ರಿಂದ ಪ್ಲಾಂಟ್ ಗ್ರೋ ಆಗೋದಿಲ್ಲ, ಪ್ಲಾಂಟ್ ಸತ್ತೋಗುತ್ತೆ. ಓಕೆ, ಸೊ ಇದು ಆಕ್ಚುಲಿ ಪ್ಯಾಥೋಜನ್ ಪ್ಲಾಂಟಿಗೆ. ಓಕೆ, ಡಿಸೀಸ್ ಕಾಸ್ ಮಾಡುವಂತ ಒಂದು ಪ್ಯಾಥೋಜನ್ ಇದೆ. ನಾವು ಇದನ್ನ ಯೂಸ್ಫುಲ್ ಪ್ರೊಸೆಸ್ಗೆ ಯೂಸ್ ಮಾಡ್ಕೋಬಹುದು. ಏನು ಅಂತಂದ್ರೆ ಇದು ಯೂಶಲಿ ಈ ಬ್ಯಾಕ್ಟೀರಿಯಾ ಡೈರೆಕ್ಟ್ ಆಗಿ ಪ್ಲಾಂಟ್ ಒಳಗಡೆ ಎಂಟರ್ ಆಗ್ತಿದೆ ಅಂತ ಅಂದ್ರೆ ನಾವು ಕಷ್ಟಪಟ್ಟು ಪ್ಲಾಂಟ್ ಸೆಲ್ ಒಳಗಡೆ ಎಂಟರ್ ಮಾಡ್ಬೇಕಾಗಿಲ್ಲ ಇಲ್ಲಿ, ಅದಾಗದೇ ಪ್ಲಾಂಟ್ ಒಳಗಡೆ ಹೋಗ್ತಿದೆ. ಸೊ ಹಂಗಾಗಿ ನಮ್ಗೆ ಬೇಕಾಗಿರುವಂತಹ ಜೀನ್ ನ ನಾವ್ ಇದರಲ್ಲಿ ಸೇರಿಸಬಹುದಲ್ಲ. ಹಾರ್ಮ್ಫುಲ್ ಜೀನ್ ಯಾವ್ದಿತ್ತು ಇದರಲ್ಲಿ? ಟ್ಯೂಮರ್ ಇಂಡ್ಯೂಸ್ ಮಾಡುವಂತ ಜೀನ್ ಇತ್ತು. ಓಕೆ, ಅದನ್ನ ತೆಗೆದ್ಬಿಟ್ಟು ನಮ್ಗೆ ಬೇಕಾಗಿರುವಂತಹ ಜೀನ್ ನ ನಾವು ಇನ್ಸರ್ಟ್ ಮಾಡಬಹುದು. ಓಕೆ, ಸಪೋಸ್ ಈ ಪ್ಲಾಂಟ್ ಅಲ್ಲಿ ನಮಗೆ ವಿಟಮಿನ್ ಇ ಕಂಟೆಂಟ್ ಜಾಸ್ತಿ ಬೇಕಾಗಿದೆ. ಓಕೆ, ನಾವಾಗ ಅಂತ ಜೀನ್ ನ ಈ ಬ್ಯಾಕ್ಟೀರಿಯಾ ಪ್ಲಾಸ್ಮಿಡ್ ಒಳಗಡೆ ಇನ್ಸರ್ಟ್ ಮಾಡಿದ ತಕ್ಷಣ ಆ ಬ್ಯಾಕ್ಟೀರಿಯಾ ಹೆಂಗು ಪ್ಲಾಂಟ್ ಒಳಗಡೆ ಹೋಗುತ್ತೆ. ಸೊ ಅದು ಹೋಗ್ಬಿಟ್ಟು ನಮಗೆ ಬೇಕಾಗಿರುವಂತ ಜೀನ್ ನ ಏನ್ ಮಾಡುತ್ತೆ? ಜಾಸ್ತಿ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದೇ ರೀತಿ ವೈರಸ್, ರೆಟ್ರೋವೈರಸ್ ನೋಡಿ, ರೆಟ್ರೋವೈರಸ್ ಯೂಶಲಿ ಅನಿಮಲ್ ಸೆಲ್ ಒಳಗಡೆ ಅದಾಗದೇ ಎಂಟರ್ ಆಗುತ್ತೆ ವೈರಸ್. ಸೊ ಇಲ್ಲಿ ಈ ವೈರಸ್ ಅಲ್ಲಿ
ಮೇಜರ್ ಆಗಿ ಜೀನ್ ಇರುವಂತದ್ದು ಯಾವುದು ಅಂತಂದ್ರೆ ಡಿಸೀಸ್ ಕಾಸ್ ಮಾಡುವಂತ ಜೀನ್ ಇದೆ. ಓಕೆ, ಅದನ್ನ ತೆಗೆದ್ಬಿಟ್ಟು ನಮಗೆ ಬೇಕಾಗಿರುವಂತ ಜೀನ್ ನಾವು ಹಾಕಿದ್ರೆ ಏನಾಗುತ್ತೆ, ಅದು ಹೋಗ್ಬಿಟ್ಟು ನಮಗೆ ಬೇಕಾಗಿರುವಂತ ಜೀನ್ ಹೋಗಿ ಮಲ್ಟಿಪ್ಲೈ ಮಾಡುತ್ತೆ ಹ್ಯೂಮನ್ಸ್ ಅಲ್ಲಿ. ಓಕೆ, ಸೊ ಅನಿಮಲ್ಸ್ ಅಲ್ಲಿ, ಹ್ಯೂಮನ್ಸ್ ಯಾವ್ದ್ರಲ್ಲಾದ್ರು, ಆನಿಮಲ್ಸ್ ಅಲ್ಲಿ. ಸೊ ದಿಸ್ ಇಸ್ ದ ಥಿಂಗ್. ಅಂದ್ರೆ ಇದನ್ನ ನಾವು ಏನ್ ಮಾಡ್ತಿದೀವಿ ಅಂದ್ರೆ ಅದರ ಮೇನ್ ಕೆಲಸ ಏನಿತ್ತು ಅದನ್ನ ನಾವು ತೆಗಿತಾ ಇದೀವಿ. ಸಪೋಸ್ ಈಗ ಯುದ್ಧದಲ್ಲಿ ಮೇಜರ್ ಆಗಿ ಏನ್ ಬೇಕಾಗುತ್ತೆ ಅಂದ್ರೆ ಕೈ, ಆರ್ಮ್ಸ್. ಓಕೆ, ಅದಿದ್ರೇನೆ ತಾನೇ ಅದ್ರದ್ದು ಏನ್ ಕೆಲಸ ಇದೆ ಅದ್ ಮಾಡ್ಲಿಕ್ಕೆ ಆಗ್ತದೆ, ಯುದ್ಧಕ್ಕೆ ಶತ್ರುಗಳಿಗೆ ಸಾಯಿಸಕ್ಕೆ ಆಗುತ್ತೆ. ಸೊ ಈ ಪ್ಯಾಥೋಜನ್ ಅಲ್ಲಿ ಮೇನ್ ಆಗಿ ಏನಿತ್ತು ಅಂತಂದ್ರೆ ಡಿಸೀಸ್ ಕಾಸ್ ಮಾಡುವಂತ ಜೀನ್ ಇತ್ತು, ಅದನ್ನೇ ತೆಗೆದು ನಮಗ್ ಬೇಕಾಗಿರುವಂತ ಜೀನ್ ಹಾಕಿದ್ವಿ, ಅಂದ್ರೆ ಡಿಸ್ಆರ್ಮ್ಡ್. ಅದನ್ನ ನಾವು ಡಿಸೇಬಲ್ ಮಾಡ್ತಾ ಇದ್ವಿ. ಸೊ ದಟ್ಸ್ ವೈ ಇಟ್ ಇಸ್ ನೋನ್ ಆಸ್ ವಾಟ್, ಡಿಸ್ಆರ್ಮ್ಡ್ ಪ್ಯಾಥೋಜನ್ ಅಂತ ಕರಿತೀವಿ. ಓಕೆ, ಸೊ ಅದ್ರ ಕೈನ ನಾವು ತೆಗ್ದಂಗೆ ಅಂದಂಗೆ ಗೊತ್ತಾಗ್ತಿದೆ. ಸೊ ಅದು ಏನು ಫಂಕ್ಷನ್ ಇಲ್ಲ ಇವಾಗ. ಅದು ಏನ್ ಕೆಲಸ ಮಾಡ್ತಾನೆ, ನಾವು ಹೇಳಿರೋ ತರ ನಮ್ಗೆ ಬೇಕಾಗಿರುವಂತ ಜೀನ್ ಇನ್ಸರ್ಟ್ ಮಾಡಿದೀವಿ, ಅದನ್ನ ಹೋಗಿ ಅಲ್ಲಿ ಮಲ್ಟಿಪ್ಲೈ ಮಾಡುತ್ತೆ. ಸೊ ದಟ್ಸ್ ವೈ ಇಟ್ ಇಸ್ ನೋನ್ ಆಸ್ ವಾಟ್, ಡಿಸ್ಆರ್ಮ್ಡ್ ಪ್ಯಾಥೋಜನ್. ಓಕೆ, ಸೊ ಇದಿಷ್ಟು ಮೆಥಡ್ ಇದೆ. ಇದು ನಿಮಗೆ ಸ್ಪ್ಲಿಟ್ ಕ್ವಶನ್ಸ್ ಅಲ್ಲಿ ಕೇಳ್ತಾರೆ. ಈಗ ಈ ಡಯಾಗ್ರಾಮ್ ಇದೆಲ್ಲ 5 ಮಾರ್ಕ್ಸ್ ಗೆ ಕೇಳ್ತಾರೆ ಬಹಳ ಸರಿ. ಸೊ ದಿಸ್ ಡಯಾಗ್ರಾಮ್ ಈಸ್ ಆಸ್ಕ್ಡ್ ಫಾರ್ 5 ಮಾರ್ಕ್ಸ್. ಏನಂತ ಅಂದ್ರೆ ಒಂದು ಫಾರಿನ್ ಜೀನ್ ನ ತಗೊಂಡ್ ಬರ್ತೀವಿ, ಇನ್ನೊಂದು ಪ್ಲಾಸ್ಮಿಡ್ ತಗೊಂಡ್ ಬರ್ತೀವಿ. ಫಾರಿನ್ ಜೀನ್ ನ ನಮಗೆ ಬೇಕಾಗಿರುವಂತ ಜೀನ್, ಕಂಪ್ಲೀಟ್ DNA ನಮಗೆ ಬೇಕಾಗಿಲ್ಲ, ಅದರಲ್ಲಿ ಒಂದು ಜೀನ್ ಮಾತ್ರ ನಮಗೆ ಬೇಕು, ಯಾವುದೋ ಒಂದು ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗ್ತಿದೆ. ಅಂದ್ರೆ ಇವಾಗ ನಾವು ಎಕ್ಸಾಂಪಲ್ ತಗೊಂಡ್ವಲ್ಲ, ವಿಟಮಿನ್ ಕಂಟೆಂಟ್ ಜಾಸ್ತಿ ಮಾಡುವಂತಹ ಜೀನ್ ಇದೆ, ಆ ಜೀನ್ ನ ಮಾತ್ರ ನಮಗೆ ಬೇಕು. ಹಂಗಾಗಿ ನಾವು ಅದನ್ನ ಕಟ್ ಮಾಡ್ಬೇಕಾಗುತ್ತೆ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಇಂದ ಹೆಲ್ಪ್ ಇಂದ. ಸೊ ಕಟ್ ಮಾಡಿದ್ಮೇಲೆ ಅದನ್ನ ಯಾವ್ದಕ್ಕೆ ಜಾಯಿನ್ ಮಾಡ್ತೀವಿ ಅಂದ್ರೆ ವೆಕ್ಟಾರ್. ಓಕೆ, ವೆಕ್ಟಾರ್ ಅಂದ್ರೆ ಪ್ಲಾಸ್ಮಿಡ್, ಬ್ಯಾಕ್ಟೀರಿಯಾದಿಂದ ತಗೊಂಡಿರುವಂತಹ ಪ್ಲಾಸ್ಮಿಡ್ ಗೆ ಜಾಯಿನ್ ಮಾಡಿದ್ವಿ. ಯಾಕೆ ಪ್ಲಾಸ್ಮಿಡ್ ತಗೊಂಡ್ವಿ ಆಗ್ಲೇ ಹೇಳಿದ್ನಲ್ಲ, ಬಿಕಾಸ್ ಇಟ್ ಕಂಟೇನ್ಸ್ ರೆಪ್ಲಿಕೇಶನ್, ಒರಿಜಿನ್ ಆಫ್ ರೆಪ್ಲಿಕೇಶನ್. ಇದು ಹೋಗಿ ಹೋಸ್ಟ್ ಸೆಲ್ ಅಲ್ಲಿ ರೆಪ್ಲಿಕೇಟ್ ಆಗ್ಬೇಕು. ಓಕೆ, ಸೊ ಹಂಗಾಗಿ ಈ ಪ್ಲಾಸ್ಮಿಡ್ ಬೇಕು, ಇಟ್ ಇಸ್ ಆಕ್ಟಿಂಗ್ ಆಸ್ ವೆಹಿಕಲ್. ನಾವು ಎರಡನ್ನು ಜಾಯಿಂಟ್ ಮಾಡಬೇಕು ಲೈಗೇಸ್ ಎನ್ಸೈಮ್ ಇಂದ. ಲೈಗೇಸ್ ನ ಏನಂತ ಕರಿತೀವಿ, ಮಾಲಿಕ್ಯುಲರ್ ಗ್ಲೂ ಅಂತ ಕರಿತೀವಿ. ರೆಸ್ಟ್ರಿಕ್ಷನ್ ಎನ್ಸೈಮ್ ನ ಮಾಲಿಕ್ಯುಲರ್ ಸೀಸರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಇವಾಗ ಇಲ್ಲಿ ಪ್ರೊಡ್ಯೂಸ್ ಆಗಿರುವಂತದ್ದು, ಇಲ್ಲಿ ನೋಡಿ, ಇಲ್ಲಿ ಬ್ಲೂ ಇದೆ, ಇಲ್ಲಿ ಈ DNA ಯಾವ ಕಲರ್ ಇದೆ, ರೆಡ್ ಕಲರ್ ಇದೆ. ಬ್ಲೂ ಮತ್ತೆ ರೆಡ್ ಇಲ್ಲಿ ತೋರಿಸ್ತಾ ಇದ್ರೆ, ಇಲ್ಲಿ ಬ್ಲೂ ಅಂತಂದ್ರೆ ನಮಗೆ ಬೇಕಾಗಿರುವಂತ ಈ ಜೀನ್ ನಾವು ಇನ್ಸರ್ಟ್ ಮಾಡಿದ್ವಿ. ನಾವು ದಿಸ್ ಇಸ್ ನೋನ್ ಆಸ್ ವಾಟ್, ರಿಕಾಂಬಿನೆಂಟ್ DNA. ಈ ರಿಕಾಂಬಿನೆಂಟ್ DNA ನಮಗೆ ಜಾಸ್ತಿ ನಂಬರ್ ಅಲ್ಲಿ ಬೇಕು. ಸೊ ಫಸ್ಟ್ ಗೆ ನಾವು ಯಾವ್ದ್ರಲ್ಲಿ ಹಾಕ್ತಿವಿ ಅಂತಂದ್ರೆ ಹೋಸ್ಟ್ ಅಲ್ಲಿ ಹಾಕ್ತಿವಿ. ನಾವು ಇಟ್ ವಿಲ್ ಪ್ರೊಡ್ಯೂಸ್ ಮೋರ್ ನಂಬರ್ ಆಫ್ ದಿಸ್ RDN. ಪ್ರತಿ ಸರಿನೂ ಇದು ಒಂದು ಬ್ಯಾಕ್ಟೀರಿಯಾ ರೆಪ್ಲಿಕೇಟ್ ಆಗ್ತಾ ಇದೆ ಅಂದ್ರೆ ಎಲ್ಲಾ ಜನರೇಷನ್ ಅಲ್ಲಿನೂ ಕೂಡ ಏನಾಗುತ್ತೆ, ಇದು ಹೋಗಿ ಮಲ್ಟಿಪ್ಲೈ ಆಗುತ್ತೆ ನಂಬರ್ ಅಲ್ಲಿ. ಅದಾದ್ಮೇಲೆ ನಮಗೆ ಬೇಕಾಗಿರುವಂತಹ ಪ್ರಾಡಕ್ಟ್ ನ ಅದರಿಂದ ತೆಗೆದ್ಬಿಟ್ಟು, ಈ ಜೀನ್ ತೆಗೆದ್ಬಿಟ್ಟು ನಮಗೆ ಬೇಕಾಗಿರುವಂತಹ ಪ್ರಾಡಕ್ಟ್ ನ ಮಾಡಿ ಆಮೇಲೆ ಮಾರ್ಕೆಟಿಂಗ್ ಮಾಡುವಂತ ಪ್ರಾಸೆಸ್ ಇದು ಟೋಟಲ್ RDNA ಟೆಕ್ನಾಲಜಿ. ಸೊ ಈ ಡಯಾಗ್ರಾಮ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಲೇಬ್ಲಿಂಗ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇದನ್ನ 5 ಮಾರ್ಕ್ಸ್ ಗೆ ಕೇಳ್ತಾರೆ. ಓಕೆ, ಅಥವಾ ಪ್ರಾಸೆಸ್ ಕೇಳ್ತಾರೆ, ಸ್ಟೆಪ್ಸ್ ಕೇಳ್ತಾರೆ. ಎಕ್ಸ್ಪ್ಲೇನ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ RDNA ಟೆಕ್ನಾಲಜಿ. ಫಸ್ಟ್ ಏನ್ ಮಾಡ್ಬೇಕು, ಇವಾಗ ನಾ ಡಿಸ್ಕಸ್ ಮಾಡಿದ್ವಲ್ಲ ಅದೇ ರೀತಿ ಸೇಮ್ DNA ನ ಐಸೋಲೇಟ್ ಮಾಡ್ಬೇಕು, ಆಮೇಲೆ ಅದನ್ನ ಕಟ್ ಮಾಡ್ಬೇಕು. ಅದಾದ್ಮೇಲೆ ನಮಗೆ ಬೇಕಾಗಿರುವಂತ ಫ್ರಾಗ್ಮೆಂಟ್ ನ ಐಡೆಂಟಿಫೈ ಮಾಡ್ಬೇಕು, ಆಮೇಲೆ ಅದನ್ನ ಜಾಸ್ತಿ ನಂಬರ್ ಅಲ್ಲಿ ಮಲ್ಟಿಪ್ಲೈ ಮಾಡ್ಬೇಕು, ಆಮೇಲೆ ಎರಡನ್ನೂ ಕೂಡ ಜಾಯಿನ್ ಮಾಡ್ಬೇಕು. ಜಾಯಿನ್ ಮಾಡ್ಬಿಟ್ಟು ಯಾವ್ದ್ರಲ್ಲಿ ಹಾಕ್ಬೇಕು ಅಂತ ಅಂದ್ರೆ ಹೋಸ್ಟ್ ಅಲ್ಲಿ ಹಾಕ್ಬೇಕು. ಆಮೇಲೆ ಅದರಿಂದ ನಮಗೆ ಏನು ಪ್ರಾಡಕ್ಟ್ ಬೇಕು ಅದನ್ನ ನಾವು ತಗೋಬೇಕು. ಸೊ ದಿಸ್ ಇಸ್ ದ ಹೋಲ್ ಪ್ರೊಸೆಸ್ ಆಫ್ RDNA ಟೆಕ್ನಾಲಜಿ. ಇದನ್ನೇ ಪ್ಯಾರಾಗ್ರಾಫ್ ಅಲ್ಲಿ ಇಲ್ಲಿ ಕೊಟ್ಟಿರೋದು. ಐಸೋಲೇಟ್ ಯಾವ ತರ ಮಾಡ್ತೀವಿ, ಒಂದು ಜೀನ್ ನಮಗೆ ಬೇಕಾಗಿರುವಂತ ಜೀನ್ ಐಸೋಲೇಟ್ ಮಾಡುವಂಥದ್ದು, ಇನ್ನೊಂದು ಪ್ಲಾಸ್ಮಿಡ್ ಐಸೋಲೇಟ್ ಮಾಡುವಂಥದ್ದು. ಪ್ಲಾಸ್ಮಿಡ್ ಯಾವ್ದ್ರಿಂದ ಐಸೋಲೇಟ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಅಂತ ಬ್ಯಾಕ್ಟೀರಿಯಾ ಇದೆ, ಆ ಬ್ಯಾಕ್ಟೀರಿಯಾದಲ್ಲಿ ಮಾತ್ರ ನಮಗೆ ಪ್ಲಾಸ್ಮಿಡ್ ಸಿಗುತ್ತೆ. ಅಂತ ಬ್ಯಾಕ್ಟೀರಿಯಾದಿಂದ ಪ್ಲಾಸ್ಮಿಡ್ ನ ನಾವು ತೆಗಿಬೇಕಾಗುತ್ತೆ, ಅಥವಾ ಆರ್ಟಿಫಿಷಿಯಲಿ ಪ್ಲಾಸ್ಮಿಡ್ ನ ಕೂಡ ಸಿಂಥಸಿಸ್ ಮಾಡಬಹುದು. ಇನ್ನೊಂದು ನಮ್ಗೆ ಬೇಕಾಗಿರುವಂತ ಜೀನ್ ಯಾವ್ದ್ರಿಂದ ತೆಗಿಬಹುದು ಅಂತಂದ್ರೆ ಬೇರೆ ಸೆಲ್ಸ್ ಇಂದನೂ ಕೂಡ ನಾವು ಐಸೋಲೇಟ್ ಮಾಡಬಹುದು. DNA ಜೀನ್ ಇಸ್ ನಥಿಂಗ್ ಬಟ್ ವಾಟ್ ವಿ ಆರ್ ಐಸೋಲೇಟಿಂಗ್ DNA. ಸಪೋಸ್ ಈಗ ಒಂದು ಫಂಗೈ ಅಲ್ಲಿ ಒಂದು ಕ್ಯಾರೆಕ್ಟರ್ ಇದೆ ಅಪ್ಪ, ಏನಂತ ಅಂದ್ರೆ ಒಂದು ಯಾವ್ದೋ ಡಿಸೀಸ್ ನ, ಒಂದು ಹಾರ್ಟ್ ಡಿಸೀಸ್ ಇದೆ, ಅದು ಹಾರ್ಟ್ ಡಿಸೀಸ್ ನ ಏನ್ ಮಾಡ್ಬೇಕು, ಕ್ಯೂರ್ ಮಾಡ್ಬೇಕು ಅಂತ ಅಂದ್ರೆ ಆ ಫಂಗೈ ಅಲ್ಲಿ ಇರುವಂತಹ ಜೀನ್ ಇಂದ ಮಾತ್ರ ಸಾಧ್ಯ ಇದೆ. ಸೊ ಹಂಗಾಗಿ ನಾವು ಆ ಫಂಗೈಯಿಂದ ಏನ್ ತಗೊಂತಿದೀವಿ, ಜೀನ್ ತೆಗಿತೀವಿ. ಜೀನ್ ತೆಗಿಬೇಕು ಅಂದ್ರೆ ಏನ್ ತೆಗಿಬೇಕು, DNA ತೆಗಿಬೇಕು. ಸೊ ಇಫ್ ದ ಸೆಲ್ ಇಸ್ ಫಂಗೈ, ಓಕೆ, ದೆನ್ ಹೌ ವಿ ನೀಡ್ ಟು ಐಸೋಲೇಟ್ ದಿಸ್ DNA. ಯಾವ ಎನ್ಸೈಮ್ ಯೂಸ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ನೋಡಿ, ಕೈಟಿನೇಸ್ ಅನ್ನುವಂತ ಎನ್ಸೈಮ್ ನ ಯೂಸ್ ಮಾಡ್ತೀವಿ. ಯಾಕೆ ಅಂತ ಅಂದ್ರೆ DNA ಎಲ್ಲಿರುತ್ತೆ ಮಕ್ಕಳೇ, ಸೆಲ್ ಒಳಗಡೆ ಇರುತ್ತೆ. ಸೊ ಸೆಲ್ ಇಸ್ ಮೇಡ್ ಅಪ್ ಆಫ್, ದ ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್, ಫಂಗೈ ಸೆಲ್ ವಾಲ್ ಯಾವ್ದ್ರಿಂದ ಆಗಿರುತ್ತೆ, ಕೈಟಿನ್. ಸೊ ಕೈಟಿನ್ ಕಟ್ ಆದ್ರೆ ಮಾತ್ರ ಅದ್ರೊಳಗಡೆ ಇರುವಂತಹ ನಮಗೆ ಜೀನ್ ಸಿಗುತ್ತೆ, ಗೊತ್ತಾಯ್ತು. ಸೊ ಹಂಗಾಗಿ ಕೈಟಿನೇಸ್ ಎನ್ಸೈಮ್ ಯೂಸ್ ಮಾಡ್ತಾರೆ. ಅದೇ ರೀತಿ
RNA ನ ತೆಗಿಬೇಕು ಅಂತ ಅಂದ್ರೆ ಸಪೋಸ್ ಒಂದು ಸೆಲ್ ಅಲ್ಲಿ ಎಲ್ಲಾ ಮೆಟೀರಿಯಲ್ಸ್ ಇರುತ್ತೆ, ನಮಗೆ ಅಲ್ಟಿಮೇಟ್ ಆಗಿ ಬೇಕಾಗಿರುವಂತದ್ದು DNA. ಸೊ ಬೇರೆ ಎಲ್ಲದನ್ನು ಡಿಸಾಲ್ವ್ ಮಾಡಿದ್ರೆ DNA ಸಿಗುತ್ತೆ ನಮಗೆ. ಓಕೆ, ಸೊ RNA ನ ಕಟ್ ಮಾಡ್ಬೇಕು ಅಂದ್ರೆ ರೈಬೋನ್ಯೂಕ್ಲಿಯಸ್ ಅನ್ನುವಂಥ ಎನ್ಸೈಮ್ ಯೂಸ್ ಮಾಡ್ತಾರೆ. ಪ್ರೋಟೀನ್ ನ ಕಟ್ ಮಾಡ್ಬೇಕು ಅಂದ್ರೆ ಪ್ರೋಟಿಯೇಸ್ ಅನ್ನುವಂಥ ಎನ್ಸೈಮ್ ಯೂಸ್ ಮಾಡೋದು. ಆಮೇಲೆ ಪ್ಲಾಂಟ್ ಸೆಲ್ಲಿಂದ DNA ಬೇಕು ಅಂದ್ರೆ ಸೆಲ್ಯುಲೇಸ್ ಎನ್ಸೈಮ್ ಯೂಸ್ ಮಾಡಬೇಕು. ಬ್ಯಾಕ್ಟೀರಿಯಾ ಸೆಲ್ಲಿಂದ DNA ಬೇಕು ಅಂತಂದ್ರೆ ಲೈಸೋಸೈಮ್ ಎನ್ಸೈಮ್ ನ ಯೂಸ್ ಮಾಡಬೇಕು. ಗೊತ್ತಾಯ್ತು? ಸೊ ಆಲ್ ದೀಸ್ ಆರ್ ಎನ್ಸೈಮ್ ಯೂಸ್ಡ್ ಟು ಐಸೋಲೇಟ್ DNA. ಇದು ಇದರಲ್ಲಿ ಮೇನ್ ಥಿಂಗ್. ಓಕೆ, ನೆಕ್ಸ್ಟ್ ಕೆಲವೊಂದ್ಸರಿ 3 ಮಾರ್ಕ್ಸ್ಗೆ 2 ಮಾರ್ಕ್ಸ್ಗೆ ಇದು ಒಂದೊಂದು ಸ್ಟೆಪ್ ಅನ್ನೇ ಕೇಳ್ತಾರೆ. ಓಕೆ, ಐಸೋಲೇಟ್ ಏನೋ ಮಾಡಿದ್ವಿ, ಅಷ್ಟುದ್ದ DNA ನಮಗೆ ಬೇಕಾಗಿಲ್ಲ, ಅದರಲ್ಲಿ ಒಂದು ಜೀನ್ ಮಾತ್ರ ಬೇಕು. ಸೊ ಹಾಗಾಗಿ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಇಂದ ಆ DNA ನ ಏನ್ ಮಾಡ್ಬೇಕು, ಕಟ್ ಮಾಡ್ಬೇಕು. ಓಕೆ, ಸೊ ಆವಾಗಲೇ ನಾವು ಫಸ್ಟ್ ಗೆ ಡಿಸ್ಕಸ್ ಮಾಡಿದ್ವಿ ಯಾವ ರೀತಿ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಹೋಗಿ ಕಟ್ ಮಾಡುತ್ತೆ ಅಂತ, ಅದೇ ಆ ಪಾಯಿಂಟ್ಸ್ ಅಲ್ಲಿ ಇರೋದು. ನೆಕ್ಸ್ಟ್ ಕಟ್ ಮಾಡಿದ್ಮೇಲೆ ಬೇರೆ ಬೇರೆ ಫ್ರಾಗ್ಮೆಂಟ್ ಆಗಿ ಯೂಸ್, ಕಟ್ ಅಂದ್ರೆ ಒಂದೇ ರೀಜನ್ ಕಟ್ ಆಗುತ್ತಾ, ಇಲ್ಲ, ಬೇರೆ ಬೇರೆ ರೀಜನ್ ಅಲ್ಲಿ ಏನಾಗಿರುತ್ತೆ, DNA ಸ್ಮಾಲ್ ಫ್ರಾಗ್ಮೆಂಟ್ಸ್ ಅಲ್ಲಿ ಕಟ್ ಆಗಿರುತ್ತೆ. ಅದರಲ್ಲಿ ನಮಗೆ ಬೇಕಾಗಿರುವಂತ ಜೀನ್ ಮಾತ್ರ ನಾವು ತಗೋಬೇಕಾಗುತ್ತೆ. ಸೊ ಹಂಗಾಗಿ ಆ ಎಲ್ಲಾ ಕಟ್ ಆಗಿರುವಂತ ಪೀಸಸ್ ನ ಒಂದು ಅರೇಂಜ್ ಮಾಡ್ಬೇಕು. ಅಂದ್ರೆ ಸೈಜ್ ಅಲ್ಲಿ ದೊಡ್ಡದು ಯಾವ್ದಿದೆ, ಚಿಕ್ಕದು ಯಾವ್ದಿದೆ, ಡೆನ್ಸಿಟಿ ಪ್ರಕಾರ ಅದು ಅರೇಂಜ್ ಆದ್ಮೇಲೆ ಅದರಲ್ಲಿ ನಮ್ಗೆ ಬೇಕಾಗಿರುವಂತ ಜೀನ್ ನಾವು ತಗೋಬೇಕಾಗುತ್ತೆ. ಆ ಪ್ರೊಸೆಸ್ ಯಾವ್ದ್ರಿಂದ ಮಾಡ್ಬೇಕು ಅಂತಂದ್ರೆ ಜೆಲ್ ಎಲೆಕ್ಟ್ರೋಫೋರೆಸಿಸ್. ಸೊ ಇದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇದು ಒಂದು ಪ್ಲೇಟ್ ಇದೆ. ಓಕೆ, ಜೆಲ್ ಹಚ್ಚಿರುವಂತದ್ದು ಒಂದು ಪ್ಲೇಟ್ ಇದೆ. ಈ ಪ್ಲೇಟ್ ಅಲ್ಲಿ ಏನಿರುತ್ತೆ ಅಂದ್ರೆ ಇಲ್ಲಿ 1 2 3 4 ಅಂತ ವೆಲ್ಸ್ ಇರುತ್ತೆ. ಇಲ್ಲಿ ನಮಗೆ ಎಲ್ಲಿ ಬೇಕಾದ್ರೂ ನಾವು ಕಟ್ ಮಾಡಿರುವಂತಹ DNA ಪೀಸಸ್ ನ ನಾವು ಹಾಕ್ಬೋದು. ಓಕೆ, ಸೊ ಇಲ್ಲಿ ಹಾಕಿದಾಗ ಏನಾಗುತ್ತೆ, DNA ಯಾವ ಚಾರ್ಜ್ ಇದೆ ಅಂತಂದ್ರೆ ನೆಗೆಟಿವ್ ಚಾರ್ಜ್ ಇದೆ. ಓಕೆ, ಸೊ ನೆಗೆಟಿವ್ ಚಾರ್ಜ್ ಇರೋದ್ರಿಂದ ಇದು ಯಾವ ಕಡೆ ಮೂವ್ ಆಗುತ್ತೆ ಅಂದ್ರೆ ಪಾಸಿಟಿವ್ ಚಾರ್ಜ್ ಕಡೆ ಮೂವ್ ಆಗುತ್ತೆ. ಓಕೆ, ಸಪೋಸ್ ಈಗ ಡಿಫ್ರೆಂಟ್ ಸೈಜಸ್ ಅಲ್ಲಿ ಇದೆ ಒಂದು ಫ್ರಾಗ್ಮೆಂಟ್, ಇದು DNA ಫ್ರಾಗ್ಮೆಂಟ್, ಇದು DNA ಫ್ರಾಗ್ಮೆಂಟ್. ಅಂದ್ರೆ ಒಂದು ಹೆವಿ ಇದೆ, ಇನ್ನೊಂದು ಲೈಟ್ ಇದೆ, DNA ನ ತುಂಡು. ಓಕೆ, ತುಂಡುಗಳಿವೆಲ್ಲ, ಫ್ರಾಗ್ಮೆಂಟ್ಸ್ ಅಂದ್ರೆ ಏನು, ತುಂಡುಗಳು. ಓಕೆ, ಸೊ ಇಲ್ಲಿ ಹಾಕಿದಾಗ ಏನಾಗುತ್ತೆ ಅಂತ ಅಂದ್ರೆ ಯೂಶಲಿ ಎಲ್ಲ DNA ಕೂಡ ನೆಗೆಟಿವ್ ಇಂದ ಯಾವ ಕಡೆ ಮೂವ್ ಆಗುತ್ತೆ, ಪಾಸಿಟಿವ್ ಕಡೆ ಮೂವ್ ಆಗುತ್ತೆ. ಅಂದ್ರೆ ಆನೋಡ್ ಇರೋ ಕಡೆ ಮೂವ್ ಆಗುತ್ತೆ. ಇಲ್ಲಿ ಏನಿದೆ, ಆನೋಡ್ ಇದೆ. ಓಕೆ, ಇಲ್ಲಿ ಏನಿದೆ, ಕ್ಯಾಥೋಡ್ ಇದೆ. ಓಕೆ, ಸೊ ಇಲ್ಲಿಂದ ಲಾರ್ಜೆಸ್ಟ್ ಇಲ್ಲೇ ಉಳ್ಕೊಂಡು ಹೋಗುತ್ತೆ, ಸ್ಮಾಲೆಸ್ಟ್ ಮಾತ್ರ ಇಲ್ಲಿದೆ. ಯಾಕೆ ಹಿಂಗೆ ಆಯ್ತು, ಲಾರ್ಜೆಸ್ಟ್ ಇಲ್ಲಿದೆ, ಸ್ಮಾಲ್ ಯಾಕೆ ಇಲ್ಲಿದೆ ಅಂತ ಅಂದ್ರೆ ದ ರೀಸನ್ ಈಸ್ ಹೆವಿ fragment will retain there and small fragment will move faster. ನೋಡಿ, ಒಂದ್ ಕಡೆಯಿಂದ ಹಿಂಗ್ ಹಾಕಿದ ತಕ್ಷಣ ಯಾವ್ದು ಲೈಟ್ ಇದೆ ಅದು ಬೇಗ ಬೇಗ ಮೂವ್ ಆಗುತ್ತೆ, ಯಾವ್ದು ಹೆವಿ ಇದೆ ಅದು ಅಲ್ಲೇ ಉಳ್ಕೊಂಡು ಹೋಗುತ್ತೆ. ಸೊ ಫ್ರಮ್ ದಿಸ್ ವಿ ಕ್ಯಾನ್ ಈಸಿಲಿ ಡಿಫ್ರೆನ್ಶಿಯೇಟ್ ವಿಚ್ ಇಸ್ ಹೆವಿ ಅಂಡ್ ವಿಚ್ ಇಸ್ ಲೈಟ್. ಓಕೆ, ಸೊ ಯಾವ್ದಾವ್ದು DNA ದಪ್ಪ ಇದೆ ಫ್ರಾಗ್ಮೆಂಟ್, ಯಾವ್ದಾವ್ದು ಚಿಕ್ಕ ಫ್ರಾಗ್ಮೆಂಟ್ ಇದೆ, ಅದೆಲ್ಲ ಏನಾಯ್ತು, ಸಪರೇಟ್ ಆಯ್ತು. ಇಲ್ಲಿ ಸಪರೇಟ್ ಆದ್ಮೇಲೆ ನಮಗೆ ಬೇಕಾಗಿರುವಂತದ್ದು, ಸಪೋಸ್ ಇದು ಒಂದು ಜೀನ್ ಅಂತ ತಿಳ್ಕೊಳ್ಳಿ, ನಮಗೆ ಈ ಜೀನ್ ಬೇಕು. ಈ ಜೀನ್ ನಾವು ಜೆಲ್ ಪ್ಲೇಟ್ ಇಂದ ಏನ್ ಮಾಡ್ಬೇಕು, ರಿಮೂವ್ ಮಾಡ್ಬೇಕು. ಸೊ ಹೆಂಗೆ ಅಂತಂದ್ರೆ DNA ಸಪರೇಟ್ ಏನೋ ಮಾಡಿದೀವಿ, ಅದ್ ನಮಗೆ ಕಣ್ಣಿಗೆ ಕಾಣಿಸಲ್ಲ. ಸೊ ಕಣ್ಣಿಗೆ ಕಾಣಿಸ್ಬೇಕು ಅಂತಂದ್ರೆ ನಾವು ಅದಕ್ಕೆ ಒಂದು ಸ್ಟೇನ್ ಹಾಕ್ಬೇಕು. ಯಾವ್ದು ಅಂತಂದ್ರೆ ಇಥಿಡಿಯಂ ಬ್ರೋಮೈಡ್ ಅನ್ನುವಂತ ಸ್ಟೇನ್ ಹಾಕ್ಬೇಕು. ಆ ಸ್ಟೇನ್ ಹಾಕಿದ್ಮೇಲೂ ಕೂಡ ನಮಗೆ ಡೈರೆಕ್ಟ್ ಆಗಿ ಕಾಣಿಸಲ್ಲ. ಅವಾಗ UV ಲೈಟ್ ಅಲ್ಲಿ ನಾವು ಅಬ್ಸರ್ವ್ ಮಾಡ್ಬೇಕು. ಅವಾಗ ಬ್ರೈಟ್ ಆರೆಂಜ್ ಏನು ಕಾಣಿಸ್ತಾ ಇರುತ್ತೆ ಎಲ್ಲ DNA ಬ್ಯಾಂಡ್ಸ್. ಅದ್ರಲ್ಲಿ ನಮಗೆ ಬೇಕಾಗಿರುವಂತಹ DNA ಯಾವ್ದು ಅಂತ ನಮಗೆ ಗೊತ್ತಾಗಿರುತ್ತೆ. ಸೊ ಅದನ್ನ ನಾವು ಅದರಿಂದ ತೆಗಿಬೇಕು, ಯಾವ್ದು ಜೆಲ್ ಪ್ಲೇಟ್ ಇಂದ ಅದನ್ನ ರಿಮೂವ್ ಮಾಡ್ಬೇಕು. ಆ ಪ್ರೊಸೆಸ್ಗೆ ಎಲ್ಯೂಷನ್ ಅಂತ ಕರಿತೀವಿ. ಇದು MCQ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಕೇಳ್ತಾರೆ. ಗೊತ್ತಾಯ್ತು? ಸೊ ದಿಸ್ ಇಸ್ ದ ಥಿಂಗ್. ಆಗ್ಲೇ ಸ್ಲೈಡ್ ಅಲ್ಲಿ ಇದರ ಎಲ್ಲ ಡೆಫಿನಿಷನ್ ಕೂಡ ಇತ್ತು, ನೀವು ಅದನ್ನ ರೆಫರ್ ಮಾಡ್ಬೋದು. ಓಕೆ, ಸೊ ಇದು ಈ ರೀತಿ ಪ್ರೊಸೆಸ್ ಮಾಡಿ ನಮಗೆ ಬೇಕಾಗಿರುವಂತಹ ಜೀನ್ ನಮಗೆ ಸಿಗುತ್ತೆ. ಇದು ಒಂದು ಜೀನ್ ನಮಗೆ ಸಿಕ್ತು. ಸಪೋಸ್ ನಾವು ಈಗ RDNA ಕನ್ಸ್ಟ್ರಕ್ಟ್ ಮಾಡ್ಬೇಕಾದ್ರೆ ಈ ಜೀನ್ ಎಲ್ಲಾದ್ರೂ ಮಿಸ್ ಆಗ್ಬಿಟ್ರೆ, ಅದಕ್ಕೆ ನಾವು ಸೇಫರ್ ಸೈಡ್ ಏನ್ ಮಾಡ್ಬೇಕು, ಇದನ್ನ ನಾವು ಜಾಸ್ತಿ ಕಾಪೀಸ್ ಮಾಡ್ಕೋಬಹುದು. ನೆಕ್ಸ್ಟ್ ಬೇರೆ ಎಕ್ಸ್ಪೆರಿಮೆಂಟ್ ಕೂಡ ನಾವು ಯೂಸ್ ಮಾಡ್ಕೋಬಹುದು. ಓಕೆ, ಸೊ ಹಂಗಾಗಿ ಇದನ್ನ ಏನ್ ಮಾಡ್ಬೇಕು, ಆಂಪ್ಲಿಫೈ ಮಾಡ್ಬೇಕು. ಆಂಪ್ಲಿಫೈ ಅಂತಂದ್ರೆ ಏನು, ಜಾಸ್ತಿ ವಾಲ್ಯೂಮ್ ಅಲ್ಲಿ ಪ್ರೊಡ್ಯೂಸ್ ಮಾಡೋದು. ಸಪೋಸ್ ನಾವು ಸೌಂಡ್ ಸಿಸ್ಟಮ್ ಗೆ ಆಂಪ್ಲಿಫೈಯರ್ ಅಂತ ಕರಿತೀವಿ. ಯಾಕೆಂದ್ರೆ ಚಿಕ್ಕ ಸೌಂಡ್ ನ ಅದೇನ್ ಮಾಡುತ್ತೆ, ಎಲ್ಲರಿಗೂ ಜಾಸ್ತಿ ಜೋರಾಗಿ ಕೇಳಿಸೋ ತರ ಆಂಪ್ಲಿಫೈ ಮಾಡುತ್ತೆ. ಓಕೆ, ಮೀನ್ಸ್ ಇಟ್ ಇಸ್ ಇನ್ಕ್ರೀಸಿಂಗ್ ಇಟ್ಸ್ ವಾಲ್ಯೂಮ್. ಅದೇ ರೀತಿ ಒಂದು ಚಿಕ್ಕ DNA ಫ್ರಾಗ್ಮೆಂಟ್ ಇದ್ರದ್ದು ನನಗೆ ಒಂದು 100 ಕಾಪಿ ಬೇಕು ಅಂತಂದ್ರೆ ನಾವು PCR ಮಷೀನ್ ಅಲ್ಲಿ ಹಾಕ್ಬೇಕು. ದಟ್ ಇಸ್ ನಥಿಂಗ್ ಬಟ್ ವಾಟ್, ಪಾಲಿಮರೇಸ್ ಚೈನ್ ರಿಯಾಕ್ಷನ್. ಅಂದ್ರೆ ಒಂದು DNA ಇಂದ ಯೂಶುವಲಿ ಎಷ್ಟು DNA ಬರುತ್ತೆ ಮಕ್ಕಳೇ, 2 DNA ಬರುತ್ತೆ. ಸೊ ಈ ರೀತಿ ನಮಗೆ ರೆಪ್ಲಿಕೇಟ್ ಮಾಡುವಂತಹ ಒಂದು ಮಷೀನ್ ಯಾವುದು ಅಂತಂದ್ರೆ ಪಾಲಿಮರೇಸ್ ಚೈನ್ ರಿಯಾಕ್ಷನ್. ಓಕೆ, ಸೊ ಅದನ್ನು ಕೂಡ ನಿಮಗೆ 5 ಮಾರ್ಕ್ಸ್ ಗೆ ಕೇಳ್ತಾರೆ. ಎಕ್ಸ್ಪ್ಲೇನ್ ದ ಪ್ರೊಸೆಸ್ ಆಫ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅಂತ.
ಓಕೆ, ಸೊ ಅದು ಏನೇನು ಅಂದ್ರೆ ಅದರಲ್ಲಿ ಯೂಶಲಿ 3 ಸ್ಟೆಪ್ಸ್ ಇರುತ್ತೆ. ಒಂದು ಡಿನ್ಯಾಚುರೇಷನ್, ಇನ್ನೊಂದು ಅನಿಲಿಂಗ್, ಮತ್ತೆ ಇನ್ನೊಂದು ಎಕ್ಸ್ಟೆನ್ಷನ್ ಅಂತ. ಓಕೆ, ಸೊ ಡಿನ್ಯಾಚುರೇಷನ್ ಅಂತ ಅಂದ್ರೆ ಏನು, ಇಲ್ಲಿ ಡಯಾಗ್ರಾಮ್ ಇದೆ, ಅದ್ರ ಜೊತೆಗೆ ತೋರಿಸ್ಬಿಡ್ತೀನಿ. ಸೊ ಡಿನ್ಯಾಚುರೇಷನ್ ಅಂತ ಅಂದ್ರೆ ಏನು, ಸೊ ಯೂಶಲಿ DNA ಈ ತರ ಕಾಯಿಲ್ ಆಗಿರುತ್ತೆ ಅಲ್ವಾ. ಸೊ ಕಾಯಿಲ್ ಆದ್ರೆ ಇದರಲ್ಲಿ ನಾವು ರೆಪ್ಲಿಕೇಶನ್ ಆಗಕ್ಕೆ ಈಸಿ ಆಗುತ್ತಾ, ಇಲ್ಲ. ರೆಪ್ಲಿಕೇಶನ್ ಆಗ್ಬೇಕು ಅಂದ್ರೆ DNA ಏನಾಗಬೇಕು, ಎರಡು ಸಪರೇಟ್ ಆಗ್ಬೇಕು. ಸೊ ಸಪರೇಟ್ ಆಗ್ಬೇಕು ಅಂದ್ರೆ ಅದರಲ್ಲಿ ಇರುವಂತಹ ಹೈಡ್ರೋಜನ್ ಬಾಂಡ್ಸ್ ಎಲ್ಲ ಏನಾಗಬೇಕು, ಬ್ರೇಕ್ ಆಗ್ಬೇಕು. ಸೊ ಹೈಡ್ರೋಜನ್ ಬಾಂಡ್ ಬ್ರೇಕ್ ಆಗ್ಬೇಕು ಅಂತಂದ್ರೆ ಅದಕ್ಕೆ ಜಾಸ್ತಿ ಟೆಂಪರೇಚರ್ ಕೊಟ್ರೆ ಏನಾಗುತ್ತೆ, DNA ಅಲ್ಲಿ ಇರುವಂತಹ ಬಾಂಡ್ಸ್ ಎಲ್ಲ ಬ್ರೇಕ್ ಆಗುತ್ತೆ. ಓಕೆ, ಸೊ ಆ ಪ್ರೊಸೆಸ್ಗೆ ಏನಂತ ಕರಿತೀವಿ ನಾವು, ಡಿನೇಚುರೇಷನ್. ಅದ್ರ ನೇಚರ್ ಹೆಂಗಿದೆ, ಕಾಯಿಲಿಂಗ್ ಇದೆ, ಅದನ್ನ ನಾವು ಡಿನೇಚರ್ ಮಾಡ್ತಾ ಇದೀವಿ, ಅಂದ್ರೆ ಬ್ರೇಕಿಂಗ್ ಆಫ್ ದ ಬಾಂಡ್ ಬೈ ಗಿವಿಂಗ್ ಹೈ ಟೆಂಪರೇಚರ್. ಓಕೆ, ಸೊ ಇದನ್ನ ಡಿನೇಚುರೇಷನ್. ಸಿ ಹೀಟ್ ಅಂತ ಇದೆ, ಇದು DNA, ಇಲ್ಲಿದೆ ಅಲ್ಲಪ್ಪ, ಇದು DNA. ಓಕೆ, ಡಬಲ್ ಸ್ಟ್ಯಾಂಡರ್ಡ್ DNA ಇದೆ. DNA ಅಂದ್ರೆ ಏನು, ಡಬಲ್ ಸ್ಟ್ಯಾಂಡರ್ಡ್ DNA ಅಂತ ಅರ್ಥ. ಹೀಟ್ ಕೊಟ್ಟಾಗ ಏನಾಗ್ಬಿಡ್ತು, ಎರಡು ಸ್ಟ್ಯಾಂಡ್ ಸಪರೇಟ್ ಆಯ್ತು. 5' to 3', ಇನ್ನೊಂದು 3' to 5' ನೋಡಿ ಸಪರೇಟ್ ಆಗ್ಬಿಟ್ಟಿದೆ. ಓಕೆ, ಸೊ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಅನೀಲಿಂಗ್. ನೋಡಿ, ರೆಪ್ಲಿಕೇಶನ್ ಆಗ್ಬೇಕು ಅಂತಂದ್ರೆ ಪ್ರೈಮರ್ಸ್ ಬೇಕು. ಓಕೆ, ಸೊ ಪ್ರೈಮರ್ಸ್ ಅಂತ ಅಂದ್ರೆ ಏನು, ಒಲಿಗೋ ನ್ಯೂಕ್ಲಿಯೋಟೈಡ್. ಒಲಿಗೋ ಅಂತ ಅಂದ್ರೆ ಒಂದು 6 to 10 ಬೇಸ್ ಪೇರ್ಸ್ ಇರುವಂತದ್ದು ಒಂದು ಸ್ಮಾಲ್ DNA ವಿಚ್ ಇಸ್ ಕಾಂಪ್ಲಿಮೆಂಟರಿ ಟು ದಿಸ್ ರೀಜನ್. ಕಾಂಪ್ಲಿಮೆಂಟರಿ ಅಂದ್ರೆ ಸಪೋಸ್ ಇಲ್ಲಿ A ಇತ್ತು ಅಂತ ಅಂದ್ರೆ ಇಲ್ಲಿ ನಾವು ಅಟ್ಯಾಚ್ ಮಾಡುವಂತದ್ದು ಯಾವ್ದಿರ್ಬೇಕು, ಇಲ್ಲಿ T ಇರಬೇಕು. ಗೊತ್ತಾಯ್ತು, ಆ ರೀತಿ. ಇಟ್ ಇಸ್ ಕಾಂಪ್ಲಿಮೆಂಟರಿ ಟು ದಿಸ್, ಇಟ್ ಇಸ್ ಸಿಂಗಲ್ ಸ್ಟ್ಯಾಂಡರ್ಡ್ DNA. ಸೊ ದಿಸ್ ಇಸ್ ನೋನ್ ಆಸ್ ವಾಟ್, ಪ್ರೈಮರ್ಸ್. ಈಗ ಇದು ಪ್ರೈಮರ್ಸ್ ನ ಆಡ್ ಮಾಡುವಂತ ಪ್ರೋಸೆಸ್. ಇವಾಗ ಇಲ್ಲಿ ಟೆಂಪರೇಚರ್ ಸ್ವಲ್ಪ ಕಡಿಮೆ ಮಾಡ್ತಾರೆ, ಅವಾಗ ಪ್ರೈಮರ್ಸ್ ನ ಆಡ್ ಮಾಡುವಂತದ್ದು. ಸೊ ದಿಸ್ ಪ್ರೊಸೆಸ್ ಇಸ್ ನೋನ್ ಆಸ್ ವಾಟ್, ಅನಿಲಿಂಗ್. ನೆಕ್ಸ್ಟ್ ರೆಪ್ಲಿಕೇಶನ್ ಆಗ್ಬೇಕು ಅಂತಂದ್ರೆ ಒಂದು ಮೀನ್ ಎನ್ಸೈಮ್ ಇದೆ. ಯಾವುದು, ನಾವು ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಲ್ಲ, DNA ಇಂದ DNA ಆಗ್ಬೇಕು ಅಂದ್ರೆ DNA ಡಿಪೆಂಡೆಂಟ್ DNA ಪಾಲಿಮರೇಸ್ ಎನ್ಸೈಮ್ ಬೇಕು. ಬಟ್ ಯೂಶಲಿ ಈ ಹೋಲ್ ಪ್ರೊಸೆಸ್ ಆಗ್ತಾ ಇದೆ ಅಂತ ಅಂದ್ರೆ DNA ಯಾವ ರೀತಿ ಇರಬೇಕು, ಈ ರೀತಿ ಸಪರೇಟ್ ಆಗಿರೋದೇ ಇರಬೇಕು. ಓಕೆ, ಸಪರೇಟ್ ಆಗಿರ್ಬೇಕು ಅಂತಂದ್ರೆ ಟೆಂಪರೇಚರ್ ಸ್ವಲ್ಪ ಹೈ ಅಲ್ಲೇನೆ ಇರಬೇಕು. ಸೊ ಯೂಶಲಿ ನಾರ್ಮಲ್ ಬಾಡಿ ಟೆಂಪರೇಚರ್ ಅಲ್ಲಿ ಎನ್ಸೈಮ್ ವರ್ಕ್ ಆಗ್ತಿದೆ ಅಂತಂದ್ರೆ 30 to 40 ಒಳಗಡೆ ಎನ್ಸೈಮ್ ವರ್ಕ್ ಆಗುತ್ತೆ. ಅದಕ್ಕಿಂತ ಜಾಸ್ತಿ ಟೆಂಪರೇಚರ್ ಆಯ್ತು ಅಂದ್ರೆ ಎನ್ಸೈಮ್ ವರ್ಕ್ ಆಗೋದಿಲ್ಲ. ಸೊ ಇಲ್ಲಿ ನಾವು ಹೈ ಟೆಂಪರೇಚರ್ ಕೊಟ್ಟಿದೀವಿ, ಸೊ ಹಂಗಾಗಿ ನಾರ್ಮಲ್ DNA ಪಾಲಿಮರೈಸ್ ಎನ್ಸೈಮ್ ವರ್ಕ್ ಆಗೋದಿಲ್ಲ. ಸೊ ಹಂಗಾಗಿ ಹೈ ಟೆಂಪರೇಚರ್ ಅಲ್ಲಿ ಇರುವಂತಹ ಆರ್ಗಾನಿಸಮ್ಸ್ ಯಾವ್ದಿದೆ ಅಂತಂದ್ರೆ ಥರ್ಮಸ್ ಅಕ್ವಾಟಿಕಸ್ ಅಂತದ್ದು. ಓಕೆ, ಸೊ ಆ ಬ್ಯಾಕ್ಟೀರಿಯಾದಲ್ಲಿ ಇರುವಂತಹ ಎನ್ಸೈಮ್ ತಗೊಂಡ್ಬರ್ತಾರೆ. ಅದಕ್ಕೆ ನಾವ್ ಏನಂತ ಎನ್ಸೈಮ್ ಕರಿತೀವಿ, ಟ್ಯಾಕ್ ಪಾಲಿಮರೇಸ್. ಟ್ಯಾಕ್ ಅಂದ್ರೆ ಏನು, ಫುಲ್ ಫಾರ್ಮ್ ಥರ್ಮಸ್. T ಅಂದ್ರೆ ಏನು, ಥರ್ಮಸ್. AQ ಅಂತಂದ್ರೆ ಏನು, ಅಕ್ವಾಟಿಕಸ್. ಥರ್ಮಸ್ ಅಕ್ವಾಟಿಕಸ್ ಪಾಲಿಮರೇಸ್ ಎನ್ಸೈಮ್ ನ ತೆಗೆದ್ಬಿಟ್ಟು ಇಲ್ಲಿ ಹಾಕ್ತಾರೆ. ಅವಾಗ ಅದು ಏನ್ ಮಾಡುತ್ತೆ ಅಂತಂದ್ರೆ ಹೊಸ DNA ಸ್ಟ್ರಾಂಡ್ಸ್ ನ ಆಡ್ ಮಾಡ್ತಾ ಬರುತ್ತೆ. ಇಲ್ಲಿ A ಇತ್ತು ಅಂತ ಅಂದ್ರೆ T ಆಡ್ ಮಾಡುತ್ತೆ. ಓಕೆ, ಇಲ್ಲಿ G ಇತ್ತು ಅಂತ ಅಂದ್ರೆ ಇಲ್ಲಿ C ಆಡ್ ಮಾಡುತ್ತೆ, ಪಾಲಿಮರೇಸ್ ಮಾಡ್ತಾ ಬರುತ್ತೆ. ಸೊ ಹಂಗಾಗಿ ಇಲ್ಲಿ ಒಂದು ಸ್ಟ್ರಾಂಡ್ ಇರೋದು ಕಾಂಪ್ಲಿಮೆಂಟರಿ ಆಗಿ ಇನ್ನೊಂದು ಸ್ಟ್ರಾಂಡ್ ಪ್ರೊಡ್ಯೂಸ್ ಆಯ್ತು, ಇಲ್ಲಿ ಇರುವಂತದ್ದು ಇನ್ನೊಂದು ಕಾಂಪ್ಲಿಮೆಂಟರಿ ಆಗಿ ಪ್ರೊಡ್ಯೂಸ್ ಆಯ್ತು. ಹಂಗಾಗಿ ಇದು ಒಂದು DNA ಆಯ್ತು, ಮತ್ತೆ ಇದು ಒಂದು DNA ಆಯ್ತು. ಸೊ ಫ್ರಮ್ ಒನ್ DNA 2 DNA are formed. See, 2 DNA are formed. Okay, so this is the whole process of PCR ಟೆಕ್ನಾಲಜಿ. ಸೊ ಹಂಗಾಗಿ ನಾವು ಅದು ಮಷಿನ್ ಇರುತ್ತೆ. ಆಕ್ಚುಲಿ ನಾನು ಇದ್ರದ್ದು ಸಪರೇಟ್ ವಿಡಿಯೋ ಮಾಡಿದ್ದೀನಿ, ನೀವು ಬೇಕಿದ್ರೆ ಆಮೇಲೆ ನೋಡ್ರಿ. ಇದ್ರದ್ದು ಒಂದು ಸಪರೇಟ್ ಮಷಿನ್ ಇರುತ್ತೆ. ಆ ಮಷಿನ್ ಅಲ್ಲಿ ನಾವು ಸೆಟ್ ಮಾಡಬೇಕು ಎಷ್ಟು ಬೇಕು ಅಂತಂದೇಳಿ. ಅಂದ್ರೆ ನಮಗೆ 1000 ಕಾಪೀಸ್ ಬೇಕಾ, 10,000 ಕಾಪೀಸ್ ಬೇಕಾ, ಆ ರೀತಿ. ಓಕೆ, ಸೊ ಒಂದು ಸೈಕಲ್ ಇಂದ 2 ಕಾಪೀಸ್ ಪ್ರೊಡ್ಯೂಸ್ ಆಗುತ್ತೆ. ಈಗ ನೋಡಿ, ಇದಿಷ್ಟು ಸೇರಿದ್ರೆ ಒಂದ್ ಸೈಕಲ್. ಯಾವ್ದಾದ್ರು ಡಿನ್ಯಾಚುರೇಷನ್, ಅನಿಲಿಂಗ್ ಮತ್ತೆ ಎಕ್ಸ್ಟೆನ್ಷನ್, ಇದು 3 ಸ್ಟೆಪ್ಸ್ ಸೇರಿಸಿದ್ರೆ ಒಂದು ಸೈಕಲ್ ಅಂತ ಕರಿತೀವಿ. ಸೊ ಫ್ರಮ್ ಒನ್ ಸೈಕಲ್ ಹೌ ಮೆನಿ DNA ಆರ್ ಫಾರ್ಮ್ಡ್, 2 DNA ಆರ್ ಫಾರ್ಮ್ಡ್. ಓಕೆ, ಸೊ ಅದೇ ರೀತಿ 2 ಸೈಕಲ್ ಇದ್ರೆ ಎಷ್ಟು ಫಾರ್ಮೇಷನ್ ಆಗುತ್ತೆ, ಅವಾಗ ಏನ್ ಮಾಡ್ತೀರಾ ಅಂತಂದ್ರೆ ಎಷ್ಟು ಸೈಕಲ್ ಇದೆ ದಟ್ ಈಸ್ ಪವರ್ n. ಓಕೆ, 2 ಪವರ್ n. ಎಷ್ಟು ಸೈಕಲ್ ಇದೆ ಅಂತ ಅಂದ್ರೆ, ಓಕೆ, 2 ಪವರ್ n ಅಂತ. ಸಪೋಸ್ ಈಗ ನಾನು 2 ಟೈಮ್ಸ್ ಬೇಕು ಅಂತ ಅಂದ್ರೆ 2 ಸೈಕಲ್ಸ್ ಅಂತ, ದಟ್ ಈಸ್ 2 ಪವರ್ 2. ಹೌ ಮೆನಿ DNA ಕಾಪೀಸ್ ಆರ್ ಫಾರ್ಮ್ಡ್, 4 ಕಾಪೀಸ್. ಸೊ ಅದೇ ರೀತಿ 30 ಸೈಕಲ್ಸ್ ಮಾಡಿದ್ರೆ ಎಷ್ಟು DNA ಸಿಗುತ್ತೆ, ಕೊನೆಗೆ 1 ಬಿಲಿಯನ್ DNA ಸಿಗುತ್ತೆ. 30 ಸೈಕಲ್ಸ್ ಅಂತ ಹೇಳಿ ಅವರು ಸೆಟ್ ಮಾಡಿ ಹೋದ್ರೆ ಒಂದು 3 to 4 ಅವರ್ಸ್ ಆದ್ಮೇಲೆ ಎಷ್ಟು ಅಂದ್ರೆ ನಿಯರ್ಲಿ 1 ಬಿಲಿಯನ್ DNA ಸಿಂಥಸಿಸ್ ಆಗಿರುತ್ತೆ. ಗೊತ್ತಾಯ್ತು. ನೆಕ್ಸ್ಟ್ ಏನ್ ಮಾಡ್ತಾರೆ, DNA ಅಂತೂ ಬಂದಿದೆ. ಓಕೆ, ಸೊ ಈ DNA ನ ಪ್ಲಾಸ್ಮಿಡ್ ಜೊತೆಗೆ ಏನ್ ಮಾಡ್ಬೇಕು, ಲೈಗೇಟ್ ಮಾಡ್ಬೇಕು, ಜಾಯಿನ್ ಮಾಡ್ಬೇಕು. ಸೊ ದಿಸ್ ಇಸ್ ವಿತ್ ದ ಹೆಲ್ಪ್ ಆಫ್ ವಾಟ್, ಲೈಗೇಸ್ ಎನ್ಸೈಮ್ ಜೊತೆಗೆ ಲೈಗೇಸ್ ಎನ್ಸೈಮ್ ಇಂದ ಈ ರೀತಿ ಜಾಯಿನ್ ಮಾಡ್ತಾರೆ. ನೆಕ್ಸ್ಟ್ ಏನ್ ಮಾಡ್ತಾರೆ, ಅದನ್ನ ಹೋಗ್ಬಿಟ್ಟು ಹೋಸ್ಟ್ ಅಲ್ಲಿ ಇನ್ಸರ್ಟ್ ಮಾಡ್ಬೇಕು. ಅವಾಗ ಹೋಸ್ಟ್ ನಾವು ಏನ್ ಮಾಡ್ಬೇಕು, ಕಾಂಪಿಟೆಂಟ್ ಮಾಡ್ಬೇಕು. ಆಗ್ಲೇ ತಿಳ್ಕೊಂಡ್ವಲ್ಲ ಅದು.
ನೆಕ್ಸ್ಟ್ ಏನ್ ಮಾಡ್ಬೇಕು, ಅದನ್ನ ನಮಗೆ ಜಾಸ್ತಿ ನಂಬರ್ ಅಲ್ಲಿ ಬೇಕು, ಅವಾಗ ಬಯೋರಿಯಾಕ್ಟರ್ ಯೂಸ್ ಮಾಡ್ತಾರೆ. ಓಕೆ, ಬಯೋರಿಯಾಕ್ಟರ್ ಅಂತ ಅಂದ್ರೆ ಇದು ಒಂದು ಕಂಟೈನರ್ ಇರುತ್ತೆ. ಇದರಲ್ಲಿ ಒಂದು ಪ್ರಾಡಕ್ಟ್ ಗ್ರೋತ್ ಆಗ್ಲಿಕ್ಕೆ ಏನೇನ್ ಕಂಡೀಷನ್ ಬೇಕು, TH ಆಗಲಿ ಟೆಂಪರೇಚರ್ ಆಗಲಿ ಎಲ್ಲದನ್ನು ಇಟ್ಟಿರ್ತಾರೆ. ಜೊತೆಗೆ ಆಕ್ಸಿಜನ್ ಸಪ್ಲೈ ಮಾಡ್ಲಿಕ್ಕೆ ಸ್ಟಿರರ್ ಕೂಡ ಇಟ್ಟಿರ್ತಾರೆ. ಇದು ಕಂಟಿನ್ಯೂಸ್ ಆಗಿ ಏನಾಗ್ತಾ ಇರುತ್ತೆ, ರೊಟೇಟ್ ಆಗ್ತಾ ಇರುತ್ತೆ. ಸೊ ಹಂಗಾಗಿ ನಾವು ಒಂದು ಚಿಕ್ಕ ಪ್ರಾಡಕ್ಟ್ ಹಾಕಿದ್ರೆ ಇದು ಮಲ್ಟಿಪ್ಲೈ ಆಗ್ಬಿಟ್ಟು ಜಾಸ್ತಿ ನಂಬರ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಸೊ ಪ್ರೊಡ್ಯೂಸ್ ಆದ್ಮೇಲೆ ಒಂದು ಪ್ರಾಡಕ್ಟ್ ಏನೋ ಬಂತು, ಅದಾದ್ಮೇಲೆ ಮಾರ್ಕೆಟಿಂಗ್ ಮಾಡ್ಬೇಕಲ್ಲ, ಅದಕ್ಕೆ ನಾವು ಫಸ್ಟ್ ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡಬೇಕು, ಪ್ರತಿಯೊಂದನ್ನು ಚೆಕ್ ಮಾಡಬೇಕು. ಅದನ್ನ ನಾವೇನಂತ ಕರಿತೀವಿ, ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್ ಅಂತ. ಸೊ ದಟ್ ಈಸ್ ನಥಿಂಗ್ ಬಟ್ ಸಪರೇಷನ್ ಅಂಡ್ ಪ್ಯೂರಿಫಿಕೇಶನ್ ಆಫ್ ದ ಪ್ರಾಡಕ್ಟ್. ದಟ್ ಈಸ್ ಕಲೆಕ್ಟಿವ್ಲಿ ನೋನ್ ಆಸ್ ವಾಟ್, ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್. ಕ್ವಾಲಿಟಿ ಹೆಂಗಿದೆ ಅಂತ ಟೆಸ್ಟ್ ಮಾಡಬೇಕು, ಆಮೇಲೆ ಅದು ಯಾವ ರೀತಿ ಎಫೆಕ್ಟ್ ಆಗುತ್ತೆ, ನೆಕ್ಸ್ಟ್ ಮಾರ್ಕೆಟ್ ಅಲ್ಲಿ ಅದನ್ನ ಏನು ರಿಲೀಸ್ ಮಾಡಿದ್ರೆ, ಮಾರ್ಕೆಟ್ ಅಲ್ಲಿ ಅದನ್ನ ಒಂದು ಯಾವ್ದಾದ್ರು ಪ್ರಾಡಕ್ಟ್ ನ ನಾವು ಸೆಲ್ ಮಾಡ್ತಾ ಇದೀವಿ ಅಂದ್ರೆ ಅದು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಎಲ್ಲದನ್ನು ಚೆಕ್ ಮಾಡ್ಬೇಕಾಗುತ್ತೆ. ಸೊ ದಟ್ ಆಲ್ ಪ್ರೊಸೆಸ್ ಇಸ್ ನೋನ್ ಆಸ್ ವಾಟ್, ಡೌನ್ ಸ್ಟ್ರೀಮ್ ಪ್ರೊಸೆಸ್. ಗೊತ್ತಾಯ್ತು? ಸೊ ಈ ಡಯಾಗ್ರಾಮ್ ಕೂಡ ನಿಮಗೆ ಸ್ಪ್ಲಿಟ್ ಕ್ವಶನ್ ಕೇಳಿದಾಗ 3 marks ಗೆ ಕೇಳ್ತಾರೆ. ಯೂಶಲಿ 3 marks ಕ್ವಶನ್ ಇದು. 5 marks ಅಲ್ಲಿ ಯಾಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ ಅಂದ್ರೆ ಸ್ಪ್ಲಿಟ್ ಕ್ವಶನ್ ಕೇಳಿದಾಗ ಈ ಡಯಾಗ್ರಾಮ್ ಕೇಳ್ತಾರೆ. ಓಕೆನಾ? ಸೊ ದಿಸ್ ಇಸ್ ಅಬೌಟ್. ನೆಕ್ಸ್ಟ್ ಬಯೋಟೆಕ್ನಾಲಜಿ ಅಪ್ಲಿಕೇಶನ್ ಲೆಸನ್ ಅಲ್ಲಿ ಟಿಶ್ಯೂ ಕಲ್ಚರ್ ಏನು ಇದು ಕಾನ್ಸೆಪ್ಟ್ ಇದೆ ಅಲ್ಲ, ಇದು ನೀವು ನೋಡ್ಕೋಬೇಕಾಗತ್ತೆ. ಯಾಕಂದ್ರೆ ಇದು ನಿಮಗೆ ಸ್ಪ್ಲಿಟ್ ಕ್ವಶನ್ಸ್ ಮಾಡಿ ಕೇಳ್ತಾರೆ. ಅಂದ್ರೆ 1 marks ಡೆಫಿನೇಷನ್ 5 marks ಗೆ ಕೇಳ್ತಾರೆ. ಅಂದ್ರೆ 5 ಡೆಫಿನೇಷನ್ ಫಾರ್ 5 marks. ಏನು ಅಂತಾರೆ ಟಿಶ್ಯೂ ಕಲ್ಚರ್ ಅಂದ್ರೆ? ಫಸ್ಟ್ ಆಫ್ ಆಲ್ ಏನಂತ, ಸಿ ದಿಸ್ ಇಸ್ ಅ ಬ್ರಾಂಚ್ ಆಫ್ ಬಯೋಟೆಕ್ನಾಲಜಿ ವೇರ್ tissues are organs of the plant body isolated and grown artificially, nutrient, artificial medium, controlled condition to produce whole plant. ಅಂದ್ರೆ ಒಂದು ಚಿಕ್ಕ ಪ್ಲಾಂಟಿನ ಸೆಲ್ ತಗೊಂತಾರೆ. ಓಕೆ, ಆ ಸೆಲ್ ತಗೊಂಡ್ಬಿಟ್ಟು ಒಂದು ಕಂಟೈನರ್ ಅಲ್ಲಿ ಹಾಕ್ತಾರೆ. ಈ ಸೆಲ್ಗೆ ಗ್ರೋತ್ ಆಗ್ಲಿಕ್ಕೆ ಏನೇನೆಲ್ಲ ನ್ಯೂಟ್ರಿಯೆಂಟ್ಸ್ ಬೇಕು ಎಲ್ಲದನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಆವಾಗ ಈ ಸೆಲ್ ನ ಮಲ್ಟಿಪ್ಲೈ ಆಗಿ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಆ ಸೆಲ್ಲೇ ಒಂದು ಪ್ಲಾಂಟ್ ಆಗಿ ಪ್ರೊಡ್ಯೂಸ್ ಆಗುತ್ತೆ. ಓಕೆ, now this small plant is produced inside this container. ಗೊತ್ತಾಯ್ತು? ನೆಕ್ಸ್ಟ್ ಇದನ್ನ ತಗೊಂಡು ಹೋಗ್ಬಿಟ್ಟು ಸಾಯಿಲ್ ಅಲ್ಲಿ ಹಾಕ್ತಾರೆ. ಅಂತ ಅಂದ್ರೆ ಹೊರಗಡೆ ಗ್ರೋ ಆಗ್ತಿರುವಂತ ಪ್ಲಾಂಟ್ ಸ್ಲೋ ಪ್ರೊಸೆಸ್ ಆಗಿದ್ರೆ ಇಲ್ಲಿ ಬೇಗ ಬೇಗ ಗ್ರೋ ಮಾಡ್ಬೋದು ಒಂದು ಚಿಕ್ಕ ಸೆಲ್ಲಿಂದಾನೆ. ಓಕೆ, ಸೊ ಒಂದು ಪ್ಲಾಂಟ್ ದೊಡ್ಡದಾಗಿ ಬೆಳೆದು ಬಿಟ್ಟು ಹಣ್ಣು ಬಂದು ಅದರಲ್ಲಿ ಸೀಡ್ಸ್ ಆಗ್ಬಿಟ್ಟು ಆ ಸೀಡ್ಸ್ ನ ತಗೊಂಡು ಕಲೆಕ್ಟ್ ಮಾಡಿ ಮಣ್ಣಲ್ಲಿ ಹಾಕೋದ್ ಬದ್ಲಿಗೆ ಈಸಿಯಾಗಿ ಒಂದು ಪ್ಲಾಂಟ್ ನ ಸೆಲ್ ತಗೊಂಡ್ಬಿಟ್ಟೆ ನಾವು ಇನ್ನೊಂದು ಪ್ಲಾಂಟ್ ನ ಗ್ರೋ ಮಾಡ್ಬೋದು ಬೇಗನೆ. ಸೊ ದಿಸ್ ಪ್ರೊಸೆಸ್ ಇಸ್ ನೋನ್ ಆಸ್ ವಾಟ್, ಟಿಶ್ಯೂ ಕಲ್ಚರ್. ಇದು ಲ್ಯಾಬ್ ಅಲ್ಲಿ ಮಾಡುವಂತ ಪ್ರೊಸೆಸ್. ಇನ್ ವಿಟ್ರೋ ಕಂಡೀಷನ್. ಇನ್ ವಿಟ್ರೋ ಅಂತಂದ್ರೆ ನ್ಯಾಚುರಲ್ ಕಂಡೀಷನ್ ಅಲ್ಲಿ ಆಗ್ತಾ ಇಲ್ಲ, ಇದು ಲ್ಯಾಬ್ ಅಲ್ಲಿ ನಾವು ಆರ್ಟಿಫಿಷಿಯಲ್ ಆಗಿ ಗ್ರೋ ಮಾಡ್ತಾ ಇದೀವಿ. ಸೊ ಹಂಗಾಗಿ ಇದು ಇನ್ ವಿಟ್ರೋ ಮೆಥಡ್ ಆಗಿರುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ಟಿಶ್ಯೂ ಕಲ್ಚರ್. ಈಗ ನಮಗೆ ಯಾವ್ದಾದ್ರು ಒಂದು ಸೆಲ್ ನ ತಗೊಂಡು ಕೂಡ ಒಂದು ಪ್ಲಾಂಟ್ ನ ಗ್ರೋ ಮಾಡ್ಬೇಕು ಅಂತಂದ್ರೆ ಅದು ಪ್ಲಾಂಟ್ ಅಲ್ಲಿ ಮಾತ್ರ ಈ ಕ್ಯಾರೆಕ್ಟರ್ ಇದೆ. ಹಂಗಂತ ಹ್ಯೂಮನ್ಸ್ ಅಲ್ಲಿ ಈ ರೀತಿ ಮಾಡಕ್ಕಾಗಲ್ಲ. ಹ್ಯೂಮನ್ಸ್ ಇಂದ ಯಾವ್ದೋ ಒಂದು ಸೆಲ್ ತಗೊಂಡು ಅದಕ್ಕೆ ಬೇಕಾಗಿರುವಂತಹ ಆ ಸೆಲ್ ಗ್ರೋ ಆಗಕ್ಕೆ ಬೇಕಾಗಿರುವಂತ ಎಲ್ಲ ನ್ಯೂಟ್ರಿಯೆಂಟ್ಸ್ ಕೊಟ್ಬಿಟ್ಟು ಒಂದು ಹೊಸ ಹ್ಯೂಮನ್ ಗ್ರೋ ಆಗ್ಬೇಕು ಅಂತಂದ್ರೆ ಆಗಲ್ಲ. ಯಾಕಂದ್ರೆ ಪ್ಲಾಂಟ್ ಸೆಲ್ ಅಲ್ಲಿ ಒಂದು ಕ್ಯಾರೆಕ್ಟರ್ ಇದೆ, ದಟ್ ಇಸ್ ನೋನ್ ಆಸ್ ವಾಟ್, ಟೋಟಿಪೊಟೆನ್ಸಿ. Okay, totipotency means the capacity to generate a whole plant from any cell or explant is known as totipotency. ಹಂಗಂದ್ರೆ ಎಕ್ಸ್ಪ್ಲಾಂಟ್ ಅಂತ ಅಂದ್ರೆ ಏನು? ಪ್ಲಾಂಟ್ ಇಂದ ತೆಗೆದಿರುವಂತಹ ಒಂದು ಸೆಲ್, ಅದರಿಂದ ಒಂದು ಹೋಲ್ ಪ್ಲಾಂಟ್ ನ ಪ್ರೊಡ್ಯೂಸ್ ಮಾಡ್ತಾ ಇದೀವಿ ಅಂತ ಸೆಲ್ಗೆ ನಾವೇನಂತ ಕರಿತೀವಿ? ಎಕ್ಸ್ಪ್ಲಾಂಟ್ ಅಂತ ಕರಿತೀವಿ. ಸಪೋಸ್ ಪ್ಲಾಂಟ್ ನ ಲೀಫ್ ಇಂದ ನಾನು ಒಂದು ಚಿಕ್ಕ ಸೆಲ್ ನ ತಗೊಂಡಿದ್ದೀನಿ, ಅದರಿಂದಾನೇ ಒಂದು ಹೊಸ ಪ್ಲಾಂಟ್ ಮಾಡ್ತಾ ಇದೀನಿ. ನಾವು ದಟ್ ಸ್ಮಾಲ್ ಸೆಲ್ ದಟ್ ಈಸ್ ನೋನ್ ಆಸ್ ವಾಟ್, ಎಕ್ಸ್ಪ್ಲಾಂಟ್. ಗೊತ್ತಾಯ್ತು? ನೆಕ್ಸ್ಟ್ ಇನ್ನೊಂದು ಥಿಂಗ್ ಇದೆ, ಏನು ಅಂತಂದ್ರೆ ಮೈಕ್ರೋ ಪ್ರೊಪಗೇಷನ್. ಮೈಕ್ರೋ ಪ್ರೊಪಗೇಷನ್ ಅಂದ್ರೆ ಏನು? ಬೈ ಅಪ್ಲಿಕೇಶನ್ ಆಫ್ ಟಿಶ್ಯೂ ಕಲ್ಚರ್ ಮೆಥಡ್ ಇಟ್ ಇಸ್ ಪಾಸಿಬಲ್ ಟು ಅಚೀವ್ ಪ್ರೊಪಗೇಟ್ ಅ ಲಾರ್ಜ್ ನಂಬರ್ ಆಫ್ ಪ್ಲಾಂಟ್ಸ್ ಇನ್ ಅ ವೆರಿ ಶಾರ್ಟ್ ಡ್ಯೂರೇಷನ್. ಇವಾಗೇನ ಹೇಳಿದ್ನಲ್ಲ, ಚಿಕ್ಕ ಟೈಮ್ ಅಲ್ಲಿ, ಸ್ವಲ್ಪ ಟೈಮ್ ಅಲ್ಲಿನೇ ಜಾಸ್ತಿ ಪ್ಲಾಂಟ್ಸ್ ನಾವು ಏನ್ ಮಾಡ್ಬೋದು? ಬೆಳೆಸಬಹುದು. ಸೊ ದಿಸ್ ಮೆಥಡ್ ಆಫ್ ಪ್ರೊಡ್ಯೂಸಿಂಗ್ ಥೌಸಂಡ್ಸ್ ಆಫ್ ಪ್ಲಾಂಟ್ಸ್ ಥ್ರೂ ಟಿಶ್ಯೂ ಕಲ್ಚರ್ ಮೆಥಡ್ ಇಸ್ ನೋನ್ ಆಸ್ ವಾಟ್, ಮೈಕ್ರೋ ಪ್ರೊಪಗೇಷನ್. ಇದನ್ನೇ ನಾವು ಮೈಕ್ರೋ ಪ್ರೊಪಗೇಷನ್ ಅಂತಾನೂ ಕೂಡ ಕರಿತೀವಿ. ಓಕೆ, ಅಂದ್ರೆ ಪ್ರೊಪೋಗೇಟ್ ಮಾಡುವಂಥದ್ದು. ಪ್ರೊಪೋಗೇಟ್ ಅಂತ ಯೂಶಲಿ ಪ್ರೊಪಗೇಷನ್ ಅಂತ ಅಂದ್ರೆ ಏನು? ವೆಜಿಟೇಟಿವ್ ಪ್ರೊಪಗೇಷನ್ ಎಲ್ಲ ನೋಡಿದಿರಲ್ಲ. ಸೊ ಡೈರೆಕ್ಟ್ ಆಗಿ ಒಂದು ಬಡ್ ಇದ್ರೆ ಆ ಬಡ್ ನ ನಾವು ಸಾಯಿಲ್ ಅಲ್ಲಿ ಹಾಕಿದ್ರೆ ಅದರಿಂದ ಇನ್ನೊಂದು ಪ್ಲಾಂಟ್ ಬರುವಂತದ್ದು. ಸೊ ನಾರ್ಮಲ್ ನ್ಯಾಚುರಲ್ ಪ್ರೊಸೆಸ್ ನಾವಿಲ್ಲಿ ವೇಟ್ ಮಾಡ್ತಾ ಇಲ್ಲ ಪ್ಲಾಂಟ್ ಅಲ್ಲಿ ಆಗುವಂಥದ್ದು. ಬೇಗ ಬೇಗ ಏನು ಹೊಸ ಪ್ಲಾಂಟ್ಸ್ ಪ್ರೊಡ್ಯೂಸ್ ಆಗುವಂತಹ ಪ್ರೊಸೆಸ್ ಇದು. ಅದನ್ನ ಮೈಕ್ರೋ ಪ್ರೊಪಗೇಷನ್ ಅಂತ ಕರಿತೀವಿ. ಇನ್ನೊಂದು ಸೋಮಾ ಕ್ಲೋನ್ಸ್. ಸಿ, the plants produced in tissue culture will genetically identical to the original parental plant. Now these plants are known as soma clones.
ಈಗ ಈ ರೀತಿ ಪ್ರೊಡ್ಯೂಸ್ ಮಾಡಿರುವಂತ ಪ್ಲಾಂಟ್ಸ್ ಇದೆ ಅಲ್ಲ, ಅದು ಜೀನ್ಸ್, ಅದರಲ್ಲಿ ಇರುವಂತ ಜೀನ್ಸ್ ಪೇರೆಂಟಲ್ ಪ್ಲಾಂಟಿನ ಜೀನ್ಸ್ ಇದೆಯಲ್ಲ ಅದು ಎಲ್ಲ ಸೇಮ್ ಇರುತ್ತೆ. ಯಾಕಂದ್ರೆ ಇಲ್ಲಿ ಮಿಯೋಸಿಸ್ ಪ್ರೊಸೆಸ್ ಆಗಿಲ್ಲ, ಹಾಗಾಗಿ ಹೊಸ ಜೀನ್ಸ್ ಏನು ಕಂಬೈನ್ ಆಗಿ ಪ್ರೊಡ್ಯೂಸ್ ಆಗ್ತಾ ಇಲ್ಲ. ಓಕೆ, ಸೊ ಹಾಗಾಗಿ ಒಂದು ಪ್ಲಾಂಟ್ ತಗೊಂಡಿದೀವಿ, ಅದರಿಂದನೇ ಒಂದು 1000 ಪ್ಲಾಂಟ್ಸ್ ಪ್ರೊಡ್ಯೂಸ್ ಮಾಡಿದೀವಿ ಟಿಶ್ಯೂ ಕಲ್ಚರ್ ಮೆಥಡ್ ಇಂದ ಅಂತಂದ್ರೆ ಈ 1000 ಪ್ಲಾಂಟ್ಸ್ ನ ಜೀನ್ಸ್ ಕೂಡ ಮೇನ್ ಪ್ಲಾಂಟಿನ ಜೀನ್ಸ್ ಗೆ ಸೇಮ್ ಮ್ಯಾಚ್ ಆಗಿರುತ್ತೆ. ಗೊತ್ತಾಯ್ತು? ಸೊ ದಿಸ್ ಇಸ್ ನೋನ್ ಆಸ್ ವಾಟ್ ಸೋಮಾ ಕ್ಲೋನ್ಸ್. ಓಕೆ, ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ ಟಿಶ್ಯೂ ಕಲ್ಚರ್ ಅಂತಾನೂ ಕೂಡ ನಿಮಗೆ ಕ್ವೆಶನ್ ಕೇಳ್ತಾರೆ. ಇದೇ ಮೆಥಡ್ ಅಥವಾ ಸಪರೇಟ್ ಡೆಫಿನೇಷನ್ ಅಲ್ಲಿ ಕೂಡ ಮತ್ತೆ ಅಗೇನ್ ಈ ಕ್ವೆಶನ್ ಕೂಡ ಬರುತ್ತೆ. ಅದೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೈಕ್ರೋ ಪ್ರೊಪಗೇಷನ್ ಅಂತ ಇವಾಗ ನೋಡಿದ್ವಲ್ಲ ಅದೇ. ನೆಕ್ಸ್ಟ್ ಇನ್ನೊಂದು ಏನಂತ ಅಂದ್ರೆ ಒಂದು ಪ್ಲಾಂಟಿಗೆ, ಓಕೆ, ಸೊ ಒಂದು ಪ್ಲಾಂಟ್ ಇದೆ, ಈ ಪ್ಲಾಂಟಿನ ಲೀಫ್ ಇದೆ ಅಲ್ಲ, ಈ ಲೀಫ್ ಅಲ್ಲಿ ಏನಾಗ್ಬಿಟ್ಟಿದೆ ಅಂತ ಅಂದ್ರೆ ಈಗ ವೈರಸ್ ಅಟ್ಯಾಕ್ ಆಗಿದೆ, ಇಲ್ಲಿ ವೈರಸ್ ಅಟ್ಯಾಕ್ ಆಗ್ಬಿಟ್ಟಿದೆ. ಓಕೆ, ಹಂಗಂತ ಈಗ ನಾನು ಈ ಪ್ಲಾಂಟ್ ವೇಸ್ಟ್ ಅಂತ ಹೇಳಿ ಬಿಡಕ್ಕಾಗತ್ತಾ? ಈ ಪ್ಲಾಂಟ್ ನನಗೆ ಬೇಕಾಗಿದೆ ಅಪ್ಪ, ಓಕೆ, ಈ ಪ್ಲಾಂಟ್ ಅಲ್ಲಿ ಎಲ್ಲಾ ಕ್ಯಾರೆಕ್ಟರ್ಸು ಇದೆ, ಓಕೆ, ನನಗೆ ಈ ಪ್ಲಾಂಟ್ ಬೇಕು. ನಾವೀಗ ಏನ್ ಮಾಡ್ಬೇಕು ಅಂತ ಅಂದ್ರೆ ನಮಗೆ ಗೊತ್ತಿರೋ ಪ್ರೊಸೆಸ್ ಟಿಶ್ಯೂ ಕಲ್ಚರ್ ಇಂದ ನಾವು ಈ ಒಂದು ಪ್ಲಾಂಟಿನ ಸೆಲ್ ಇಂದ ಹೊಸ ಏನ್ ಮಾಡ್ಬೋದು, ಪ್ಲಾಂಟ್ ನ ಪ್ರೊಡ್ಯೂಸ್ ಮಾಡ್ಬೋದು. ಬಟ್ ವೈರಸ್ ಅಟ್ಯಾಕ್ ಆಗ್ಬಿಟ್ಟಿದೆ ಅಲ್ಲ, ಇದು ಇಟ್ ಈಸ್ ಇನ್ಫೆಕ್ಟೆಡ್ ವಿತ್ ವೈರಸ್. ಸೊ ಎಲ್ಲಾ ಸೆಲ್ಸ್ ಅಲ್ಲಿ ಇರುತ್ತೆ, ಹೌದು, ಎಲ್ಲ ಸೆಲ್ಸ್ಗೂ ಹೋಗಿ ವೈರಸ್ ಅಟ್ಯಾಕ್ ಆಗಿದೆ. ಸೊ ನಾನೀಗ ಹೆಂಗ್ ಬೆಳೆಸ್ಬೇಕು ಅಂತಂದ್ರೆ ವಿ ಕ್ಯಾನ್ ಟೇಕ್ ಸೆಲ್ಸ್ ಫ್ರಮ್ ಆಕ್ಟಿವ್ಲಿ ಡಿವೈಡಿಂಗ್ ರೀಜನ್. ಯಾವುದು ಅಂತಂದ್ರೆ ಮೆರಿಸ್ಟಮ್ಯಾಟಿಕ್ ರೀಜನ್. ಮೆರಿಸ್ಟಮ್ಯಾಟಿಕ್ ರೀಜನ್ ಅಲ್ಲಿ ಏನಾಗುತ್ತೆ, ಸೆಲ್ಸ್ ಬೇಗ ಬೇಗ ಹೊಸ ಹೊಸ ಸೆಲ್ಸ್ ಗ್ರೋ ಆಗ್ತಾ ಇರುತ್ತೆ. ಓಕೆ, ಸೊ ಈ ರೀಜನ್ ಅಲ್ಲಿ ಇರುವಂತ ಸೆಲ್ಸ್ ನಾನು ತಗೊಂಡು ಹೊಸ ಪ್ಲಾಂಟ್ ಆಗಿ ಪ್ರೊಡ್ಯೂಸ್ ಮಾಡಬಹುದು, ಹೊಸ ಪ್ಲಾಂಟ್ ಪ್ರೊಡ್ಯೂಸ್ ಮಾಡಬಹುದು. ಸೊ ನಾವು ದಿಸ್ ಪ್ರೊಸೆಸ್ ಇಸ್ ನೋನ್ ಆಸ್ ವಾಟ್ ಮೆರಿಸ್ಟಮ್ ಕಲ್ಚರ್. ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ನ ತಗೊಂಡ್ಬಿಟ್ಟು ನಾವು ಪ್ರೊಡ್ಯೂಸ್ ಮಾಡ್ತೀವಲ್ಲ, ಹಾಗಾಗಿ ಮೆರಿಸ್ಟಮ್ ಕಲ್ಚರ್ ಅಂತ ಹೇಳ್ತೀವಿ. ಯಾವಾಗ ಇದನ್ನ ಯೂಸ್ ಮಾಡ್ತೀವಿ ಅಂದ್ರೆ ಟು ಪ್ರೊಡ್ಯೂಸ್ ವೈರಸ್ ಫ್ರೀ ಪ್ಲಾಂಟ್. ವೈರಸ್ ಫ್ರೀ ಪ್ಲಾಂಟ್ ಬೇಕು ಅಂತಂದ್ರೆ ಮೆರಿಸ್ಟಮ್ ಕಲ್ಚರ್ ನ ಯೂಸ್ ಮಾಡ್ಬೋದು. ಇನ್ನೊಂದು, ಸಪೋಸ್ ಒಂದು ಪ್ಲಾಂಟಿನ ಕ್ಯಾರೆಕ್ಟರ್ ಯಾವ ರೀತಿ ಇದೆ ಅಂತಂದ್ರೆ ಅದರಲ್ಲಿ ಎಲ್ಲಾ ಗುಡ್ ಕ್ವಾಲಿಟೀಸ್ ಇದೆ. ಸೊ ಇನ್ನೊಂದು ಪ್ಲಾಂಟಿನ ಕ್ಯಾರೆಕ್ಟರ್ನು ಕೂಡ ಗುಡ್ ಕ್ವಾಲಿಟೀಸ್ ಇದೆ. ಎರಡು ಗುಡ್ ಕ್ವಾಲಿಟೀಸ್ ಇರುವಂತ ಕ್ಯಾರೆಕ್ಟರ್ ತಗೊಂಡು ಒಂದು ಪ್ಲಾಂಟ್ ಬೆಳೆಸಿದ್ರೆ ಆ ಪ್ಲಾಂಟ್ ಇನ್ನೆಷ್ಟು ಗುಡ್ ಕ್ವಾಲಿಟೀಸ್ ಇಂದ ಹೊಂದಿರಬಹುದು. ಓಕೆ, ಸಪೋಸ್ ನನಗೇನು ಬೇಕಪ್ಪ, ಪೊಟ್ಯಾಟೋಯಿನ ಕ್ಯಾರೆಕ್ಟರ್ನು ಬೇಕು, ಟೊಮ್ಯಾಟೋಯಿನ ಕ್ಯಾರೆಕ್ಟರ್ನು ಕೂಡ ಬೇಕು ಒಂದು ಪ್ಲಾಂಟ್ ಅಲ್ಲಿ. ನಾನೇನ್ ಮಾಡ್ತೀನಿ, ಆ ಎರಡು ಪ್ಲಾಂಟಿನ ಸೆಲ್ಸ್ ತಗೊಂಡ್ ಬರ್ತೀನಿ. ಸೊ ದಿಸ್ ಇಸ್ ಪೊಟ್ಯಾಟೋ ಪ್ಲಾಂಟ್ ಸೆಲ್, ಓಕೆ, ಅಂಡ್ ದಿಸ್ ಇಸ್ ಟೊಮ್ಯಾಟೊ ಪ್ಲಾಂಟ್ ಸೆಲ್. ಈ ಎರಡು ಸೆಲ್ಲಿನ ಪ್ರೋಟೋಪ್ಲಾಸ್ಟ್ ಏನಾಗುತ್ತೆ, ಫ್ಯೂಸ್ ಆಗುತ್ತೆ. ಪ್ರೋಟೋಪ್ಲಾಸ್ಟ್ ಅಂತ ಅಂದ್ರೆ ಏನ್ ಹೇಳಿ, ಸೊ ಸೆಲ್ ವಾಲ್ ಬಿಟ್ಟು ಇನ್ ಮಿಕ್ಕಿದ್ದೆಲ್ಲ ರೀಜನ್ ಒಳಗಡೆ ಇರುವಂತದ್ದು ಎಲ್ಲ ರೀಜನ್ ಏನಾಗುತ್ತೆ, ಫ್ಯೂಸ್ ಆಗ್ಬಿಡುತ್ತೆ. ಅಂದ್ರೆ ಯೂಶಲಿ ಏನಾಗುತ್ತೆ, ಅದರಲ್ಲಿ ಇರುವಂತಹ ನ್ಯೂಕ್ಲಿಯಸ್ ಕೂಡ ಫ್ಯೂಸ್ ಆಗುತ್ತೆ. ಓಕೆ, ಸೊ ಇಟ್ ಈಸ್ ನೋನ್ ಆಸ್ ವಾಟ್ ಪ್ರೋಟೋಪ್ಲಾಸ್ಟ್ ಫ್ಯೂಷನ್. ಫ್ಯೂಸ್ ಆಗ್ಬಿಟ್ಟು ನೆಕ್ಸ್ಟ್ ಏನಾಗುತ್ತೆ, ಒಂದು ಸೆಲ್ ಪ್ರೊಡ್ಯೂಸ್ ಆಗ್ಬಿಟ್ಟು ನೆಕ್ಸ್ಟ್ ಆ ಸೆಲ್ ಮತ್ತೆ ಟಿಶ್ಯೂ ಕಲ್ಚರ್ ಮೆಥಡ್ ಇಂದ ಒಂದು ಪ್ಲಾಂಟ್ ಪ್ರೊಡ್ಯೂಸ್ ಆಯ್ತು. ಅಂದ್ರೆ ಈ ಪ್ಲಾಂಟ್ ಅಲ್ಲಿ ಪೊಟ್ಯಾಟೋಯಿನ ಕ್ಯಾರೆಕ್ಟರ್ನು ಕೂಡ ಇದೆ, ಟೊಮ್ಯಾಟೋಯಿನ ಕ್ಯಾರೆಕ್ಟರ್ನು ಕೂಡ ಇದೆ. ನಾವು ದಿಸ್ ಈಸ್ ನೋನ್ ಆಸ್ ವಾಟ್ ಪೊಮ್ಯಾಟೊ. ಇದನ್ನೇನಂತ ಹೆಸರಿಡ್ತೀವಿ, ಪೊಮ್ಯಾಟೊ ಅಂತ ಇಡ್ತೀವಿ. ಮೀನ್ಸ್ ಟೂ ಡಿಫ್ರೆಂಟ್ ಸ್ಪೀಶೀಸ್. ಪೊಟ್ಯಾಟೊ ಅನ್ನೋದು ಕೂಡ ಸ್ಪೀಶೀಸ್ ಬೇರೆ, ಟೊಮ್ಯಾಟೋಯಿನ ಸ್ಪೀಶೀಸ್ ಕೂಡ ಬೇರೆ ಇದೆ. ಎರಡೂನು ಬೇರೆ ಬೇರೆ ಆಗಿರೋದ್ರಿಂದ ಇದಕ್ಕೆ ಮತ್ತೆ ಇದರ ಸೊಮ್ಯಾಟಿಕ್ ಸೆಲ್ಸ್ ನಾವು ತಗೊಂಡಿದ್ವಿ. ಓಕೆ, ಜರ್ಮ್ ಸೆಲ್ಸ್ ತಗೊಂಡಿಲ್ಲ, ಸೊಮ್ಯಾಟಿಕ್ ಸೆಲ್ಸ್ ತಗೊಂಡು ಅದರ ಸೆಲ್ಸ್ ನ ಪ್ರೋಟೋಪ್ಲಾಸ್ಟ್ ಫ್ಯೂಸ್ ಮಾಡ್ಬಿಟ್ಟು ಒಂದು ಹೊಸ ಪ್ಲಾಂಟ್ ನ ಪ್ರೊಡ್ಯೂಸ್ ಮಾಡಿದ್ವಿ. ಸೊ ಹಂಗಾಗಿ ಇದನ್ನ ಏನಂತ ಕರಿತೀವಿ, ಸೊಮ್ಯಾಟಿಕ್ ಹೈಬ್ರಿಡೈಸೇಷನ್ ಅಂತ ಕರಿತೀವಿ. ಸೊಮ್ಯಾಟಿಕ್ ಸೆಲ್ಸ್ ಇಂದ ಒಂದು ಹೈಬ್ರಿಡ್ ಪ್ಲಾಂಟ್ ಬಂದಿದೆ. ಸೊ ಹಂಗಾಗಿ ಇದನ್ನ ಏನಂತ ಕರಿತೀವಿ, ಸೊಮ್ಯಾಟಿಕ್ ಹೈಬ್ರಿಡೈಸೇಷನ್ ಅಂತ ಕರಿತೀವಿ. ಸಿ, ಡಿಫರೆಂಟ್ varieties of plants having desirable character can be used to get hybrid protoplast which can be further grown to form new plant. So this process is known as what somatic hybridization. ನಾನು ಈಗ ಏನು ಹೇಳಿದ್ನಲ್ಲ ಅದೇ ಸೆಂಟೆನ್ಸ್ ಫಾರ್ಮೇಷನ್ ಅಲ್ಲಿ ಕೊಟ್ಟಿದ್ದ. ಸೊ ಡೆಫಿನೇಷನ್ ಕೇಳಿದ್ರೆ ನೀವು ಇದನ್ನ ಬರೀತೀರ. ಸೊಮ್ಯಾಟಿಕ್ ಹೈಬ್ರಿಡೈಸೇಷನ್ ಡೆಫಿನೇಷನ್ ಕೇಳಿದ್ರೆ ಇದನ್ನ ಬರೀತೀರ. ಗೊತ್ತಾಯ್ತು? ನೆಕ್ಸ್ಟ್, ಜೆನೆಟಿಕ್ ಮಾಡಿಫೈಡ್ ಆರ್ಗಾನಿಸಮ್ ನ ಪರ್ಪಸ್ ಏನು ಅಂದ್ರೆ ಯೂಶಲಿ ಪ್ಲಾಂಟ್ಸ್, ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್ ನ ಯೂಸೇಜ್ ಏನೇನಿದೆ ಅಂತಂದ್ರೆ ನೀವು ಇಷ್ಟು ಪಾಯಿಂಟ್ ಬರೀತೀರಾ. ಏನೇನು NCERT ಅಲ್ಲಿ ಕೊಟ್ಟಿದಾರಲ್ಲ ಅದೇ ಪಾಯಿಂಟ್ಸ್ ಇದೆ. ಏನಂತಂದ್ರೆ ಸಪೋಸ್ ಈಗ ವಿಟಮಿನ್ ಎ ಬೇಕು ಒಂದು ರೈಸ್ ಅಲ್ಲಿ ಅಂತಂದ್ರೆ ಅದನ್ನ ಎನ್ಹಾನ್ಸ್ ಮಾಡುವಂತ ಜೀನ್ ನಾವು ಹಾಕ್ಬೋದು ಬಯೋಟೆಕ್ನಾಲಜಿ ಪ್ರಾಸೆಸ್ ಇಂದ. ನೆಕ್ಸ್ಟ್ ಮಿನರಲ್ ಯೂಸೇಜಿನ ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡ್ಬೇಕು ಅಂದ್ರೆ ಅದಕ್ಕೂ ಕೂಡ ಬೇಕಾಗುತ್ತೆ. ಅಂದ್ರೆ ಸಪೋಸ್ ಸಾಯಿಲ್ ಅಲ್ಲಿ ಪ್ರತಿ ಸರಿನೂ ಒಂದೇ ತರ ಕ್ರಾಪ್ ಬೆಳೆಸೋದ್ರಿಂದ ಸಾಯಿಲ್ ಅಲ್ಲಿ ಏನಾಗುತ್ತೆ, ಫರ್ಟಿಲಿಟಿ ಕಡಿಮೆ ಆಗಿರುತ್ತೆ. ಬಟ್ ಅದೇ ಸಾಯಿಲ್ ಅಲ್ಲಿ ಮಿಕ್ಕಿರುವಂತ ಮಿನರಲ್ಸ್ ನೇ ತಗೊಂಡು ಪ್ಲಾಂಟ್ ಬೆಳಿಬೇಕು ಅಂತಂದ್ರೆ ನಾವು ಅಂತ ಕ್ಯಾರೆಕ್ಟರ್ ಪ್ಲಾಂಟ್ ಅಲ್ಲಿ ಹಾಕ್ಬೇಕು, ಅವಾಗ ಆ ಪ್ಲಾಂಟ್ ಬೆಳೆಯುತ್ತೆ. ಯಾವ್ದ್ರಿಂದ ಹಾಕ್ತಿವಿ ನಾವು ಪ್ರಾಸೆಸ್, ಬಯೋಟೆಕ್ನಾಲಜಿ ಪ್ರಾಸೆಸ್. ಓಕೆ, ನೆಕ್ಸ್ಟ್ ಪೆಸ್ಟಿಸೈಡ್ಸ್
ಓಕೆ, ಮತ್ತೆ ಈ ಕೆಮಿಕಲ್ಸ್ ಇಲ್ದೇನೆ ಬೆಳೆಸ್ಬೇಕು ಅಂದ್ರೆ ಅದಕ್ಕೂ ಕೂಡ ಬಯೋಟೆಕ್ನಾಲಜಿ ಪ್ರೊಸೆಸ್ ನಮಗೆ ಬೇಕಾಗುತ್ತೆ. ಯಾವ ರೀತಿ ಅಂತ ಹೇಳಿ ನೆಕ್ಸ್ಟ್ ಇದೆ ಪ್ರೊಸೆಸ್. ನೆಕ್ಸ್ಟ್ ಕೋಲ್ಡ್, ಡ್ರಾಟ್, ಸಾಲ್ಟ್, ಇದು ಯಾವುದೇ ಕಂಡೀಷನ್ ಇದ್ರೂ ಕೂಡ ಪ್ಲಾಂಟ್ ಚೆನ್ನಾಗಿ ಬೆಳಿಬೇಕು ಅಂತಂದ್ರೆ ಅದಕ್ಕೂ ಕೂಡ ನಾವು ಅದ್ರ ಜೀನ್ಸ್ ಅಲ್ಲಿ ಮಾಡಿಫೈ ಮಾಡ್ಬೇಕಾಗತ್ತೆ. ಸೊ ದಟ್ ಇಸ್ ನಥಿಂಗ್ ಬಟ್ ವಾಟ್ ಬಯೋಟೆಕ್ನಾಲಜಿ ಪ್ರೊಸೆಸ್ ಇಂದ ವಿ ಕ್ಯಾನ್ ಟೈಲರ್ ಪ್ಲಾಂಟ್ಸ್ like how we can that is based on the needs we can change the plant. ಓಕೆ, ಅಂದ್ರೆ ನಮಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಡ್ರೆಸ್ ನ ಹೊಲ್ಸ್ಕೊಂತೀವಿ ಅಲ್ವಾ. ಸೊ ಆ ರೀತಿ ನಾವು ಪ್ಲಾಂಟ್ಸ್ ನ ಕೂಡ ಟೇಲರ್ ಮೇಡ್ ಪ್ಲಾಂಟ್ಸ್ ಮಾಡ್ತಾ ಇದೀವಿ. ಓಕೆ, ಸಪೋಸ್ ಈಗ ಒಂದು ರೀಜನ್ ಅಲ್ಲಿ ವಾಟರ್ ಕಂಟೆಂಟ್ ಬಹಳ ಕಡಿಮೆ ಇದೆ, ಅಂತ ರೀಜನ್ ಅಲ್ಲಿ ಕೂಡ ಈ ಪ್ಲಾಂಟ್ ಬೆಳಿಬೇಕಪ್ಪ ಅಂದ್ರೆ ನಾವು ಅದ್ರಲ್ಲಿ ಜೀನ್ಸ್ ಅಲ್ಲಿ ಸ್ವಲ್ಪ ಏನ್ ಮಾಡ್ತೀವಿ, ಮಾಡಿಫೈ ಮಾಡ್ತೀವಿ. ನಾವು ದಟ್ ಪ್ಲಾಂಟ್ ಕ್ಯಾನ್ ಗ್ರೋ ಇನ್ ದಟ್ ರೀಜನ್. ಗೊತ್ತಾಯ್ತು, we are modifying the characters, we are modifying its genes by using biotechnology process. So that's why it is known as what genetically modified organisms or nothing but these plants. Okay, next ಈ ರೀತಿ ಕ್ವಶನ್ ಕೇಳ್ತಾರೆ, ರೈಟ್ ಎ ಶಾರ್ಟ್ ನೋಟ್ ಆನ್ BT ಕಾಟನ್ ಅಂತ, ಅಥವಾ ಒನ್ ಆಫ್ ದ ಬಯೋಟೆಕ್ನಾಲಜಿಕಲ್ ಅಪ್ಲಿಕೇಶನ್ ಇಸ್ ಟು ಪ್ರೊಡ್ಯೂಸ್ ಪೆಸ್ಟ್ ರೆಸಿಸ್ಟೆಂಟ್ ಪ್ಲಾಂಟ್, ಎಕ್ಸ್ಪ್ಲೇನ್ ಅಂತ ಕೇಳ್ತಾರೆ. ಸೊ ಯಾವುದು ಅಂತ ಅಂದ್ರೆ ದಟ್ ಇಸ್ ನಥಿಂಗ್ ಬಟ್ ವಾಟ್ Bacillus thuringiensis BT cotton process. ಇದಕ್ಕೆ ಲೈನ್ ನಾನು ಹಾಕಬಾರದು, ಆಲ್ರೆಡಿ ಇಟ್ ಇಸ್ ಇಟಾಲಿಸೈಸ್ಡ್. ಓಕೆ, ಸೊ ಏನಿದು ಪ್ರೊಸೆಸ್ ಅಂತ ಅಂದ್ರೆ ಯೂಶಲಿ ಒಂದು ಬ್ಯಾಕ್ಟೀರಿಯಾದಲ್ಲಿ, ಓಕೆ, ಈಗ ಒಂದು ವಾರ್ಮ್ ಇದೆ, ವಾರ್ಮ್ ಅಂದ್ರೆ ಯಾವ್ದೋ ಒಂದು ಹುಳ ಇದೆ. ಓಕೆ, ಈ ಹುಳ ಹೋಗ್ಬಿಟ್ಟು ಬ್ಯಾಕ್ಟೀರಿಯಾಗೆ ಅಟ್ಯಾಕ್ ಮಾಡ್ತು ಅಂತ ತಿಳಿಕೊಳ್ಳಿ. ಅದು ವಾರ್ಮ್ ಅಂದ್ರೆ ಅದನ್ನು ಕೂಡ ಚಿಕ್ಕ ಸೈಜ್ ಇದೆ. ಸೊ ಇದು ಹೋಗ್ಬಿಟ್ಟು ಬ್ಯಾಕ್ಟೀರಿಯಾಗೆ ಅಟ್ಯಾಕ್ ಮಾಡ್ತು. ಈ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ ಅಂತಂದ್ರೆ ಒಂದು ಟಾಕ್ಸಿನ್ ಪ್ರೊಡ್ಯೂಸ್ ಮಾಡುತ್ತೆ. ಆ ಟಾಕ್ಸಿನ್ ಏನಾಗುತ್ತೆ ಅಂದ್ರೆ ಯಾವಾಗ ಈ ವಾರ್ಮ್ ಒಳಗಡೆ, ಹುಳದೊಳಗಡೆ ಹೋಗುತ್ತೆ ಯಾವುದು ಈ ಟಾಕ್ಸಿನ್, ಅವಾಗ ಇದೇನಾಗ್ಬಿಡುತ್ತೆ, ಸತ್ತೋಗ್ಬಿಡುತ್ತೆ. ಓಕೆ, ಈಗ ಇದೆಲ್ಲ ಈ ಹುಳ ಇದೆಲ್ಲ ಇದು ಆಕ್ಚುಲಿ ಪ್ಲಾಂಟಿಗೂ ಕೂಡ ಅಟ್ಯಾಕ್ ಮಾಡ್ತಾ ಇದೆ. ಓಕೆ, ಪ್ಲಾಂಟಿಗೂ ಕೂಡ ಅಟ್ಯಾಕ್ ಮಾಡ್ತಾ ಇದೆ ಮತ್ತೆ ಬ್ಯಾಕ್ಟೀರಿಯಾಗೂ ಕೂಡ ಅಟ್ಯಾಕ್ ಮಾಡ್ತಾ ಇದೆ. ಪ್ಲಾಂಟಿಗೆ ಅಟ್ಯಾಕ್ ಮಾಡಿದಾಗ, ಯೂಶಲಿ ಕಾಟನ್ ಪ್ಲಾಂಟಿಗೆ ಅಟ್ಯಾಕ್ ಮಾಡಿದಾಗ ಕಾಟನ್ನಿನ ಗ್ರೋತ್ ಏನಾಗುತ್ತೆ, ಸರಿಯಾಗಿ ಆಗ್ತಾ ಇಲ್ಲ, ಅದರಲ್ಲಿ ಹೋಲ್ಸ್ ಆಗ್ತಾ ಇದೆ. ಓಕೆ, ಸೊ ಗ್ರೋತ್ ಆಗ್ತಾ ಇಲ್ಲ. ಬಟ್ ಬ್ಯಾಕ್ಟೀರಿಯಾಗೆ ಅಟ್ಯಾಕ್ ಮಾಡಿದಾಗ ಬ್ಯಾಕ್ಟೀರಿಯಾಗೆ ಏನೂ ಕೂಡ ಆಗ್ತಾ ಇಲ್ಲ. ಯಾಕಂದ್ರೆ ಬ್ಯಾಕ್ಟೀರಿಯಾ ಒಂದು ಟಾಕ್ಸಿನ್ ಪ್ರೊಡ್ಯೂಸ್ ಮಾಡ್ತಾ ಇದೆ, ಅದರಿಂದ ಈ ಹುಳನ ಸತ್ತೋಗ್ತಾ ಇದೆ. ಅಂತದ್ ಏನಿದೆ ಅಂತಂದೇಳಿ ಐಸೋಲೇಟ್ ಮಾಡಿದಾಗ ಅವರಿಗೆ ಸಿಕ್ಕಿದ್ದು ಏನು ಅಂತಂದ್ರೆ ಒಂದು ಕ್ರಿಸ್ಟಲಿನ್ ಪ್ರೋಟೀನ್. ಓಕೆ, ಆ ಕ್ರಿಸ್ಟಲಿನ್ ಪ್ರೋಟೀನಿಗೆ ಅವರು ಏನಂತ ಹೆಸರಿಟ್ರು, ಕ್ರೈಜೀನ್. ಕ್ರೈಜೀನ್ ವಿಚ್ ಪ್ರೊಡ್ಯೂಸಸ್ ಕ್ರಿಸ್ಟಲಿನ್ ಪ್ರೋಟೀನ್. ಓಕೆ, ದಟ್ ಜೀನ್ ಇಸ್ ನೋನ್ ಆಸ್ ವಾಟ್, ಕ್ರೈಜೀನ್. ಈಗ ತಗೊಂಡ್ ಬಂದ್ರು ನೋಡಿ ಬ್ಯಾಕ್ಟೀರಿಯಾದಿಂದ ಕ್ರೈಜೀನ್, ಬ್ಯಾಕ್ಟೀರಿಯಾದಿಂದ ಏನ್ ತಗೊಂಡ್ ಬಂದ್ರು, ಕ್ರೈಜೀನ್ ತಗೊಂಡ್ಬಂದ್ರು. ಇದಕ್ಕೆ ಯಾವ್ದ್ರ ಜೊತೆ ಇನ್ಸರ್ಟ್ ಮಾಡಿದ್ರು, ಬೇಕಾಗಿರುವಂತ ಪ್ಲಾಸ್ಮಿಡ್, ನಮಗೆ ವೆಕ್ಟರ್ ಇದೆಲ್ಲ ಪ್ಲಾಸ್ಮಿಡ್. ಓಕೆ, ಇದಕ್ಕೆ ಇನ್ಸರ್ಟ್ ಮಾಡಿದ್ರು. ಈಗ ಈ ಪ್ಲಾಸ್ಮಿಡ್ ನ ತಗೊಂಡೋಗ್ಬಿಟ್ಟು ಯಾವ್ದಕ್ಕೆ ಹಾಕ್ತಾರೆ, ಈ ಆರ್ಡಿನೈನ್ ತಗೊಂಡೋಗ್ಬಿಟ್ಟು ಪ್ಲಾಂಟ್ಗೆ ಹಾಕ್ತಾರೆ. ನಾವು ಪ್ಲಾಂಟ್ ವಿಲ್ ಡೆವಲಪ್ ರೆಸಿಸ್ಟೆಂಟ್ ಅಗೇನ್ಸ್ಟ್ ದಿಸ್ ವಾರ್ಮ್. ಈಗ ಈ ವಾರ್ಮ್ ಬಂದಿದ ತಕ್ಷಣನೇ ಏನ್ ಪ್ರೊಡ್ಯೂಸ್ ಮಾಡುತ್ತೆ, ಇದರಲ್ಲಿ ಜೀನ್ ಇದೆ ತಾನೆ, ಈ ಪ್ಲಾಂಟ್ ಅಲ್ಲಿ ಜೀನ್ ಇದೆ. ಯಾವ ಜೀನ್ ಇದೆ, ಟಾಕ್ಸಿನ್ ಪ್ರೊಡ್ಯೂಸ್ ಮಾಡುವಂತ ಜೀನ್ ಇದೆ. ಸೊ ಹಂಗಾಗಿ ಈ ಟಾಕ್ಸಿನ್ ಏನಾಗುತ್ತೆ ಅಂತಂದ್ರೆ ಹುಳದೊಳಗಡೆ ಹೋಗುತ್ತೆ. ಹುಳದೊಳಗಡೆ ಹೋಗ್ಬಿಟ್ಟು ಏನ್ ಮಾಡುತ್ತೆ ಅಂತ ಅಂದ್ರೆ, ಯಾವಾಗ ಇದು ಆಕ್ಟಿವ್ ಆಗುತ್ತೆ ಅಂದ್ರೆ ಹುಳದ ಡೈಜೆಸ್ಟಿವ್ ಸಿಸ್ಟಮ್ ಯಾವ ರೀತಿ ಕಂಡೀಷನ್ ಇದೆ ಅಂದ್ರೆ ಆಲ್ಕಲಿನ್ ಕಂಡೀಷನ್ ಇದೆ. ಆಲ್ಕಲಿನ್ ಕಂಡೀಷನ್ ಇರೋದ್ರಿಂದ ಆ ಟಾಕ್ಸಿನ್ ಏನಾಗ್ಬಿಡುತ್ತೆ, ಆಕ್ಟಿವೇಟ್ ಆಗುತ್ತೆ. ಸೊ ಹಂಗಾಗಿ ಆ ಹುಳಿನ ಡೈಜೆಸ್ಟಿವ್ ಸಿಸ್ಟಮ್ ನ ಏನ್ ಮಾಡ್ಬಿಡುತ್ತೆ, ಹೋಲ್ ಮಾಡ್ಬಿಟ್ಟು ಹುಳನ ಸಾಯಿಸ್ಬಿಡುತ್ತೆ. ಗೊತ್ತಾಯ್ತು. ಸೊ ದಿಸ್ ಇಸ್ ದ ಹೋಲ್ ಪ್ರೊಸೆಸ್ ಆಫ್ BT ಕಾಟನ್. ಅಂತ ಅಂದ್ರೆ ನಾವು ಪ್ಲಾಂಟಿಗೆ ರೋಗ ಬಂದಿದೆ ಅಂತಂದೇಳಿ ಇಲ್ಲಿ ಯಾವ್ದನ್ನು ಪೆಸ್ಟಿಸೈಡ್ಸ್ ಆಗ್ತಾ ಇಲ್ಲ, ಇನ್ಸೆಕ್ಟಿಸೈಡ್ ಆಗ್ತಾ ಇಲ್ಲ. ಓಕೆ, ಅಂದ್ರೆ ಕೀಟನಾಶಕಗಳು ಯಾವ್ದನ್ನು ನಾವು ಯೂಸ್ ಮಾಡ್ತಾ ಇಲ್ಲ. ಅದ್ರ ಬದಲಿಗೆ ನಾವು ಬಯೋಟೆಕ್ನಾಲಜಿ ಪ್ರೊಸೆಸ್ ಇಂದ ಪ್ಲಾಂಟ್ಸ್ ಇನ್ನ ಜೀನ್ಸ್ ಅಲ್ಲೇನೆ ನಾವು ಮಾಡಿಫೈ ಮಾಡ್ಬಿಟ್ಟಿದ್ದೀವಿ. ಓಕೆ, ಸೊ ಈಗ ಬೆಳೆಯುವಂತ ಪ್ರತಿಯೊಂದು ಪ್ಲಾಂಟ್ ಅಲ್ಲಿ ಒಂದು ಜೀನ್ ಇದೆ. ಎಂತ ಜೀನ್ ಇದೆ ಅಂತಂದ್ರೆ ಆ ಹುಳ ಬಂದ್ರೂ ಕೂಡ ಅದಕ್ಕೆ ಏನಾಗಲ್ಲ, ಆ ರೀತಿ ಜೀನ್ ನ ಇಂಟ್ರೊಡ್ಯೂಸ್ ಮಾಡಿದ್ವಿ ಬಯೋಟೆಕ್ನಾಲಜಿ ಪ್ರೊಸೆಸ್ ಇಂದ. ಸೊ ದಟ್ಸ್ ವೈ ಇಟ್ ಇಸ್ ನೋನ್ ಆಸ್ ವಾಟ್, ಪೆಸ್ಟ್ ರೆಸಿಸ್ಟೆಂಟ್ ಪ್ಲಾಂಟ್. ಗೊತ್ತಾಯ್ತು. ನೆಕ್ಸ್ಟ್ ಇನ್ನೊಂದು ಯಾವ್ದು ಕೇಳ್ತಾರೆ ಅಂತಂದ್ರೆ ಜೆನೆಟಿಕಲಿ ಇಂಜಿನಿಯರ್ಡ್ ಇನ್ಸುಲಿನ್ ಬಗ್ಗೆ ಕೇಳ್ತಾರೆ. ಏನಿದು ಇನ್ಸುಲಿನ್ ಬಗ್ಗೆ ಅಂತ ಅಂದ್ರೆ ಯೂಶಲಿ ಇನ್ಸುಲಿನ್ ಏನಕ್ಕೆ ಬೇಕಾಗುತ್ತೆ ಅಂದ್ರೆ ಬ್ಲಡ್ ಗ್ಲೂಕೋಸ್ ಲೆವೆಲ್ ನ ಮೇಂಟೈನ್ ಮಾಡ್ಲಿಕ್ಕೆ ಇನ್ಸುಲಿನ್ ಅನ್ನೋದು ಬೇಕು. ಈಗ ಈ ಇನ್ಸುಲಿನ್ ಹ್ಯೂಮನ್ಸ್ ಅಲ್ಲಿ ಬೇಕಾಗುತ್ತೆ ಅಂತ ಅಂದ್ರೆ ಎದರಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ರು ಮುಂಚೆ ಅಂತಂದ್ರೆ ಪಿಗ್ ಇಂದ, ಕೌ ಇಂದ ಇನ್ಸುಲಿನ್ ನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ರು. ಬಟ್ ಅದನ್ನ ಹ್ಯೂಮನ್ಸ್ ಗೆ ಹಾಕಿದಾಗ ಏನಾಗ್ತಿತ್ತು ಅಂತಂದ್ರೆ ಅಲರ್ಜಿ ಎಫೆಕ್ಟ್ ಆಗ್ತಾ ಇತ್ತು. ಸೊ ಹಂಗಾಗಿ ಆರ್ಟಿಫಿಷಿಯಲ್ ಆಗಿ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡ್ಬೇಕಾಯ್ತು.
ಸೊ ಹೆಂಗ್ ಮಾಡೋದು ಅಂತ ಹೇಳಿ ಬಯೋಟೆಕ್ನಾಲಜಿ ಪ್ರೊಸೆಸ್ ನ ಯೂಸ್ ಮಾಡ್ಕೊಂಡ್ರು. ಏನ್ ಮಾಡಿದ್ರು ಇವರು, ಇನ್ಸುಲಿನ್ ಯಾವ ರೀತಿ ಇರುತ್ತೆ ಅಂದ್ರೆ ಅದರಲ್ಲಿ ಮೆಚೂರ್ ಇನ್ಸುಲಿನ್ ಅಲ್ಲಿ ಎ ಮತ್ತೆ ಬಿ ಚೈನ್ ಅಂತ ಇರುತ್ತೆ. ಇಮ್ಮೆಚೂರ್ ಇನ್ಸುಲಿನ್ ಅಲ್ಲಿ ಅದ್ರ ಜೊತೆ ಇನ್ನೊಂದು ಚೈನ್ ಕೂಡ ಇರುತ್ತೆ, ಸಿ ಚೈನ್ ಅಂತ. ಬಟ್ ನಮಗೆ ಬೇಕಾಗಿರೋದು ಈಗ ಮೆಚೂರ್ ಇನ್ಸುಲಿನ್ ಸಾಕು. ಓಕೆ, ಸೊ ದಿಸ್ ಇಸ್ ಒನ್ ಆಕ್ಚುಲಿ ಹಾರ್ಮೋನ್. ಓಕೆ, ಸೊ ಈ ಎರಡು ಇನ್ಸುಲಿನ್ ಯಾವ್ದ್ರಿಂದ ಜಾಯಿನ್ ಆಗಿರುತ್ತೆ ಅಂದ್ರೆ ಸಲ್ಫೈಡ್ ಬಾಂಡ್ಸ್ ಇಂದ ಜಾಯಿನ್ ಆಗಿರುತ್ತೆ ಚೈನ್. ಓಕೆ, ಸೊ ಇದೊಂದು ಎ ಚೈನ್ ಅನ್ನೋದು ಬಿ ಚೈನ್ ಅನ್ನೋದು ಎರಡೂ ಕೂಡ ಸಲ್ಫೈಡ್ ಬಾಂಡ್ಸ್ ಇಂದ ಏನಾಗಿದೆ, ಜಾಯಿನ್ ಆಗಿದೆ. ಓಕೆ, ಸೊ ನಾವೇನ್ ಮಾಡ್ಬೋದು ಈಗ, ಎ ಚೈನ್ ಅನ್ನೋದನ್ನು ಪ್ರೊಡ್ಯೂಸ್ ಮಾಡ್ಬೋದು ಸಪರೇಟ್ ಆಗಿ, ಬಿ ಚೈನ್ ಅನ್ನೋದನ್ನು ಕೂಡ ಸಪರೇಟ್ ಆಗಿ ಪ್ರೊಡ್ಯೂಸ್ ಮಾಡ್ಬೋದು. ಯಾವ ಪ್ರೊಸೆಸ್ ಇಂದ, ಬಯೋಟೆಕ್ನಾಲಜಿ ಪ್ರೊಸೆಸ್ ಇಂದ ಪ್ರೊಡ್ಯೂಸ್ ಮಾಡಿದ್ರೆ ನಮಗೆ ಇಲ್ಲಿ ಏನ್ ಸಿಗುತ್ತೆ ಅಂತಂದ್ರೆ ಇನ್ಸುಲಿನಿನ ಚೈನ್ ಸಿಗುತ್ತೆ. ಆಮೇಲೆ ಎರಡನ್ನೂ ಕೂಡ ಆರ್ಟಿಫಿಷಿಯಲ್ ಆಗಿ ಬಾಂಡ್ಸ್ ನ ಹಾಕ್ಬಿಟ್ಟು ಜಾಯಿನ್ ಮಾಡಿದ್ರೆ ಹೊರಗಡೆ ಅಂತಂದ್ರೆ ಅನಿಮಲ್ಸ್ ಸೆಲ್ ಒಳಗಡೆಯಿಂದ ಅಲ್ಲದೆ ನಾವು ಲ್ಯಾಬ್ ಅಲ್ಲಿ ಇನ್ವಿಟ್ರೋ ಕಂಡೀಷನ್ ಅಲ್ಲಿನೇ ನಾವು ಇನ್ಸುಲಿನ್ ನ ಪ್ರೊಡ್ಯೂಸ್ ಮಾಡ್ದಂಗ ಆಯ್ತು, ಒಂದು ಇನ್ಸುಲಿನ್ ನ ಪ್ರೊಡ್ಯೂಸ್ ಮಾಡ್ದಂಗ ಆಯ್ತು. ಇದನ್ನ ನಾವು ಏನ್ ಮಾಡ್ಬೋದು ಅಂದ್ರೆ ಹ್ಯೂಮನ್ಸ್ ಗೆ ಕೊಡ್ಬೋದು ಶುಗರ್ ಲೆವೆಲ್ ನ ಮೇಂಟೈನ್ ಮಾಡ್ಲಿಕ್ಕೆ. ಗೊತ್ತಾಯ್ತು. ಸೊ ಈಗ ಏನ್ ಮಾಡಿದ್ರು ಅಂತಂದ್ರೆ ಎಲಿ ಲಿಲಿ ಅನ್ನುವಂತ ಕಂಪನಿ ಅವರು ಇದನ್ನ ಮಾಡಿದ್ರು. ಯಾವುದು, ಅಮೆರಿಕನ್ ಕಂಪನಿ. ಪ್ರಿಪೇರ್ಡ್ 2 DNA sequence corresponding to A chain and B chain of human insulin. Okay, and introduced them into plasmid E. coli. A chain B chain ಎರಡೂನು ತಗೊಂಡ್ರು. ಓಕೆ, ಅದನ್ನ ಪ್ಲಾಸ್ಮಿಡ್ ಒಳಗಡೆ ಹಾಕಿದ್ರು. ಓಕೆ, ಸೊ ಪ್ಲಾಸ್ಮಿಡ್ ಒಳಗಡೆ ಹಾಕ್ಬಿಟ್ಟು ಅದನ್ನ ಬ್ಯಾಕ್ಟೀರಿಯಾದಲ್ಲಿ ಹಾಕಿದ್ರು. Now this bacteria will produces A and B chain separately. Okay, and A chain B chain separate ಆಗಿರೋದ್ರಿಂದ ನಾವು ಡೈಸಲ್ಫೈಡ್ ಬಾಂಡ್ ಇಂದ ಜಾಯಿನ್ ಮಾಡಿಬಿಟ್ಟು ಒಂದು ಇನ್ಸುಲಿನ್ ನ ಪ್ರೊಡ್ಯೂಸ್ ಮಾಡಬಹುದು. ಸೊ ದಿಸ್ ಇಸ್ ದ ಪ್ರೊಸೆಸ್. ನೆಕ್ಸ್ಟ್ ಅಂದ್ರೆ ಅಪ್ಲಿಕೇಶನ್ ಇನ್ ದ ಫೀಲ್ಡ್ ಆಫ್ ಮೆಡಿಸಿನ್ ಅಂತ ಕೇಳ್ತಾರೆ. ಆವಾಗ ನೀವು ಇನ್ಸುಲಿನ್ ಎಕ್ಸಾಂಪಲ್ ತಗೊಂಡು ಬರೀಬಹುದು, ಅಥವಾ ಇದನ್ನ ಬರೀಬಹುದು. ಯಾವುದು ಅಂತ ಅಂದ್ರೆ ಜೀನ್ ಥೆರಪಿನ ಬರೀಬಹುದು, ಎರಡು ಬರೀಬಹುದು. ಅದೇ ಇನ್ ದ ಕ್ರಾಪ್ ಫೀಲ್ಡ್ ಅಂತಂದ್ರೆ ಒಂದು RNA ಇಂಟರ್ಫಿಯರೆನ್ಸ್ ಇದೆ, ಅದು ಅಷ್ಟೊಂದು ಜಾಸ್ತಿ ಸರಿ ಕೇಳಿಲ್ಲ 5 ಮಾರ್ಕ್ಸ್ಗೆ, ಹಾಗಾಗಿ ನಾನು ಇನ್ಕ್ಲೂಡ್ ಮಾಡಿಲ್ಲ ಇಲ್ಲಿ. ಇನ್ನೊಂದು ಯಾವ್ದಂದ್ರೆ ಬಿಟಿ ಕಾಟನ್. ಬಿಟಿ ಕಾಟನ್ ಬಹಳ ಸರಿ ಎಲ್ಲಾ ಪೇಪರ್ಸ್ ಅಲ್ಲಿನೂ ಕೇಳಿದ್ದಾರೆ, ಹಾಗಾಗಿ ಎಕ್ಸ್ಪ್ಲೇನ್ ಮಾಡಿದ್ವಿ. ನೆಕ್ಸ್ಟ್ ಇನ್ನೊಂದು ಏನು ಅಂತಂದ್ರೆ ADA ಡಿಫಿಷಿಯನ್ಸಿ. ನೋಡಿ, ಜೀನ್ ಥೆರಪಿ ಅಂದ್ರೆ ಏನು ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ. ಥೆರಪಿ ಅಂತ ಅಂದ್ರೆ ಏನು, ಯಾವ್ದನ್ನಾದ್ರೂ ನಾವು ಸರಿಪಡಿಸುವಂಥದ್ದು. ಸಪೋಸ್ ಲಾಫ್ಟರ್ ಥೆರಪಿ ಅಂತ ಇರುತ್ತೆ, ಅಂದ್ರೆ ನಕ್ ಬಿಟ್ರೆ ಜಾಸ್ತಿ ನಾವು ನಗ್ತಾ ಇದ್ರೆ ಸೆಲ್ಸ್ ಎಲ್ಲ ಏನಾಗುತ್ತೆ, ಆಕ್ಟಿವೇಟ್ ಆಗ್ಬಿಟ್ಟು ಇಟ್ ವಿಲ್ ಬೂಸ್ಟ್ ಇಮ್ಯೂನ್ ಸಿಸ್ಟಮ್. ಓಕೆ, ಸೊ ಅದೇ ರೀತಿ ಯಾವ್ದಾದ್ರು ಒಂದು ಥೆರಪಿ ಮಾಡಿಸ್ಕೊಂಡು ಬಂದ್ವಿ ಅಂತಂದ್ರೆ ದಟ್ ಈಸ್ ಟು ಕರೆಕ್ಟ್ ಸಮಥಿಂಗ್ ಈಸ್ ನಾಟ್ ಕರೆಕ್ಟ್ ಇನ್ ದಟ್ ಪ್ಲೇಸ್ ಅಂಡ್ ವಿ ನೀಡ್ ಟು ಕರೆಕ್ಟ್ ದಟ್ ಯೂಸಿಂಗ್ ಥೆರಪಿ. ಓಕೆ, ಸೊ ಅದೇ ರೀತಿ ಜೀನ್ ಕೂಡ ಏನಾಗಿದೆ, ಮಿಸ್ಟೇಕ್ ಆಗ್ಬಿಟ್ಟಿದೆ ಜೀನ್ ಅಲ್ಲಿ, ಅದನ್ನ ನಾವು ಸರಿಪಡಿಸ್ಬೇಕು. ದಟ್ ಈಸ್ ನೋನ್ ಆಸ್ ವಾಟ್, ಜೀನ್ ಥೆರಪಿ. ಓಕೆ, ಸೊ ಇಲ್ಲಿ ಯಾವ್ದನ್ನ ಎಕ್ಸಾಂಪಲ್ ತಗೊಂಡಿದ್ದಾರೆ ಅಂತಂದ್ರೆ ADA ಡಿಫಿಷಿಯನ್ಸಿ. ADA ಅಂದ್ರೆ ಅಡಿನೋಸಿನ್ ಡಿಅಮೈನೇಸ್ ಅನ್ನುವಂಥದ್ದು ಒಂದು ಎನ್ಸೈಮ್ ಇದೆ. ಓಕೆ, ಆ ಎನ್ಸೈಮ್ ಇದ್ರೆ ಮಾತ್ರ ಇಮ್ಯೂನ್ ಸಿಸ್ಟಮ್ ಕರೆಕ್ಟ್ ಆಗಿ ಫಂಕ್ಷನ್ ಆಗುತ್ತೆ. ಈ ಎನ್ಸೈಮ್ ಸರಿಯಾಗಿ ಪ್ರೊಡ್ಯೂಸ್ ಆಗ್ತಾ ಇಲ್ಲ ಅಂತ ಅಂದ್ರೆ ಆ ಇಮ್ಯೂನ್ ಸಿಸ್ಟಮ್ ಸರಿಯಾಗಿ ವರ್ಕ್ ಆಗೋದಿಲ್ಲ. ಓಕೆ, ಹಂಗಾಗಿ ಇಮ್ಯೂನ್ ಸಿಸ್ಟಮ್ ವರ್ಕ್ ಆಗಿಲ್ಲ ಅಂತ ಅಂದ್ರೆ ಒಂದು ಮನುಷ್ಯ ಸರಿಯಾಗಿ ಬದುಕಲಿಕ್ಕೆ ಆಗುತ್ತಾ, ಆಗಲ್ಲ. ಸೊ ಹಂಗಾಗಿ ಇದು ಡಿಸೀಸ್ ಅಲ್ವಾ. ಸೊ ಈ ಡಿಸೀಸ್ ಯಾವ್ದ್ರಿಂದ ಆಗ್ತಿದೆ ಅಂದ್ರೆ ಒಂದು ಜೀನ್, ಆ ಜೀನ್ ಏನಾಗಿದೆ, ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ. ಹಂಗಾಗಿ ADA ಅನ್ನುವಂತ ಎನ್ಸೈಮ್ ನ ಸರಿಯಾಗಿ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ. ಆ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ ಅಂತ ರೀಸನ್ಗೆನೆ ಇಮ್ಯೂನ್ ಸಿಸ್ಟಮ್ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ. ಗೊತ್ತಾಯ್ತು. ಸೊ ನಾವು ಈ ಜೀನ್ ನ ಏನ್ ಮಾಡ್ಬೇಕು, ರಿಪೇರಿ ಮಾಡ್ಬೇಕು. ರಿಪೇರ್ ಮಾಡಿದ್ರೆ ಏನಾಗುತ್ತೆ, ಚೆನ್ನಾಗಿ ADA ಅನ್ನುವಂತ ಎನ್ಸೈಮ್ ಪ್ರೊಡ್ಯೂಸ್ ಮಾಡುತ್ತೆ, ಅವಾಗ ಇಮ್ಯೂನ್ ಸಿಸ್ಟಮ್ ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಫಸ್ಟ್ ಏನ್ ಮಾಡಿದ್ರು, ಫಸ್ಟ್ ನಾರ್ಮಲ್ ಆಗಿ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಯೂಶಲಿ ಡೈರೆಕ್ಟ್ ಆಗಿ ಎನ್ಸೈಮ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ರು ಆರ್ಗಾನಿಸಮ್ ಅಲ್ಲಿ. ಓಕೆ, ಸಪೋಸ್ ಒಂದು ಯಾವ್ದೋ ಒಂದು ಹ್ಯೂಮನ್ಸ್ ತಗೊಂಡ್ರೆ ಎಕ್ಸಾಂಪಲ್, ಯಾವ್ದೋ ಒಂದು 10 years ಬಾಯ್ ತಗೊಂಡಿದ್ದಾರೆ ಅಂತ ತಿಳ್ಕೊಳ್ಳಿ. ಆ ಬಾಯ್ ಅಲ್ಲಿ ಏನ್ ಇಂಜೆಕ್ಟ್ ಮಾಡ್ತಾ ಇದ್ರು ಅಂದ್ರೆ ಡೈರೆಕ್ಟ್ ಆಗಿ ಎನ್ಸೈಮ್ ನ ಹಾಕ್ತಾ ಇದ್ರು, ADA ಎನ್ಸೈಮ್ ನ ಹಾಕ್ತಾ ಇದ್ರು. ಅವಾಗ ಅದು ಏನು ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿ ವರ್ಕ್ ಆಗ್ಲಿಕ್ಕೆ ಯೂಸ್ ಆಗುತ್ತೆ. ಬಟ್ ಪ್ರತಿ ಸಲಿನೂ ಎನ್ಸೈಮ್ ಹಾಕ್ಲೇಬೇಕು ಇದು. ಓಕೆ, ಮತ್ತೆ ಇನ್ನೊಂದು ಮೆಥಡ್ ಏನ್ ಯೂಸ್ ಮಾಡಿದ್ರು ಅಂತ ಅಂದ್ರೆ ಈ ಮೆಥಡ್ ಅಲ್ಲಿ ಯಾವುದು ಬಯೋಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಏನ್ ಮಾಡಿದ್ರು ಅಂತ ಅಂದ್ರೆ ಲಿಂಫೋಸೈಟ್ಸ್ ತಗೊಂಡ್ರು. ಓಕೆ, ಸೊ ಲಿಂಫೋಸೈಟ್ಸ್ ಒಂದು 4 year old ಗರ್ಲಿನ ಸೆಲ್ ಅಲ್ಲಿ ಇಮ್ಯೂನ್ ಸಿಸ್ಟಮ್ ಅಲ್ಲಿ ಇರುವಂತ ಲಿಂಫೋಸೈಟ್ಸ್ ನ ಐಸೋಲೇಟ್ ಮಾಡಿದ್ರು, ಲ್ಯಾಬ್ ಅಲ್ಲಿ ತಗೊಂಡ್ಬಂದ್ರು. ಓಕೆ,
ಈ ಲಿಂಫೋಸೈಟ್ಸ್ ಅಲ್ಲಿ ಏನ್ ಆಡ್ ಮಾಡಿದ್ರು ಅಂತ ಅಂದ್ರೆ ರೆಟ್ರೋವೈರಸ್ ಅಲ್ಲಿ ಕರೆಕ್ಟ್ ಚೆನ್ನಾಗಿರುವಂತ ಜೀನ್ ನ ಹಾಕಿದ್ರು. ಚೆನ್ನಾಗಿರೋ ಜೀನ್ ಅಂತಂದ್ರೆ ಏನ್ ಮಾಡುತ್ತೆ, ಅದು ADA ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಸೊ ಸಪೋಸ್ ದಿಸ್ ಇಸ್ ರೆಟ್ರೋವೈರಸ್. ಓಕೆ, ಇದು ರೆಟ್ರೋವೈರಸ್ ಇದೆ. ಬ್ಲೂ ಕಲರ್ ಏನು ಅಂತಂದ್ರೆ ಚೆನ್ನಾಗಿರುವಂತ ಜೀನ್ ಇದೆ. ಓಕೆ, ಸೊ ದಿಸ್ ಇಸ್ correct gene where it will produce proper amount of adenosine deaminase. Now this is added with this retrovirus. So aವಾಗ ಇದೇನಾಯ್ತು, rDNA ಆಯ್ತು. ಇದನ್ನ ಈ ಲಿಂಫೋಸೈಟ್ಸ್ ಅಲ್ಲಿ ಹಾಕಿದ್ರು. ಆಮೇಲೆ ವಾಪಸ್ ಈ ಸೆಲ್ಸ್ ನ 4 year old ಗರ್ಲ್ ಇದಾಳಲ್ಲ ಅವಳಿಗೆ ಇನ್ಸರ್ಟ್ ಮಾಡಿದ್ರು. ಅವಾಗ ಏನಾಗುತ್ತೆ, that produces particular ADA enzyme and that enzyme will able to maintain all immune functions. Okay, so ಈ ರೀತಿ ಆಯ್ತು. ಬಟ್ ಪ್ರತಿ ಸರಿನೂ ಇದನ್ನ ಹಾಕ್ತಾ ಇರ್ಬೇಕು. ಓಕೆ, ಯಾಕಂದ್ರೆ ಸೆಲ್ಸ್ ಒಂದ್ಸಲ ಇನ್ಸರ್ಟ್ ಮಾಡಿದ್ರೆ ಈ ಸೆಲ್ ಕಂಟಿನ್ಯೂಸ್ ಆಗಿ ಇರಲ್ವಲ್ಲ, ಸೆಲ್ಸ್ ಏನಾಗುತ್ತೆ, ಸತ್ತೋಗುತ್ತೆ. ಸೆಲ್ಸ್ ಏನು ಇಮ್ಮಾರ್ಟಲ್ ಅಲ್ವಲ್ಲ. ಇಮ್ಮಾರ್ಟಲ್ ಅಂತಂದ್ರೆ ಸಾಯದೇ ಇರುವಂತಹ ಸೆಲ್ಸ್ ಅಲ್ವಲ್ಲ. ಸೆಲ್ಸ್ ಇದೆ ಅಂತಂದ್ರೆ ಅದು ಸತ್ತೋಗುತ್ತೆ, ಮತ್ತೆ ಹೊಸ ಸೆಲ್ಸ್ ಪ್ರೊಡ್ಯೂಸ್ ಆಗುತ್ತೆ, ಹೌದಲ್ವಾ? ನಾವು ಇನ್ಸರ್ಟ್ ಮಾಡಿರುವಂತ ಸೆಲ್ನು ಕೂಡ ಸತ್ತೋಗ್ಬೋದು. ಗೊತ್ತಾಯ್ತು? ಸೊ ಹಂಗಾಗಿ ಇದಕ್ಕೆ ಬೆಸ್ಟ್ ಕ್ಯೂರ್ ಯಾವಾಗ ಅಂತಂದ್ರೆ ಇನ್ನು ಡೆವಲಪ್ ಆಗ್ತಾ ಇದೆ, ಮಗು ಇನ್ನು ಡೆವಲಪ್ ಆಗ್ತದೆ. ಎಂಬ್ರಿಯೋ ಸ್ಟೇಜ್ ಅಲ್ಲೇನೆ ನಮಗೆ ಈ ತರ ಡಿಸೀಸ್ ಇದೆ ಅಂತ ಗೊತ್ತಾದ್ರೆ ನಾವು ಎಂಬ್ರಿಯೋದಲ್ಲಿನೇ ಇದನ್ನ ನಾವು ಕರೆಕ್ಟ್ ಮಾಡ್ಬೋದು. ಅವಾಗ ನೆಕ್ಸ್ಟ್ ಪರ್ಮನೆಂಟ್ ಸೆಲ್ಸ್ ಏನ್ ಪ್ರೊಡ್ಯೂಸ್ ಆಗುತ್ತಲ್ಲ ಅವಾಗ ಎಲ್ಲದರಲ್ಲಿನೂ ಕೂಡ ಸರಿ ಹೋಗುತ್ತೆ. ಗೊತ್ತಾಯ್ತು? ಸೊ ದಿಸ್ ಇಸ್ ದ ಪ್ರೊಸೆಸ್ ಆಫ್ ADA ಡಿಫಿಷಿಯನ್ಸಿ. ಇದನ್ನೇ ಪಾಯಿಂಟ್ಸ್ ವೈಸ್ ಕೊಟ್ಟಿರುವಂತದ್ದು, ಇದನ್ನ ನೀವು ಬರೀಬಹುದು. ನೆಕ್ಸ್ಟ್ ಇನ್ನೊಂದು ಏನಂತಂದ್ರೆ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಪ್ರೊಡ್ಯೂಸ್ ಆಗೋದು. ಏನಿದು ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಅಂತಂದ್ರೆ ಅನಿಮಲ್ಸ್ ನ ಜೀನ್ಸ್ ನಾವು ಮಾಡಿಫೈ ಮಾಡ್ತಾ ಇದೀವಿ. ನಿಮಗೆ ಇದು ಕ್ವಶನ್ ಬಹಳ ಸರಿ ಕೇಳಿದ್ದಾರೆ. ದಟ್ ಈಸ್ ವಾಟ್ ಇಸ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್, ವಾಟ್ ಆರ್ ದ ಯೂಸಸ್ ಆಫ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಅಂತ. ಓಕೆ, ಹೌ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಆರ್ ಹೆಲ್ಪ್ಫುಲ್ ಟು ಹ್ಯೂಮನ್ ಕೈಂಡ್. ಈ ರೀತಿನೂ ಕೂಡ ಕ್ವಶನ್ಸ್ ಕೇಳ್ತಾರೆ 5 ಮಾರ್ಕ್ಸ್ ಗೆ ಡೈರೆಕ್ಟ್ ಆಗಿ. ಸೊ ನೀವು ಇವಾಗ ಅದನ್ನ ಈ 5 ಪಾಯಿಂಟ್ಸ್ ನೀವು ಬರೀಬಹುದು. ಓಕೆ, ಸೊ ಫಸ್ಟ್ ಥಿಂಗ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದ್ರೆ to study the normal physiology and development. Transgenic animals can be specifically designed to study how genes are regulated, how they affect the normal functions of the body. Okay, so ಒಂದು ಯೂಶಲಿ ಅದಕ್ಕೆ ಯಾವ್ದು ಯೂಸ್ ಮಾಡ್ತೀವಿ ಅಂದ್ರೆ ರ್ಯಾಬಿಟ್. ಇದರಲ್ಲಿ ಡೈಜೆಷನ್ ಪ್ರೊಸೆಸ್ ಹೆಂಗಾಗ್ತದೆ, ನಮಗೆ ಡೈಜೆಷನ್ ಗೊತ್ತಾಗ್ಬೇಕು. ಇಲ್ಲಿ ಒಂದು ಊಟ ನಾವು ಮಾಡ್ತಾ ಇದೀವಿ ಅಂದ್ರೆ ಅದು ನೆಕ್ಸ್ಟ್ ಯಾವ ರೀಜನ್ಗೆ ಹೋಗುತ್ತೆ, ಹೆಂಗೆ ಡೈಜೆಸ್ಟ್ ಆಗುತ್ತೆ, ಅದು ತಿಳ್ಕೋಬೇಕು ಅಂತ ಅಂದ್ರೆ ನಾವು ಒಂದು ಆರ್ಗಾನಿಸಮ್ಸ್ ನ ಯೂಸ್ ಮಾಡ್ಬೇಕು. ಓಕೆ, ಸೊ ಅದನ್ನ ಯಾವ್ದು ಅಂದ್ರೆ ಅನಿಮಲ್ಸ್, ಅದನ್ನ ನಾವ್ ಏನ್ ಮಾಡ್ಬೇಕು, ಸಪ್ರೇಟ್ ಅದರಲ್ಲಿ ನಾವು ಚೇಂಜಸ್ ಮಾಡ್ತೀವಿ. ಒಂದು ಜೀನ್ ನ ಮ್ಯಾನಿಪುಲೇಟ್ ಏನಾದ್ರೂ ಚೇಂಜ್ ಮಾಡ್ತೀವಿ, ಅವಾಗ ನಮಗೆ ಕ್ಲೀನ್ ಆಗಿ ಕಾಣಿಸ್ತಾ ಬರುತ್ತೆ ಯಾವ್ದು ಪ್ರಾಸೆಸ್, ಡೈಜೆಷನ್ ಪ್ರೊಸೆಸ್ ಯಾವ್ಯಾವ ರೀತಿ ಆಗ್ತಿದೆ, ನೆಕ್ಸ್ಟ್ ರೆಸ್ಪಿರೇಷನ್ ಪ್ರೊಸೆಸ್ ಯಾವ್ಯಾವ ರೀತಿ ಆಗ್ತಿದೆ ಅಂತ ಕಾಣಿಸುತ್ತೆ. ಸೊ ನಾರ್ಮಲ್ ಫಿಸಿಯಾಲಜಿ ಏನಿದೆ ಬಾಡಿಯಲ್ಲಿ, ನಾರ್ಮಲ್ ಡೆವಲಪ್ಮೆಂಟ್ ಏನಿದೆ ಅದನ್ನ ಸ್ಟಡಿ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಡಿಸೀಸ್ ನ ಸ್ಟಡಿ ಮಾಡ್ಲಿಕ್ಕೆ. ಓಕೆ, ಸಪೋಸ್ ಒಂದು ಡಿಸೀಸ್ ಇದೆ, ಅದಕ್ಕೆ ನನಗೆ ಔಷಧಿ ಬೇಕು. ನನಗೆ ಔಷಧಿ ಬೇಕು ಅಂತ ಅಂದ್ರೆ ಆ ಡಿಸೀಸ್ ಹೆಂಗೆ ಹೋಗಿ ಎಫೆಕ್ಟ್ ಮಾಡ್ತಾ ಇದೆ ಅಂತ ಗೊತ್ತಾಗ್ಬೇಕಲ್ವಾ? ಸೊ ಹಂಗಾಗಿ ಈ ನಾರ್ಮಲ್ ರ್ಯಾಟ್ ಇರ್ಬೋದು ಅಥವಾ ಮಂಕೀಸ್ ಇರ್ಬೋದು, ಅದಕ್ಕೆ ನಾವು ಡಿಸೀಸ್ ಮಾಡಿಸೋದು. ಓಕೆ, ಅವಾಗ ಆ ಡಿಸೀಸ್ ಹೆಂಗೆ ಸಿಂಪ್ಟಮ್ಸ್ ಬರುತ್ತೆ ಅಂತ ಹೇಳಿ ಸ್ಟಡಿ ಮಾಡೋದು. ಓಕೆ, ಸೊ ಟು ಸ್ಟಡಿ ದ ಡಿಸೀಸ್. ನೆಕ್ಸ್ಟ್ ಬಯೋಲಾಜಿಕಲ್ ಪ್ರಾಡಕ್ಟ್ಸ್. ನಮಗೆ ಒಂದು ಪ್ರಾಡಕ್ಟ್ ಬೇಕು ಅಂದ್ರೂ ಕೂಡ ನಾವು ಅನಿಮಲ್ಸ್ ನ ಯೂಸ್ ಮಾಡ್ಕೊಂತೀವಿ. ಈಗ ತಾನೇ ನಾವು ಡಿಸ್ಕಸ್ ಮಾಡಿದ್ವಲ್ಲ ಯಾವ್ದು ಅಂತಂದ್ರೆ ಇನ್ಸುಲಿನ್ಗೆ. ಗೊತ್ತಾಯ್ತು? ನಮಗೆ ಇನ್ಸುಲಿನ್ ಬೇಕು ಅಂತಂದೇಳಿ ನಾವು ಬ್ಯಾಕ್ಟೀರಿಯಾನ ಯೂಸ್ ಮಾಡ್ಕೊಂಡ್ವಿ. ಅದೇ ರೀತಿ ಬೇರೆ ಅನಿಮಲ್ಸ್ ಕೂಡ ನಾವು ಯೂಸ್ ಮಾಡ್ಕೋಬೇಕಾಗುತ್ತೆ. ಸಪೋಸ್ ಈಗ ಎಕ್ಸಾಂಪಲ್ ಯಾವ್ದು ಅಂತಂದ್ರೆ ನೋಡಿ, ಎಕ್ಸಾಂಪಲ್ ಇಸ್ ವಾಟ್, human protein alpha-1 antitrypsin used to treat emphysema. ಓಕೆ, ಸೊ ಇದು ಎಂಫೈಸಿಮಾ ಅನ್ನುವಂಥ ಡಿಸೀಸ್ ನ ಟ್ರೀಟ್ ಮಾಡ್ಲಿಕ್ಕೆ ಆಲ್ಫಾ-1 ಆಂಟಿಟ್ರಿಪ್ಸಿನ್ ಅನ್ನುವಂಥ ಪ್ರೋಟೀನ್ ಬೇಕು. ಓಕೆ, ಇದನ್ನ ನಾವು ಬೇರೆ ಆರ್ಗಾನಿಸಮ್ ಇಂದ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಇನ್ನೊಂದು, ಫಸ್ಟ್ ಟ್ರಾನ್ಸ್ಜೆನಿಕ್ ಕೌ ರೋಸಿ. ಓಕೆ, ಒಂದು ಕೌ ಮಿಲ್ಕ್ ಅಲ್ಲಿ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಬೇಕು ಅನ್ನೋದಕ್ಕೆ ನಾವು ಅದರಲ್ಲಿ ಜೀನ್ಸ್ ನ ಹಾಕ್ತಿವಿ. ಹಂಗಾಗಿ ಅದು ಜಾಸ್ತಿ ಪ್ರೋಟೀನ್ ಕಂಟೆಂಟ್ ಇರುವಂತಹ ಮಿಲ್ಕ್ ನ ಕೊಡುತ್ತೆ. ಓಕೆ, ಅದನ್ನ ಫಸ್ಟ್ ಯಾವ್ದ್ರಲ್ಲಿ ಮಾಡಿರೋದು ಈ ಎಕ್ಸ್ಪೆರಿಮೆಂಟ್ ಅಂದ್ರೆ ರೋಸಿ ಅನ್ನುವಂಥ ಕೌ ಅಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಆಲ್ಫಾ ಲ್ಯಾಕ್ಟಾಲ್ಬುಮಿನ್ ಅನ್ನುವಂಥ ಜೀನ್ ನ ಹಾಕಿದ್ರು. ಓಕೆ, ದಟ್ ಈಸ್ 2.4 grams ಮೋರ್ ಪ್ರೋಟೀನ್ ದ್ಯಾನ್ ಅ ನಾರ್ಮಲ್ ಮಿಲ್ಕ್. ಓಕೆ, ಸೊ ಹಂಗಾಗಿ ಇದು ಒಂದು
ಮೆಥಡ್ ಆಗಿದೆ. ಇನ್ನೊಂದು ವ್ಯಾಕ್ಸಿನ್ ಸೇಫ್ಟಿ ಅಂದ್ರೆ ಟ್ರಾನ್ಸ್ಜೆನಿಕ್ ಮೈಸ್ ಆರ್ ಬೀಯಿಂಗ್ ಡೆವಲಪ್ ಟು ಯೂಸ್ ಇನ್ ಟೆಸ್ಟಿಂಗ್ ದ ಸೇಫ್ಟಿ ಆಫ್ ದ ವ್ಯಾಕ್ಸಿನ್ ಬಿಫೋರ್ ದೇ ಆರ್ ಯೂಸ್ ಟು ಆನ್ ಹ್ಯೂಮನ್ಸ್. ಯಾವ್ದಾದ್ರು ಒಂದು ಔಷಧಿ ಬಂದಿದೆ ಅಂದ್ರೆ ಫಸ್ಟ್ ಅದನ್ನ ಆರ್ಗಾನಿಸಮ್ಸ್ ಅಲ್ಲಿ ಹಾಕಿ ನೋಡ್ತಾರೆ, ಅದರಲ್ಲಿ ಚೆನ್ನಾಗಿ ವರ್ಕ್ ಆಗ್ತಿದೆ, ಏನು ಸೈಡ್ ಎಫೆಕ್ಟ್ಸ್ ಬಂದಿಲ್ವಾ ಅದರಲ್ಲಿ ಟೆಸ್ಟ್ ಮಾಡ್ಲಿಕ್ಕೆ ಅದರಲ್ಲಿ ನಾವು ಹಾಕಿ ನೋಡ್ಬೇಕಾಗುತ್ತೆ. ಓಕೆ ಅಂತಂದ್ರೆ ಫಸ್ಟ್ ಅದಕ್ಕೆ ನಾವು ಡಿಸೀಸ್ ಬರ್ಸ್ಬೇಕಾಗುತ್ತೆ, ಜೀನ್ಸ್ ಅಲ್ಲಿ ಮಾಡಿಫೈ ಮಾಡ್ಬಿಟ್ಟು ಡಿಸೀಸ್ ಬರ್ಸಿದ್ಮೇಲೆ ಆಮೇಲೆ ಏನ್ ಮಾಡ್ಬೇಕು, ಔಷಧಿ ಹಾಕ್ಬೇಕು, ಆಮೇಲೆ ಅದು ಚೆನ್ನಾಗಿ ವರ್ಕ್ ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡ್ಬೇಕು. ಸೊ ದಟ್ಸ್ ವೈ ಇಟ್ ಇಸ್ ಯೂಸ್ಡ್. ನೆಕ್ಸ್ಟ್ ಕೆಮಿಕಲ್ ಸೇಫ್ಟಿ ಅಂಡ್ ಟೆಸ್ಟಿಂಗ್. ಯಾವ್ದಾದ್ರು ಒಂದು ಟಾಕ್ಸಿನ್ಸ್ ಇದೆ, ಅದನ್ನು ಕೂಡ ಅದು ಟಾಕ್ಸಿನ್ ಯಾವ ಲೆವೆಲ್ಗೆ ಇದೆ, ಯಾವ ರೀತಿ ಎಫೆಕ್ಟ್ ಮಾಡ್ತಿದೆ ಅದನ್ನು ಕೂಡ ಟೆಸ್ಟ್ ಮಾಡ್ಲಿಕ್ಕೂ ಕೂಡ ನಾವು ಏನ್ ಮಾಡ್ಬೇಕು, ಯಾವ್ದಾದ್ರು ಕೆಮಿಕಲ್ಸ್ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅದಕ್ಕೂ ಟೆಸ್ಟ್ ಮಾಡ್ಲಿಕ್ಕೆ ನಾವು ಟ್ರಾನ್ಸ್ಜೆನಿಕ್ ಐಮಾಸ್ ನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಈ ರೀತಿ ಕ್ವಶನ್ ಕೇಳ್ತಾರೆ ನೋಡಿ, ಏನಂತ ಅಂದ್ರೆ ಡೈರೆಕ್ಟ್ ಆಗಿ ಸೆಂಟೆನ್ಸ್ ಕೊಡ್ತಾರೆ, ನೀವು ಅದು ಏನು ಅಂತ ಹೇಳಿ ಐಡೆಂಟಿಫೈ ಮಾಡ್ಬೇಕು. ಓಕೆ, ಕೆಪಾಸಿಟಿ ಟು ಜನರೇಟ್ ಅ ಹೋಲ್ ಪ್ಲಾಂಟ್ ಫ್ರಮ್ ಎನಿ ಸೆಲ್ ಆರ್ ಎಕ್ಸ್ಪ್ಲಾಂಟ್, ಇದಕ್ಕೆ ಏನಂತ ಕರಿತೀವಿ, ಟಿಶ್ಯೂ ಕಲ್ಚರ್ ಅಂತ ಕರಿತೀವಿ. ಫ್ಯೂಷನ್ ಆಫ್ ಪ್ರೋಟೋಪ್ಲಾಸ್ಟ್ ಆಫ್ 2 ಡಿಫರೆಂಟ್ ವೆರೈಟೀಸ್ ಟು ಗೆಟ್ ಅ ನ್ಯೂ ಪ್ಲಾಂಟ್, ಇದಕ್ಕೆ ಏನ್ ಕರಿತೀವಿ, ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ನೋಡೋಣ. ಎಷ್ಟು ಜನ ಇಲ್ಲಿ ತನಕ ಬಂದು ವಿಡಿಯೋ ನೋಡಿದೀರಾ, ಅರ್ಥ ಆಗಿದೆ? Do subscribe and share this with your friend and hit the like button from your heart. Okay, ನಾನು ಎಕ್ಸ್ಪ್ಲೇನ್ ಮಾಡಿ ಇಷ್ಟೊತ್ತು ಕಂಟಿನ್ಯೂಸ್ ಆಗಿ ಕುತ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿತ್ ಆಲ್ ದಿಸ್ ಎಡಿಟಿಂಗ್ it takes a lot of time only for you. Okay, so please do considering like and share this with your friends and do subscribe this channel and support this channel to grow more. ನಾನು ಇದೇ ರೀತಿ ವಿಡಿಯೋಸ್ ತರಬೇಕು ಅಂತಂದ್ರೆ ಸಪೋರ್ಟ್ ಬೈ ಸಬ್ಸ್ಕ್ರೈಬಿಂಗ್. ಓಕೆ, ನೆಕ್ಸ್ಟ್ ಪ್ರೋಟೀನ್ ಪ್ರೆಸೆಂಟ್ ಇನ್ ಹ್ಯೂಮನ್ ಎನ್ರಿಚ್ಡ್ ಮಿಲ್ಕ್ ಪ್ರೊಡ್ಯೂಸ್ಡ್ ಇನ್ ಟ್ರಾನ್ಸ್ಜೆನಿಕ್ ಕೌ, ಇದೆರಡನ್ನ ಹೇಳಿ. ಓಕೆ, 1 2 ಇನ್ನೊಂದು 3. ನೆಕ್ಸ್ಟ್ ಯೂಸ್ ಆಫ್ ಬಯೋ ರಿಸೋರ್ಸಸ್ ವಿತೌಟ್ ಪ್ರಾಪರ್ ಅಥರೈಸೇಷನ್, ಇದಕ್ಕೆ ಏನಂತ ಕರಿತೀವಿ, ಬಯೋಪೈರಸಿ. ಇದನ್ನು ಒಂದು ಕಾನ್ಸೆಪ್ಟ್ ಇದೆ, ನೀವು ಇದನ್ನ ನೋಡ್ಕೋಬಹುದು. ಓಕೆ, ಈಸಿ ಇದೆ. ಓಕೆ, ಬಯೋಪೈರಸಿ. ನೆಕ್ಸ್ಟ್ ಆ ವೆಕ್ಟರ್ ಯೂಸ್ ಟು ಇಂಟ್ರೊಡ್ಯೂಸ್ಡ್ ADNA cDNA ಇಂಟು ಲಿಂಫೋಸೈಟ್ಸ್, ಏನ್ ಯೂಸ್ ಮಾಡಿದ್ದು ವೆಕ್ಟರ್ ಇದರಲ್ಲಿ ಅಂತಂದ್ರೆ ರೆಟ್ರೋವೈರಸ್. ಓಕೆ, ರೆಟ್ರೋವೈರಸ್ ನ ಯೂಸ್ ಮಾಡಿಬಿಟ್ಟು DNA ನ ಯಾವ್ದ್ರಲ್ಲಿ ಲಿಂಫೋಸೈಟ್ಸ್ ಅಲ್ಲಿ ಹಾಕಿರೋಂಥದ್ದು. ಅವಾಗಲೇ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅದೇ. ಓಕೆ, ಸೊ 2 ಮತ್ತೆ 3 ನ ನನಗೆ ಕಮೆಂಟ್ ಅಲ್ಲಿ ಆನ್ಸರ್ ತಿಳಿಸಿ. ಇನ್ನೊಂದು ಸ್ಮಾಲ್ ಕಾನ್ಸೆಪ್ಟ್ ಯಾವ್ದಿದೆ ಅಂತಂದ್ರೆ ಎಲಿಸಾ, PCR ಮತ್ತೆ ಪ್ರೋಬ್. ಏನಿದು ಅಂತ ಅಂದ್ರೆ ಡಿಸೀಸ್ ನ ಎಫೆಕ್ಟ್ ಐಡೆಂಟಿಫೈ ಮಾಡ್ಲಿಕ್ಕೆ. ಓಕೆ, ಇಟ್ ಇಸ್ ಮಾಲಿಕ್ಯುಲರ್ ಡಯಾಗ್ನೋಸ್ಟಿಕ್ ಮೆಥಡ್. ಡಿಸೀಸ್ ಆಗಿದ್ ಯಾವ ಲೆವೆಲ್ಗೆ ಇದೆ ಡಯಾಗ್ನೋಸಿಸ್ ಮಾಡ್ಲಿಕ್ಕೆ ಕೆಲವೊಂದು ಟೂಲ್ಸ್ ಇರುತ್ತೆ, ಅದನ್ನ ನಾವು ಇದು 3 ಹೆಸರಲ್ಲಿ ನೋಡ್ತೀವಿ. ಎಲಿಸಾ ಅಂತಂದ್ರೆ ಎನ್ಸೈಮ್ ಲಿಂಕ್ಡ್ ಇಮ್ಯುನೋಸಾರ್ಬೆಂಟ್ ಅಸ್ಸೇ ಅಂತ, PCR ಪಾಲಿಮರೇಸ್ ಚೈನ್ ರಿಯಾಕ್ಷನ್, ಪ್ರೋಬ್ ಮೆಥಡ್ ನ ಕೂಡ ಯೂಸ್ ಮಾಡಿಬಿಟ್ಟು ನಾವು ಯಾವ ರೀತಿ ಎಫೆಕ್ಟ್ ಆಗುತ್ತಿದೆ ಇಲ್ಲ ಅಂತ ಚೆಕ್ ಮಾಡ್ತೀವಿ. ಅಂದ್ರೆ ಸಪೋಸ್ ಎಕ್ಸಾಂಪಲ್, ಈಗ ಕೊರೋನಾ ಬಂದಿದೆ, ಎಲ್ಲರಿಗೂ ಸ್ಪ್ರೆಡ್ ಆಗ್ತಾ ಇದೆ, ಬಟ್ ಎಲ್ಲಾರ್ಗು ನಾವು ಹೋಗ್ಬಿಟ್ಟು ಇದನ್ನ ಇಲ್ಲ ಅಂತ ಹೇಳಿ ಕೇಳಕ್ಕಾಗಲ್ಲ. ಅದಕ್ಕೆ ನಾವು ಚೆಕ್ ಮಾಡಬಹುದು. ಯಾವ ರೀತಿ ಅಂತಂದ್ರೆ ಸಿಂಪ್ಟಮ್ಸೇ ಕಾಣಿಸ್ತಿಲ್ಲ ಆ ಪರ್ಸನ್ ಅಲ್ಲಿ ಅಂದ್ರೂ ಕೂಡ ಈಗಿನೂ ಹೋಗ್ಬಿಟ್ಟು ಆ ವೈರಸ್ ಬಾಡಿ ಒಳಗಡೆ ಹೋಗಿದೆ ಅಂದ್ರೆ ಕಡಿಮೆ ಇದೆ ಅದರ ಕಂಟೆಂಟ್, ಇನ್ನು ಎಲ್ಲಾ ಸೆಲ್ಸ್ ಅಲ್ಲಿನೂ ಸ್ಪ್ರೆಡ್ ಆಗಿಲ್ಲ, ಸಿಂಪ್ಟಮ್ಸ್ ಬಂದಿಲ್ಲ, ಕೋಲ್ಡ್ ಫೀವರ್ ಏನೂ ಇಲ್ಲ. ಸೊ ಇದು ಕಡಿಮೆ ಕಂಟೆಂಟ್ ಅಲ್ಲಿ ಇದ್ರೂ ಕೂಡ ಆ ಪರ್ಸನ್ ಅಲ್ಲಿ ಈ ವೈರಸ್ ಅಟ್ಯಾಕ್ ಆಗಿದನ ಇಲ್ಲ ಅಂತ ಹೇಳಿ ನಾವು ಐಡೆಂಟಿಫೈ ಮಾಡಬಹುದು ಈ ಮೆಥಡ್ ಗಳಿಂದ. ಸಪೋಸ್ PCR, RT-PCR ಅಂತ ಹೇಳಿ ಟೆಸ್ಟ್ ನಾವು ಮಾಡಿಸ್ಕೊಂಡಿದೀವಲ್ವಾ ಕೊರೋನಾ ಟೈಮ್ ಅಲ್ಲಿ. RT-PCR ಮೆಥಡ್ ಅಂತಂದ್ರೆ ಏನು, PCR ಮೆಥಡ್ ಇಂದ ಯೂಸ್ ಮಾಡ್ಕೊಂಡು ಏನ್ ಮಾಡಿದ್ದು, ಐಡೆಂಟಿಫೈ ಮಾಡಿದ್ದು. ಅದೇ ರೀತಿ ಎಲಿಸಾ ಅಂತಂದ್ರೆ ಎನ್ಸೈಮ್ ಲಿಂಕ್ಡ್ ಇಮ್ಯುನೋಸಾರ್ಬೆಂಟ್ ಅಸ್ಸೇ, ಒಂದು ಆಂಟಿಜನ್ ಆಂಟಿಬಾಡಿ ರಿಯಾಕ್ಷನ್ ಇಂದ ನಾವು ಕಂಡುಹಿಡಿಬಹುದು ಡಿಸೀಸ್ ಅವರಲ್ಲಿ ಸ್ಪ್ರೆಡ್ ಆಗಿದನ ಇಲ್ವಾ ಅಂತ ಹೇಳಿ. ಇನ್ನೊಂದು ಪ್ರೋಬ್ಸ್ ಮುಖಾಂತರನು ಕೂಡ ಕಂಡುಹಿಡಿಬಹುದು. ಓಕೆ, ಪ್ರೋಬ್ಸ್ ಅಂತ ಅಂದ್ರೆ ಅಲ್ಲಿ ಜೀನ್ಸ್ ಇರುತ್ತೆ ಅಲ್ವಾ, ಕಾಂಪ್ಲಿಮೆಂಟರಿ ಜೀನ್ಸ್ ಇರುತ್ತೆ. ಸಪೋಸ್ ಈಗ ಏನಾದ್ರೂ ಜೀನ್ಸ್ ಮ್ಯೂಟೇಶನ್ ಆಗಿದಲ್ಲ ಅಂತ ಹೆಂಗ್ ಕಂಡುಹಿಡಿಬಹುದು ಅಂತಂದ್ರೆ, ಈಗ ಇದು ನಮಗೆ ಗೊತ್ತಿರುವಂತ ಜೀನ್ಸ್ ಯಾವುದು 3' to 5' ಇರುವಂತದ್ದು DNA ಇದೆ. ಸೊ ನಾನು ಅದಕ್ಕೆ ಕಾಂಪ್ಲಿಮೆಂಟರಿ ಆಗಿ ಇನ್ನೊಂದು ಹಾಕ್ತೀನಿ, ಇದಕ್ಕೆ ನಾನು ಕಲರ್ ಹಾಕ್ತೀನಿ. ಓಕೆ, ಕಲರ್ ಅಥವಾ ರೇಡಿಯಂ ಏನೋ ಹಾಕ್ತೀನಿ. ಇದು 5' to 3' ಇದೆ. ಓಕೆ, ಸೊ ಈ ರೀತಿ ನನ್ನ ಹತ್ರ ಎಷ್ಟು ಜೀನ್ಸ್ ಇದೆ ಅದಕ್ಕೆ ನಾನು ಕಾಂಪ್ಲಿಮೆಂಟರಿ ಆಗಿ ಇನ್ನೊಂದು ಒಂದು ಸಿಂಗಲ್ ಸ್ಟ್ಯಾಂಡರ್ಡ್ ಇರುವಂತದ್ದು ಕಾಂಪ್ಲಿಮೆಂಟರಿ ನಾನು ಜೀನ್ ಹಾಕ್ತೀನಿ. ಈಗ ಯಾವ್ದು ಮ್ಯೂಟೇಶನ್ ಆಗಿದೆ ಅಲ್ಲಿ ಹೋಗ್ಬಿಟ್ಟು ಇದು ಪ್ರೋಬ್ ಅಟ್ಯಾಚ್ ಆಗೋದಿಲ್ಲ. ಯಾಕಂದ್ರೆ ಸಪೋಸ್ ಇಲ್ಲಿ ಮ್ಯೂಟೇಶನ್ ಆದ್ರೆ ಇಲ್ಲಿ C ಬಲ್ಲಿಗೆ ಏನಿದೆ ಅಂತ ಹೇಳಿ ತಿಳ್ಕೊಳ್ಳಿ, A ಇದೆ ಅಂತ ತಿಳ್ಕೊಳ್ಳಿ. ಅವಾಗ ಯಾವ್ದಕ್ಕೆ ಅಲ್ಲಿ ಹೋಗಿ ಅಟ್ಯಾಚ್ ಆಗಿಲ್ಲ, ನಾವು ಆ ರೀಜನ್ ಏನಂತ ಕಂಡುಹಿಡಿಬಹುದು, ಅಲ್ಲಿ ಮ್ಯೂಟೇಶನ್ ಆಗಿದೆ ಅಂತ ಕಂಡುಹಿಡಿಬಹುದು, ಜೀನ್ ಮ್ಯೂಟೇಶನ್ ಆಗಿದೆ, ಜೆನೆಟಿಕ್ ಡಿಸಾರ್ಡರ್ ಆಗಿದೆ ಅಂತ ಕಂಡುಹಿಡಿಬಹುದು. ಸೊ ಆ ರೀತಿ ಪ್ರೋಬ್ಸ್ ಯೂಸ್ ಆಗುತ್ತೆ. ಸೊ ಆಲ್ ದೀಸ್ ಆರ್ ಮಾಲಿಕ್ಯುಲರ್ ಡಯಾಗ್ನೋಸ್ಟಿಕ್ ಮೆಥಡ್ ಯೂಸ್ಡ್ ಟು ಐಡೆಂಟಿಫೈ disease. Okay, so meet you in the next video with the human health and disease, microbes
and organism and population fixed concepts in detail we will discuss. Okay, so stay tuned. Bye bye.